ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿದ್ದಾರೆ, ನಮ್ಮ ನಡುವೆ ಇದ್ದಾರೆ. ಅವರು ನಮ್ಮ ನಡುವೆ ಸಂಚರಿಸ್ತಾ ಇದ್ದಾರೆ. ದೇವರನ್ನು ನೋಡಿಕೊಂಡು ಬಂದಂಥವ್ರು ಎಂದಿಗೂ ದೇವರ ಕೈ ಬಿಡಲ್ಲ. ದೇವರನ್ನು ನೋಡಿಕೊಂಡು ಬಂದಂಥವ್ರು ಯಾರೇ ಆಗಿರಲಿ ಅಂಥವ್ರನ್ನ ದೇವರು ಹಾಗೆ ಕಳಿಸಲ್ಲ. ಹಲ್ಲೆಲೂಯಾ. ಅವ್ರನ್ನ ತೃಪ್ತಿಪಡಿಸಿ ಅವರಿಗೆ ಬೇಕಾದ ಆಲೋಚನೆಗಳನ್ನು ಕೊಟ್ಟು ಅವರ ಅಗತ್ಯತೆಗಳನ್ನು ಸಂಧಿಸಿ ಅವ್ರನ್ನ ಹಿಂದಿರುಗಿ ಆಶೀರ್ವಾದದೊಂದಿಗೆ ಕಳಿಸುವಂಥ ದೇವರು. ಹಲ್ಲೆಲೂಯಾ. ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದ ಹಾಗೆ ನಾಳೆ ಇದ್ದ ಹಾಗೆ ನಿತ್ಯ ನಿರಂತರವೂ ಹಾಗೆ ಇರುವಂಥ ದೇವರು ಯಾರಾದರೂ ಒಬ್ರು ಇದ್ರೆ, ಬಣ್ಣ ಬದಲಾಗದೆ, ವೇಷ ಬದಲಾಗದೆ, ಶಕ್ತಿ ಬದಲಾಗದೆ, ಕೃಪೆ ಬದಲಾಗದೆ, ನಿತ್ಯಕ್ಕೂ ಹಾಗೇ ಇರುವಂಥ ದೇವರು ಯಾರಾದರೂ ಒಬ್ರು ಇದ್ರೆ ಇವತ್ತು ನಾವು ನಂಬಿಕೊಂಡು ಬಂದಿರುವಂತ ಯೇಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ ಕೋಣೆಯಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರೇ ಇವತ್ತು ಸಭೆಗೆ ಏನು ದೈವೋಕ್ತಿ ನೀವು ಕೊಡ್ತೀರಿ, ಏನು ಆಲೋಚನೆ ಕೊಡ್ತೀರಿ ಅಂತ ಹೇಳುವಾಗ ದೇವರು ಮಾತಾಡಿರೋ ಕೆಲವು ಆಲೋಚನೆಗಳನ್ನ ನಾನು ನಿಮ್ಮ ಮಧ್ಯದಲ್ಲಿ ಹಂಚಲಿಕ್ಕಾಗಿ ಹೋಗ್ತೇನೆ. ಹಲ್ಲೆಲೂಯಾ. ನಷ್ಟ ಲಾಭ, ನಷ್ಟ ಲಾಭ, ನಷ್ಟದ ಕುರಿತು ಲಾಭದ ಕುರಿತು ದೇವರ ಆತ್ಮನ ಇವತ್ತು ನಮ್ಮ ಸಂಗಡ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರನ್ನು ನಂಬಿ ದೇವರಲ್ಲಿ ಭರವಸೆ ಇಟ್ಟು ದೇವರಿಗಾಗಿ ನೀನು ಸ್ಥಿರವಾಗಿ ಪರಿಶುದ್ಧವಾಗಿ ನೀನು ನಿಲ್ಲೋದಾದ್ರೆ ನಿನ್ನಲ್ಲಿ ಕೆಲವೊಂದು ಲಾಭಗಳನ್ನ, ದೇವರಿಂದ ಕೆಲವು ಲಾಭಗಳನ್ನ ನೀನು ಹೊಂದಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲಾಭ ನಷ್ಟದ ಕುರಿತು ದೇವರು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಯಾವಾಗ ದೇವರನ್ನ ಬಿಟ್ಟು ಸ್ವಲ್ಪ ದೂರವಾಗಿ, ದೇವರ ವಾಕ್ಯವನ್ನು ಬಿಟ್ಟು ಸ್ವಲ್ಪ ದೂರವಾಗಿ, ದೇವರ ನಿಬಂಧನೆಗಳನ್ನು, ದೇವರ ನಿಯಮಗಳನ್ನು, ದೇವರ ಒಡಂಬಡಿಕೆಯನ್ನು ಬಿಟ್ಟು ಸ್ವಲ್ಪ ನಾವು ದೂರವಾಗಿ ಕತ್ತಲೆಯಲ್ಲಿ ಕಾಲಿಡುವುದಕ್ಕೆ ನಾವು ಇಷ್ಟಪಡೋದಾದ್ರೆ ಕೆಲವು ನಷ್ಟಗಳ ನಮ್ಮ ಜೀವಿತಗಳಲ್ಲಿ ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಷ್ಟ ಲಾಭ. ಒಬ್ಬನಿಗೆ ದೇವರು 10 ತಾಲಂತು, ಒಬ್ಬನಿಗೆ ದೇವರು 5 ತಾಲಂತು, ಒಬ್ಬನಿಗೆ ದೇವರು 1 ತಾಲಂತನ ಕೊಡ್ತಾರೆ. ಹಲ್ಲೆಲೂಯಾ. 3 ತರದ ವ್ಯಕ್ತಿಗಳು, 3 ತರದ ಜನ, 3 ತರ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಒಬ್ಬನಿಗೆ 10 ತಾಲಂತು, ಇನ್ನೊಬ್ಬನಿಗೆ 5 ತಾಲಂತು, ಇನ್ನೊಬ್ಬನಿಗೆ 1 ತಾಲಂತು. ಹಲ್ಲೆಲೂಯಾ. 5 ತಾಲಂತು ಹೊಂದಿರೋನು ಅವನೇನ್ ಮಾಡ್ತಾನೆ, ಎಕ್ಸ್ಟ್ರಾ ಲಾಭವಾಗಿ 10 ಸಂಪಾದನೆ ಮಾಡ್ತಾನೆ. ಈ 5 ತಾಲಂತು ಹೊಂದಿರೋನು ಅವನೇನ ಮಾಡ್ತಾನೆ, ಎಕ್ಸ್ಟ್ರಾ ಅಧಿಕವಾಗಿ 5 ಪಟ್ಟು ಹೆಚ್ಚಾಗಿ 5 ತಾಲಂತುಗಳನ್ನ ಸಂಪಾದನೆ ಮಾಡ್ತಾನೆ. ಒಬ್ಬರಿಗೆ ದೇವರು 1 ತಾಲಂತು ಕೊಡ್ತಾರೆ. ಈ 1 ತಾಲಂತು ಹೊಂದಿರೋ ಏನ್ ಮಾಡ್ತಾನೆ, ಒಂದಿಟ್ಕೊಂಡು ನಾನೇನ್ ಮಾಡ್ಲಿ. ಹಲ್ಲೆಲೂಯಾ. ಒಂದಿಟ್ಕೊಂಡು ಚಿಕ್ಕವನಿಂದ ಒಂದು ಕುಲವಾಗುವುದು, ಚಿಕ್ಕವನಿಂದ ಒಂದು ಅಂತಲ್ಲಿ ಮೆನ್ಷನ್ ಮಾಡ್ತಾ ಇದೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 60ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಚಿಕ್ಕವನಿಂದ ಒಂದು ಕುಲವಾಗುವುದು, ಒಂದು ಕುಲ ಹೊರಗಡೆ ಬರ್ತದೆ. ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಯೆಹೋವನೆಂಬ ನಾನೇ ಕ್ಲುಪ್ತ ಕಾಲದಲ್ಲಿ ನೆರವೇರಿಸ್ತೇನೆ. ಹಲ್ಲೆಲೂಯಾ. ಒಂದು ಚಿಕ್ಕವನಿಂದ ಒಂದು ಕುಲ ಆಗ್ತದೆ. ಒಂದು ಕುಲದಿಂದ ದೇವರೇನ್ ಮಾಡ್ತಾರಂತೆ, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಒಂದು ಕುಲದಿಂದ ದೊಡ್ಡ ಜನಾಂಗ. ಒಬ್ಬರಿಂದ ಆದಾಮ ಅವ್ವ, ಅವರಿಂದ ಇಡೀ ಪ್ರಪಂಚಕ್ಕೆ, ಆದಾಮ ಅವ್ವ ಇಬ್ಬರಿಂದ ಇಡೀ ಪ್ರಪಂಚಕ್ಕೆ ಪಾಪ ಆವರಿಸ್ಕೊಂಡು ಪಾಪ ವೃತ್ಯವಾಡ್ತಾ ಇತ್ತು ಅಂದ್ರೆ ಒಬ್ಬರಿಂದ ಪಾಪ ನಿವಾರಣೆ ಮಾಡ್ಲಿಕ್ಕೆ ಆಗಲ್ವಾ? ಅರ್ಥ ಆಗಿಲ್ಲ. ಆದಾಮ ಅವ್ವ ಇಬ್ಬರಿಂದ ಇಡೀ ಪ್ರಪಂಚದಲ್ಲೇ ಪಾಪ ತುಂಬಿ ತುಳುಕ್ತಾ ಇದೆ ಅಂದ್ರೆ, ಇಬ್ಬರಿಂದ ಇಡೀ ಪ್ರಪಂಚಕ್ಕೆ ಪಾಪ ಹತ್ತಿ ಹಿಡಿತು ಅಂದ್ರೆ ಒಬ್ಬರಿಂದ ಇಡೀ ಪಾಪ ಶುದ್ಧಿ ಮಾಡ್ಲಿಕ್ಕೆ ಆಗಲ್ವಾ? ಆ ಒಬ್ಬನೇ ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನು. ದೇವರ ವಾಕ್ಯ ಹೇಳ್ತದೆ, ನಿನ್ನ ಪಾಪ ಎಷ್ಟೇ ಕೇಡು ಕೆಂಪಾಗಿದ್ರು ಹಿಮದಂತೆ ಬೆಳ್ಳಗೆ ಮಾಡ್ತದೆ. ಹಲ್ಲೆಲೂಯಾ.
ಒಬ್ಬನಿಂದ ಏನ್ ಬೇಕಾದ್ರೂ ಮಾಡಬಹುದು. ಅಲ್ಲೇಲೂಯ, ಅಲ್ಲೇಲೂಯ. ಈಗ ಇಲ್ಲಿ ಒಬ್ಬನ ಕೈಯಲ್ಲಿ ದೇವರು ಒಂದು ತಾಲಂತು ಕೊಡ್ತಾರೆ. ಈ ಒಬ್ಬನ ಏನ್ ಮಾಡ್ತಾ ಇದ್ದಾನೆ, ಈ ಒಂದಿಟ್ಕೊಂಡು ನಾನು ಏನ್ ಮಾಡ್ಲಿ, ಈ ಒಂದರಿಂದ ಏನ್ ಮಾಡಕ್ಕಾಗುತ್ತೆ ಅಂತ ಆಲೋಚನೆ ಮಾಡಿ ಆ ಒಂದು ತಾಲಂತನ ಅವನೇನ್ ಮಾಡ್ತಾನೆ, ಬಚ್ಚಿಡ್ತಾನೆ. ಆ ಒಂದು ತಾಲಂತನ ಇವನು ಬಚ್ಚಿಡ್ತಾನೆ. ಸ್ವಲ್ಪ ದಿನಗಳಾದ್ಮೇಲೆ ಯಜಮಾನ ಬರ್ತಾನೆ. ಯಾರು ಯಾರು ಸದ್ಯ ನಮ್ಮ ಯಜಮಾನ್ರ ಅಂತ ಹೇಳಿಲ್ಲ, ಯಜಮಾನ ಬರ್ತಾನೆ. ಯಾವ ಯಜಮಾನ? ಒಬ್ಬನಿಗೆ 10 ತಾಲಂತು, ಒಬ್ಬನಿಗೆ 5 ತಾಲಂತು, ಒಬ್ಬನಿಗೆ 1 ತಾಲಂತು ಕೊಟ್ಟಿಲ್ವಾ, ಆ ಯಜಮಾನ ಬರ್ತಾನೆ. ಅಲ್ಲೇಲೂಯ. ಆ ಯಜಮಾನ ಬರುವಾಗ ಓಡಿ ಬರ್ತಾನೆ. ಯಾರು ಯಾರು 1 ತಾಲಂತು ಉಳ್ಳವನ? ಯಾರು ಓಡ್ ಬರ್ತಾ ಇರೋದು? ಭಯ ಪಡೆದ್ರೆ ಯಾರು ಓಡ್ ಬರ್ತಾ ಇರೋದು? ಯಜಮಾನ ಬಂದಿದ ತಕ್ಷಣ ಈ 10 ತಾಲಂತು ಹೊಂದಿದವನು ಎಕ್ಸ್ಟ್ರಾ 10 ಸಂಪಾದನೆ ಮಾಡಿದಾನಲ್ಲ, ಇವನು ಓಡಿ ಬರ್ತಾ ಇದ್ದಾನೆ. ದೇವ್ರೆ, ನೀ ನನಗೆ ಕೊಟ್ಟಂತ ತಾಲಂತು ಯಜಮಾನನೇ, ನೀ ನನಗೆ ಎಷ್ಟು ಕೊಟ್ಟು ಅದನ್ನ ಡಬಲ್ ಮಾಡಿದ್ದೀನಿ. ಅಲ್ಲೇಲೂಯ, 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 ಅಲ್ಲೇಲೂಯ. 10 ತಾಲಂತು ಹೊಂದಿರೋನು 10 ಹೆಚ್ಚಾಗಿ ಸಂಪಾದನೆ ಮಾಡಿದ್ದಾನೆ. 5 ತಾಲಂತು ಹೊಂದಿರೋನು 5 ಹೆಚ್ಚಾಗಿ ಸಂಪಾದನೆ ಮಾಡಿದ್ದಾನೆ. ಆದ್ರೆ 1 ತಾಲಂತು ಹೊಂದಿರೋನು ಅವನು ಬಚ್ಚಿಡ್ತಾ ಇದ್ದಾನೆ. ಯಜಮಾನ ಬರುವಾಗ ಕೇಳ್ತಾವನೆ, ನಾನು ನಿನಗೆ 1 ತಾಲಂತು ಕೊಟ್ಟನಲ್ಲ, ಏನು ಮಾಡಿದೆ? ದೇವ್ರೇ, 1 ತಾಲಂತು ಇಟ್ಕೊಂಡು ನಾನು ಏನು ಮಾಡ್ಲಿ ಅಂತ ಹೇಳಿ ಅದನ್ನ ಬಚ್ಚಿಟ್ಟು ಬಿಟ್ಟೆ. ಬಚ್ಚಿಡಲ್ಪಟ್ಟುವಂತವ್ರು ಶಾಪಗ್ರಸ್ತರಾಗಿ ಮಾರ್ಪಡ್ತಾರೆ. ಬಚ್ಚಿಡಲ್ಪಡುವಂತವ್ರು ದೇವರಿಗೆ ಅವಶ್ಯಕತೆ ಇಲ್ಲ. ಬಚ್ಚಿಡಲ್ಪಡುವಂತವ್ರು ದೇವರಿಗೆ ಅಗತ್ಯತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ, 10 ಸಂಪಾದನೆ ಮಾಡಿರೋನಿಗೆ ಬಲೆ ನಂಬಿಗಸ್ತಾಳೆ, ಧನಿಯ ಸೌಭಾಗ್ಯವನ್ನು ಬಂದು ಸೇರು. ಅಲ್ಪದಲ್ಲಿ ನೀನು ನಂಬಿಗಸ್ತನಾಗಿದ್ದೆ, ಇದು ದೊಡ್ಡ ಕಾರ್ಯಗಳಲ್ಲಿ, ದೊಡ್ಡ ಕೆಲಸದಲ್ಲಿ ನಾನು ನಿನ್ನ ಇಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. 10 ತಾಲಂತನ್ನ ಹೊಂದಿರೋನು 10 ಎಕ್ಸ್ಟ್ರಾ ಸಂಪಾದನೆ ಮಾಡುವಾಗ ದೇವರು ಯಜಮಾನನು ಅವನಿಗೆ ಹೇಳ್ತಾ ಇದ್ದಾರೆ, ಬಲೆ ನಂಬಿಗಸ್ತಾಳೆ. ನಾನು ಕೆಲವೊಂದು ಕೃಪೆ ನೀನು ಕೊಟ್ಟೆ, ಕೆಲವೊಂದು ಕಾರ್ಯಗಳಿನಲ್ಲಿಟ್ಟೆ, ಅದನ್ನ ನೀನು ಮರೆ ಮಾಡಿಲ್ಲ, ಅದು ನೀನು ನನಗಾಗಿ ಪ್ರಕಟ ಮಾಡಿದೆ. ಹಲ್ಲೆಲೂಯ. ಕೆಲವು ಕೃಪೆ, ಕೆಲವು ಗಿಫ್ಟ್, ಸಮಥಿಂಗ್ ಏನೋ ನಾನು ನಿನ್ನ ಒಳಗಡೆ ಕೊಟ್ಟೆ, ಪಟ ಅದನ್ನು ನೀನು ಬಚ್ಚಿಟ್ಟಿಲ್ಲ, ಅದನ್ನು ವೇಸ್ಟ್ ಮಾಡಿಲ್ಲ, ಅದನ್ನು ಮರೆ ಮಾಡಿಲ್ಲ, ಅದನ್ನು ನೀನು ಪ್ರಕಟಿಸಿದೆ, ಅದನ್ನು ನೀನು ಉಪಯೋಗಿಸಿದೆ. ಅದನ್ನು ನೀನು ಉಪಯೋಗಿಸುವಾಗ ಈಗ ನೀನು 10 ಸಂಪಾದನೆ ಮಾಡಿದ್ಯಾ, ಇದು ನೀನ್ ನಂಬಿಗಸ್ತನಾಗಿರುವ ಆಳಾಗಿದಿ. ಬಾ, ಧನ್ಯ ಸೌಭಾಗ್ಯವನ್ನು ಬಂದು ಸೇರು. ಅಲ್ಪದ್ರಲ್ಲಿ, ಸ್ವಲ್ಪದ್ರಲ್ಲಿ ಇರೋದ್ರಲ್ಲಿ ನೀನು ನಂಬಿಗಸ್ತನಾಗಿದ್ದೆ. ಈಗ ನಾನು ನಿನ್ನನ್ನ ದೊಡ್ಡ ಕೆಲಸದಲ್ಲಿ, ದೊಡ್ಡ ಪದವಿಯಲ್ಲಿ, ದೊಡ್ಡ ಕೃಪೆಯಲ್ಲಿ, ದೊಡ್ಡ ದೇವರ ಆತ್ಮನ ನಡೆಸುವಿಕೆಯಲ್ಲಿ, ದೊಡ್ಡ ದೇವರ ಅಭಿಷೇಕದಲ್ಲಿ, ದೇವರ ದೊಡ್ಡ ಆಶೀರ್ವಾದದಲ್ಲಿ ನಾನು ನಿನ್ನ ಇಳ್ತೀನಿ. ರಬ ಶಬ್ದವಾದಿಗಾರಗಸಿ ಓ ರಬ ಬಾಬಾ ದಡಗದಬ ರೀಕಮಾನ ಪ್ರೌಢ ಪ್ರಮಾಣ. ದೇವರು ಹೇಳ್ತಾ ಇದಾರೆ, ನಾನು ನಿನಗೆ ಏನು ಕೊಟ್ಟಿದ್ದೀನೋ ಅದ್ರಲ್ಲಿ ನಂಬಿಗಸ್ತರಾಗಿರ್ರಿ. ನಾನ್ ನಿಮ್ಗೆ ಏನು ಕೊಟ್ಟಿದ್ದೀನಿ ಅದನ್ನ ನನಗಾಗಿ ಉಪಯೋಗಿಸ್ರಿ. ಅದಕ್ಕೆ ಅಪೊಸ್ತಲನಾಗಿರುವಂತ ಪೌಲ ಹೇಳ್ತಾನೆ, ನಾವೇನೇ ಮಾಡಬೇಕಾದ್ರೂ ದೇವರ ನಾಮದ ಮಹಿಮೆಗಾಗಿ ಮಾಡ್ಬೇಕಂತೇಳಿ. ನಾವೇನೇ ಮಾಡಬೇಕಾದ್ರೂ ದೇವರ ನಾಮದ ಮಹಿಮೆಗಾಗಿ ಮಾಡ್ಬೇಕಂತ. ಹಲ್ಲೆಲೂಯಾ. ಆಲ್ರೆಡಿ ಕೆಲವು ಜನರ ಮೇಲೆ ಕೆಲವು ಕೃಪೆ ಬಿದ್ದಿದೆ, ಆಲ್ರೆಡಿ ಕೆಲವು ಜನರ ಮೇಲೆ ಕೆಲವು ಅಭಿಷೇಕ ಬಿದ್ದಿದೆ, ಆಲ್ರೆಡಿ ಕೆಲವರ ಮೇಲೆ ದೇವರ ಕೆಲವೊಂದು ಉದ್ದೇಶ ಬಿದ್ದಿದೆ. ಕೆಲವೊಬ್ಬರನ್ನ ದೇವರು ಕರೆದಿದ್ದಾನ, ದೇವರು ಕೆಲವೊಬ್ಬರನ್ನ ಆರಿಸ್ಕೊಂಡಿದ್ದಾನ. ಅದು ಪ್ರಯೋಜನ ಆಗಬೇಕಾದ್ರೆ ನೀನ್ ನಂಬಿಗಸ್ತನಾಗಿರ್ಬೇಕ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆ. ಪ್ರೈಸ್ ದಿ ಲಾರ್ಡ್. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ದೇವರು ಹೇಳ್ತಾರೆ, ಮೋಶೆ ಕುರಿತು ಸಾಕ್ಷಿ ಹೇಳ್ತಾರೆ. ಮೋಶೆ ಎಂಬುದಾಗಿ ಹೇಳುವಂತ ಒಬ್ಬ ಮನುಷ್ಯ, ಆ ಮನುಷ್ಯನ ನಮ್ಮ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದ. ಲಾಭ ನಷ್ಟ ಈ 2 ಕಾರ್ಯಗಳ ಕುರಿತು ಇವತ್ತು ದೇವರು ಮಾತಾಡ್ತಾರೆ. ದೇವರು ಕೆಲವೊಬ್ಬರಿಗೆ ಕೆಲವು ಕೃಪೆ ಕೊಟ್ಟಿದ್ದಾರೆ, ಕೆಲವು ತಾಲಂತುಗಳು ಕೊಟ್ಟಿದ್ದಾರೆ. ಅದು ನೀನು ಮರೆ ಮಾಡಬೇಕಾಗಿರೋದಲ್ಲ, ಅದನ್ನ ನೀನು ಬಚ್ಚಿಟ್ಕೊಳ್ಬೇಕಾಗಿರೋದಲ್ಲ, ಅದನ್ನ ನೀನು ದೇವರಿಗಾಗಿ ಪ್ರಯೋಗ ಪಡಿಸ್ಬೇಕು.
ದೇವರು ಮೋಶೆ ಕೈಯಲ್ಲಿ ಒಂದು ಅಧಿಕಾರದ ಕೋಲು ಕೊಟ್ರು. ನಾನು ಆ ಕಡೆ ಬರ್ತೀನಿ, ವಾಕ್ಯ ಓದ್ಕೊಂಡ್ಬಿಡೋಣ. ಒಂದು ಸಾಮುವೇಲನಿಗೆ ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 45ನೇ ವಾಕ್ಯ ಪಟ್ಟಂತೆ ಓದಿ ಯಾರು ಸಹಾಯ ಮಾಡ್ರಿ. ಒಂದು ಸಾಮುವೇಲನಿಗೆ ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 45ನೇ ವಚನವನ್ನ ಓದಿ ಸಹಾಯ ಮಾಡ್ರಿ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜುಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತಹ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಭಟ್ಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಲ್ಲ? ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ ಆಗ್ಲಿ. ಈಗ ನಾನು ಈ ವಾಕ್ಯ ಸ್ವಲ್ಪ ಪರಿಚಯ ಮಾಡಿ ಆ ಕೋಲ್ ಕಡೆಗೆ ನಾನು ಬರ್ತೀನಿ. ಪ್ರೈಸ್ ಗಾಡ್. ನೀವೆಲ್ಲರೂ ಇಲ್ಲೇ ಇರಬೇಕು. ನೀವು ದೇವರ ಆತ್ಮೋಟಕ್ಕೆ ಬರಬೇಕು, ದೇವರ ವಾಕ್ಯದೊಟ್ಟಿಗೆ ಬರಬೇಕು. ದೇವರ ವಾಕ್ಯದೊಟ್ಟಿಗೆ ಬಂದ್ರೆ ಸಮಥಿಂಗ್ ನಿಮ್ಮ ಮೇಲೆ ಏನಾರ ನಡೀತದೆ. ಹಲ್ಲೆಲೂಯ. ದೇವರಿಂದ ಹೊರಡುವಂತ ಮಾತು ಯಾವತ್ತಿಗೂ ವ್ಯರ್ಥ ಆಗಲ್ಲ. ಅದು ಕಾರ್ಯ ಸಾಧಿಸ್ಬಿಟ್ಟು ಹಿಂದಿರುಗಿ ಹೋಗುವಂಥದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರಂಭದಲ್ಲೇ ನಾನು ಹೇಳಿದೆ, ಲಾಭ ಲಾಭ ನಷ್ಟ, ನಷ್ಟದಿಂದ ಉಂಟಾಗುವ ಕಾರ್ಯ ಏನು, ಲಾಭದಿಂದ ಉಂಟಾಗುವ ಕಾರ್ಯ ಏನು, ಇದು ದೇವರು ಇವತ್ತು ನಮ್ಮ ಸಂಗಡ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಇವತ್ತು ನೀವು ಲಾಭದಲ್ಲಿದ್ದೀರಾ, ನಷ್ಟದಲ್ಲಿದ್ದೀರಾ? ಆಮೇಲೆ ನಿಮಗೆ ಪಿಕ್ಚರ್ ಮುಂದೆ ಬಂದ್ಬಿಡ್ತದೆ, ಓ ವಾಕ್ಯಗಳೆಲ್ಲ ಹೊರಡುವಾಗ ಇದೇನೆ ಅಂತೇಳಿ. ಹಲ್ಲೆಲೂಯ. ಸರಿ, ದೇವರಿಗೆ ಸ್ತೋತ್ರ. ಇಲ್ಲಿ ನಾನು ನೋಡಿದಂತ ಆ ವಾಕ್ಯದ ಕಡೆಗೆ ನಾವು ಬರೋದಾದ್ರೆ, ಇಲ್ಲಿ ಒಂದು ಯುದ್ಧ ನಡೀತದೆ. ಇಲ್ಲಿ ಒಂದು ಯುದ್ಧ ಸಿದ್ಧವಾಗಿದೆ. ಈ ಯುದ್ಧದಲ್ಲಿ ಫಿಲಿಸ್ಟಿಯರ್ ಎಂಬುದಾಗಿ ಹೇಳುವುದು ಒಂದು ಗ್ಯಾಂಗ್. ಈ ಫಿಲಿಸ್ಟಿಯರ್ ಎಂಬುದಾಗಿ ಹೇಳುವಂತ ಒಂದು ಗ್ಯಾಂಗು. ಎರಡನೇ ಗ್ಯಾಂಗು ಇಸ್ರೇಲ್ ಜನರ ಒಂದು ಗ್ಯಾಂಗು. ಈ ಇಸ್ರೇಲ್ ಜನರ ಗ್ಯಾಂಗ್ ಯಾರು? ದೇವರ ಗ್ಯಾಂಗು. ಫಿಲಿಸ್ಟಿಯರ ಗ್ಯಾಂಗ್ ಬಂದ ಶತ್ರುವಿನ ಗ್ಯಾಂಗು. ಹಲ್ಲೆಲೂಯ. ಈಗ ಇವರು ಒಂದು ಬಂಡೆಯ ಹಿಂದಗಡೆ ಫಿಲಿಸ್ಟಿಯರ್ ಇದ್ದಾರೆ, ಇನ್ನೊಂದು ದಿಣ್ಣೆ ಆ ಕಡೆ ಇಸ್ರೇಲ್ ಜನರಿದ್ದಾರೆ. ಈಗ ಈ ಕಡೆಯಿಂದ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಯಾವ ಕಡೆಯಿಂದ? ಫಿಲಿಸ್ಟಿಯರ ಕಡೆಯಿಂದ. ಫಿಲಿಸ್ಟಿಯರ ಕಡೆಯಿಂದ ಆರ್ಭಟ ಜಾಸ್ತಿ ಆಗ್ತಾ ಇದೆ. ನಿಮ್ಮಲ್ಲಿ ಯಾವನಾದ್ರೂ ಇದ್ರೆ ಎಲ್ರು ಇದಕ್ಕೆ ಬರಬೇಡ್ರಿ. ಯಾವನಾದ್ರೂ ಒಬ್ಬನು ಬಂದು ಗೋಲ್ಯಾತನೆಂಬುದಾಗಿ ಹೇಳುವಂತ ನನ್ನನ್ನ ಯಾವನಾದ್ರೂ ಒಬ್ಬನು ಸೋಲಿಸಿದ್ರೆ, ಇಡೀ ನಮ್ಮ ತಂಡ, ಇಡೀ ನಮ್ಮ ಗ್ಯಾಂಗ್, ಇಡೀ ನಮ್ಮ ಯುದ್ಧ ಭಟರೆಲ್ಲ ಸೋತಂಗೆ. ನೀವು ನಮ್ಮನ್ನ ಗೆದ್ದು ಬಿಟ್ರೆ, ನನ್ನ ಗೆದ್ದು ಬಿಟ್ರೆ, ನಮ್ಮವರೆಲ್ಲ ಬಂದು ನಿಮ್ಗೆ ಗುಲಾಮರಾಗ್ಬಿಡ್ತಾರೆ, ಸೇವಕರಾಗ್ಬಿಡ್ತಾರೆ. ಇಲ್ಲ, ನಾನೊಬ್ಬ ಬರ್ತೀನಿ, ನಾನು ಯಾವ ಒಬ್ಬನ ಸಾಯಿಸ್ತೀನೋ, ನೀವು ಯಾರಾದ್ರೂ ಆರಿಸ್ಕೊಳ್ರಿ ಅಂತ ಇವನ್ಗೆ ಬೊಬ್ಬೆ ಹೊಡಿತಾ ಇವನು. ಯಾರು? ಬೈರಿ, ಗೋಲ್ಯಾತನು. ಈ ಗೋಲ್ಯಾತನ ಗ್ಯಾಂಗ್ನವರು ಈ ಗೋಲ್ಯಾತನ ಹೇಳ್ತಾ ಇದ್ದಾನೆ, ನಿಮ್ಮ ಕಡೆಯವರು ಅದು ಯಾರನ್ನೇ ನೀವು ಯಾರು ಬೇಕಾದ್ರೂ ಚೂಸ್ ಮಾಡ್ಕೊಳ್ರಿ, ಆರಿಸ್ಕೊಳ್ರಿ, ಆದ್ರೆ ನನ್ನ ಮುಂದಗಡೆ ಒಬ್ಬನ ಕಳಿಸ್ರಿ. ಒಂದು ಅವನು ನನ್ನ ಸೋಲಿಸಿದ್ರೆ ನಮ್ಮ ಕಡೆಯವರೆಲ್ಲ ಸೋತಾಗೆ. ಇಲ್ಲ, ನಿಮ್ಮ ಕಡೆಯಲ್ಲಿ ಯಾವನಾದ್ರೂ ಒಬ್ಬ ಗೆದ್ರೆ, ಅಥವಾ ನಿಮ್ಮ ಕಡೆಯಲ್ಲಿ ಒಬ್ಬನ ಯಾರು ಸೋತ್ರೆ ನಿಮ್ಮ ಕಡೆಯವರೆಲ್ಲ ಸೋತಂಗೆ ಅಂತ. ಹಲ್ಲೆಲೂಯ. ಇದು ಹೇಳ್ತಾ ಇರುವಾಗ್ಲೇನೆ ಈ ಗುಂಪು ಜನರು, ಯಾವ ಗುಂಪು ಜನರು? ಇಸ್ರಾಯೇಲ್ ಎಂಬುದಾಗಿ ಹೇಳುವಂತ ಗುಂಪು ಜನರು, ಇವ್ರು ಎದೆ ಓಡೋಯ್ದಂತೆ. ಇವನ್ ಶಬ್ದ ಕೇಳಿದ ತಕ್ಷಣ, ಶತ್ರು ಮಾತಾಡ್ತಾ ಇರುವಾಗ, ವೈರಿ ಅವನು ಮಾತಾಡ್ತಾ ಇರುವಾಗ ಇವರ ಎದೆ ಹಂಗೆ ಒಡೆದೊಯ್ದಂತೆ. ನಡಗಿ ಭಯಪಟ್ಟು ಬಚ್ಚಿಕೊಳ್ತಾ ಇದಾರಂತೆ. ಯಾರು? ಇಸ್ರಾಯೇಲ್ ಜನರು. ಆಲ್ರೆಡಿ ಇವರುಗಳು ಎಷ್ಟೋ ಯುದ್ಧಗಳು ಮಾಡಿದ್ದಾರೆ. ಯಾರು? ಇಸ್ರಾಯೇಲ್ ಜನರು ಎಷ್ಟೋ ಯುದ್ಧಗಳನ್ನ ಮಾಡಿ ಎಂತ ಘಟನ್ನ ಒಡೆದು ಉರುಳಿಸಿರುವಂತ ಈ ಗ್ಯಾಂಗು ಇವಾಗ ಭಯಪಟ್ಟುಕೊಂಡು ಬಚ್ಕೊಳ್ತಾ ಇದ್ದಾರೆ. ಯಾಕೆ ಭಯಪಟ್ಟು ಬಚ್ಚಿಕೊಳ್ತಾ ಇದೆ ಅಂದ್ರೆ, ನಾನು ಆ ಕಡೆಗೆ ಬರ್ತೀನಿ. ಆದ್ರೆ ಈ ಗೋಲಿಯಾತನು ಒಬ್ಬನೇ ನಿಂತ್ಕೊಂಡು ಸವಾಲಾಗ್ತಾ ಇದ್ದಾನೆ. ನೀವು ನೆನೆಸ್ಕೋಬಹುದು, ಓ ಗೋಲಿಯಾತನ ಅಂದ್ರೆ ಏನಪ್ಪಾ, ಯಾವ ಮನುಷ್ಯ, ಅವನ್ ಎಷ್ಟೇತಪ್ಪ ಹೊಡೆದು ಉರುಳಿಸ್ಲಿಕ್ಕೆ ಅಂತ ನೀವು ಆಲೋಚನೆ ಮಾಡಬಹುದು. ಹಲ್ಲೆಲೂಯ. ಆಗಿನ ಜನರು, ಆಗಿನ ಕಾಲ ಜನರು ಇವಾಗ ಇದ್ದ ಹಾಗೆ ಇರಲ್ಲ. ಆಗಿನ ಕಾಲದ ಜನರು ಭಯಂಕರ ಯುದ್ಧ, ಉದ್ದ. ಆಗಿನ ಕಾಲ ಜನರು ನೋಡಿದ್ರ, ಗಟಾನ್ ಗಟ್ರು, ಅಗ್ಲ, ಎತ್ತರ. ಅವ್ರು ನೋಡ್ರೇನೆ ಹಂಗೆ ನಡಕ ಸ್ಟಾರ್ಟ್ ಆಗುತ್ತೆ. ಅಷ್ಟು ಎತ್ತರದಲ್ಲಿ, ಅಷ್ಟು ಹೈಟ್ ಆಗಿ ಗಟ್ಟಿ ಮುಟ್ಟಾಗಿರುವಂತ ವ್ಯಕ್ತಿಗಳು. ಈಗ ನಮ್ಗಿರೋ ಕೈ ಇದೆಯಲ್ಲ, ನಿಮ್ಗಿದೆಯಲ್ಲ ಕೈ, ಈ ತರ ಕೈ 2-3 ಕೈ ಸೇರಿಸ್ಬೇಕಾದ್ರೆ ಒಂದು ಕೈಗೆ, ಅಷ್ಟು ಉದ್ದ
ಅಷ್ಟು ಹೈಟ್ ಇರ್ತಾರ ಮನುಷ್ಯ. ಆದ್ರೆ ಅಲ್ಲಿ ವಾಕ್ಯ ಬೀಳ್ತದೆ, ಈ ಗೋಲಿಯತನು ಸಾಧಾರಣವಾದವನಲ್ಲ, 6.5 ಮೊಳ ಉದ್ದ ಇದ್ನಂತೆ. ಎಷ್ಟು? ನಾನು ಅವಾಗಲೇ ಹೇಳಿದೆ, ಆಗಿನ ಕಾಲದಲ್ಲಿರುವಂತ ಜನರ ಕೈಗಳು ತುಂಬಾ ಉದ್ದ, ತುಂಬಾ ಎತ್ತರ ಇರುವಂತ ಜನಗಳು. 1 ಮೊಳ ಅಂದ್ರೆ ಲೆಕ್ಕ ಹಾಕೊಡ. ಅವಾಗಲೇ ಹೇಳಿದೆ, ನಮ್ದೊಂದು 3 ಕೈ ಸೇರಿಸ್ಬೇಕು ಒಂದು ಕೈ ಅವ್ರದ್ದು. ನಮ್ದು 3 ಕೈ ಸೇರಿಸ್ರೆ ಎಷ್ಟು ಉದ್ದ ಬರ್ತದ ಅವ್ರದ್ದು ಒಂದು ಕೈ. ಈಗ 1 ಮೊಳ ಅಂದ್ರೆ ಎಷ್ಟು ಉದ್ದ ಬರ್ಬೋದು ಲೆಕ್ಕ ಹಾಕೊಳ್ರಿ. ಆಗಿನ ಕಾಲದಲ್ಲಿ 1 ಮೊಳ ಅಂದ್ರೆ ಎಷ್ಟು ಉದ್ದ ಬರ್ಬೋದು ಅಂದಾಜು? ನಮ್ ಕೈ. ಅಲ್ಲ ಇದು ನಮ್ ಕೈ. ನಾನು ಹೇಳ್ತಿರೋದು ಆಗಿನ ಕಾಲದ ಜನರ ಕೈಯಲ್ಲಿ ಲೆಕ್ಕ ಹಾಕುವಾಗ 3 ಫೀಟ್ ಮೇಲೆ. ವಾಕ್ಯ ಹೇಳ್ತದೆ, ಆ ಗೋಲಿಯತನು ಎಷ್ಟು ಎತ್ತರದಲ್ಲಿದ್ನಂತೆ? 6.5 ಮೊಳ ಎತ್ತರದಲ್ಲಿದ್ನಂತೆ. ಲಾಸ್ಟ್ ಟೈಮ್ ನಲ್ಲಿ ಅವನು ಬುರುಡೆ ಸಿಕ್ತು. ಈಗ 2 ವರ್ಷದ ಮುಂಚೆ 3 ವರ್ಷದ ಮುಂಚೆ ಆ ಗೋಲಿಯತನ ಬುರುಡೆ ಸಿಕ್ತು. ಕರೆಕ್ಟ್ ಆಗಿ ದಾವಿದ ಕಲ್ಲೆತ್ತಿ ಬೀಸಿರೋ ಕಲ್ಲು ಹೋಗಿ ಹೊಡೆದಿರೋದು, ಒಳಗಡೆ ಕಲ್ಲು ಚುಚ್ಕೊಂಡಂಗೆ ಕೆಳಗಡೆ ಬಿದ್ದಿರೋದು. ಮತ್ತೆ ಅವ್ನ ಕತ್ತನ್ ಕುಯ್ದ್ಬಿಟ್ಟು ತಗೊಂಡೋಗ್ಬಿಟ್ಟು ಇಟ್ಟು ಒಂದು ಜಾಗ ಇತ್ತು, ಒಂದು ಮಣ್ಣಿತ್ತು, ಒಂದು ಊರಿತ್ತು. ಆ ಊರಲ್ಲಿ ಆ ಗೋಲಿಯತನ ಬುರುಡೆ ಸಿಕ್ತು. ಆ ಬುರುಡೆ ಎತ್ತಕ್ಕೆ 4 ಜನ ಕೈಲಾಗಿಲ್ವಂತೆ. ಅವನು ಬುರುಡೆ, ಒಣಗೋಗಿರೋ ಬುರುಡೆ, ಆ ಮೂಳೆ ಎತ್ತಕ್ಕೆ 4 ಜನ ಕೈಲಾಗಿಲ್ವಂತೆ. ಸುಮಾರು ಜನ ಸೇರಿ ತಳ್ಳೆ ಗಾಡಿ ಬರ್ತದಲ್ಲ, ಅದ್ರಲ್ಲಿ ಕಷ್ಟಪಟ್ಟು ಇಟ್ಕೊಂಡು ತಳ್ಕೊಂಡು ಹೋದ್ರಂತೆ. ಲೆಕ್ಕ ಹಾಕೊಳ್ರಿ, ಸತ್ತೋಗಿರೋ ಆ ಮೂಳೆ ಎಷ್ಟೋ ವರ್ಷಗಳಾಗಿದೆ, ಆ ಮೂಳೆನೇ ಎತ್ತಕ್ ಆಗ್ತದಲ್ಲ ಅಂತ ಹೇಳ್ವಾಗ ಅವ್ನು ಜೀವಂತವಾಗಿರುವಾಗ ಅವ್ನು ಹೆಂಗಿದ್ದ? ಇವ್ರು ಹೆಂಗೊತ್ತ ಬಂದಿದ್ದು, ಈ ಶರೀರ ಹೆಂಗೊತ್ತ ಬಂದಿದ್ದು? ಆಗಿನ ಕಾಲದಲ್ಲಿ ದೇವರ ಪುತ್ರರು ಅಂತ ಹೇಳುವಾಗ ದೇವದೂತರು ಅವಾಗ ಈ ಭೂಲೋಕಕ್ಕೆ ಬಂದು ಹೋಗ್ತಾ ಇದ್ರಂತೆ. ಈ ದೇವದೂತರು ಅವಾಗ ಭೂಲೋಕಕ್ಕೆ ಬಂದು ಹೋಗುವಾಗ ಈ ಮನುಷ್ಯ ಪುತ್ರಿಯರು ಅಂದ್ರೆ ಮನುಷ್ಯರಿಗೆ ಹುಟ್ಟಿರುವಂತ ಹೆಣ್ಮಕ್ಳು, ಈ ಮನುಷ್ಯರಿಗೆ ಹುಟ್ಟಿರುವಂತ ಹೆಣ್ಮಕ್ಳು ನೋಡಕ್ ತುಂಬಾ ಸುಂದರವಾಗಿದ್ರಂತೆ. ಹೇಗೆ ತುಂಬಾ ಸುಂದರವಾಗಿದ್ರು ಅಂದ್ರೆ ಅವ್ರವ್ರ ಮಗ ನೋಡ್ಕೊಂತವ್ರು, ಇಲ್ಲಿ ಯಾರು ಸುಂದರರು ಅಂತ. ಹಲ್ಲೆಲೂಯಾ. ಈ ಮನುಷ್ಯ ಪುತ್ರಿಯರು ತುಂಬಾ ಸುಂದರವಾಗಿದ್ರಂತ ನೋಡಕ್ಕೆ. ಈ ದೇವದೂತರು ನೋಡ್ಬಿಟ್ಟು ತಡೆಯಕ್ ಆಗಿಲ್ವಂತೆ, ಅವ್ರ ಮೇಲೆ ಕ್ರಶ್ ಆಯ್ತಂತೆ, ಲವ್ ಆಯ್ತಂತೆ. ಹಲ್ಲೆಲೂಯಾ. ಏನಾಯ್ತಂತೆ? ದೇವದೂತರ ಕೈಯಲ್ಲೇ ಇರಕ್ಕಾಗಿಲ್ವಂತೆ, ಕ್ರಶ್ ಆಯ್ತಂತೆ, ಇಷ್ಟ ಆಯ್ತಂತೆ. ಆ ಸೌಂದರ್ಯವನ್ನು ನೋಡಿ ಆ ಸೌಂದರ್ಯಕ್ಕೆ ಅವ್ರು ಬಿದ್ದೋದ್ರಂತೆ. ಯಾರು? ದೇವದೂತರು. ಆ ದೇವದೂತರು ಈ ಸ್ತ್ರೀ, ಮನುಷ್ಯನಿಂದ ಹುಟ್ಟಿರುವಂತ ಸ್ತ್ರೀಯನ್ನು ಸೇರುವಾಗ ಹುಟ್ಟಿದಂತವರೇ ಮಹಾಶರೀರಿಗಳು. ಮಹಾಶರೀರ ಅಂದ್ರೆ ಯಾರು? ಗೋಲೆತನ ಹಾಗೆ ಆ ಎತ್ತರ, ಆ ಇಟ್ಟು. ಯಾಕೆ ದೇವದೂತರಿಗೂ ಮತ್ತೆ ಮನುಷ್ಯ ಪುತ್ರಿಯರ ಸಂಗಡ ಸೇರುವಾಗ ಆ ಒಂದು ಬಲಿಯಾಡನಾಗಿರುವಂತ ಮನುಷ್ಯರು ಹುಟ್ಟಿದ್ದು. ಅದು ಬಂದ್ಬಿಟ್ಟು ನೀವು ನೋಡೋದಾದ್ರೆ ಆದಿಕಾಂಡದಲ್ಲಿ 6ನೇ ಅಧ್ಯಾಯದ ಮೇಲೆ ಬರ್ತದೆ, ಅವರು ಮಹಾಶರೀರಿಗಳು ಎಂಬುದಾಗಿ ಹೇಳಿ. ಅಲ್ಲಿ 6ನೇ ಅಧ್ಯಾಯದಲ್ಲಿ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಮಹಾಶರೀರಿಗಳು ಎಂಬುದಾಗಿ ಹೇಳುವಂತ ಜನರು ಇದ್ದಾರೆ. ಅವರೇ ಈ ದೇವದೂತರಿಗೆ ಹುಟ್ಟಿರುವಂತಹ ಜನರು. ಅದ್ರಲ್ಲಿ ಓಪನ್ ಆಗಿದೆ ಗೋಲಿಯತನು. ಹಲ್ಲೆಲೂಯಾ. ಈಗ ಲೆಕ್ಕ ಹಾಕೊಳ್ರಿ, 6.5 ಮೊಳ ಎತ್ತರದಲ್ಲಿ ಅವ್ನು ನಿಂತಿದ್ದಾನೆ ಅಂದ್ರೆ ನಾವು ನಿಂತ್ಕೊಂಡ್ರೆ ಅವ್ನ ಮುಂದ್ಗಡೆ ಹೆಂಗಿರ್ತೀವಿ? ಇರ್ತೀವ್ರಿ. ಅವನೊಂದು ಕಾಲು ಇಟ್ಟಂದ್ರೆ ಚಟ್ನಿನೇ ನಾವು. ಹಲ್ಲೆಲೂಯಾ. ಆಮೇಲೆ ಮತ್ತೆ ನಂತರ ಆ ವಿಡಿಯೋ ಫೋಟೋ ಇದೆ ನೋಡ್ರಿ, ಅವನ ಮೂಳೆ, ಅವ್ನು ಬಿದ್ದಿರೋ ಜಾಗದಲ್ಲಿ ಮನುಷ್ಯರು ಇಷ್ಟಿಷ್ಟು ಕಾಣ್ತಾರ. ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆ ಮೂಳೆ ಪಕ್ಕದಲ್ಲಿ ಇಷ್ಟಿಷ್ಟೇ ಕಾಣ್ತಾರ ಜನರು. ಇನ್ನು ಎಷ್ಟು ಉದ್ದ ಇರ್ಬೋದು ಅವನು? ಇಷ್ಟು ಉದ್ದ ಇರೋ ಮನುಷ್ಯ ಸವಾಲಾಗ್ತದೇನೆ, ಯಾರಾದ್ರೂ ಒಬ್ಬನು ನನ್ನ ಹತ್ರ ಬರ್ಲಿ, ನನ್ನ ಸೋಲಿಸ್ಲಿ, ನಾನ್ ಸೋತ್ರೆ ಇಡೀ ನಮ್ಮ ತಂಡನೇ ಸೋಲ್ದಂಗೆ. ಒಬ್ಬನಿಗೂ ಮೀಟ್ರಿಲ್ಲ, ಎಲ್ಲ ನಡುಕ್ತವ್ರೆ, ಎಲ್ಲ ಭಯ ಪಡ್ತವ್ರೆ. ಯಾಕೆ? ಅದಕ್ಕಿಂತ ಮುಂಚೆ ಈ ತರ ಎಷ್ಟೋ ಘಟನ ಹೊಡೆದು ಉರುಳಿಸಿದಾರ. ಇದಕ್ಕಿಂತ ಮುಂಚೆ ಎಷ್ಟೋ ಯುದ್ಧಗಳು ನಡೆಯುವಾಗ ಇಂತರ ಎಷ್ಟೋ ಘಟನ ಹೊಡೆದು ಉರುಳಿಸಿರುವಂತವ್ರು ಇವನ್ ಶಬ್ದ ಕೇಳ್ಕೊಂಡು ಭಯ ಪಡ್ಕೊಂಡು ಬಚ್ಚಿಟ್ಕೊಳ್ತಾರೆ. ಕಾರಣ ಏನು ಗೊತ್ತಾ? ವಾಕ್ಯ ಹೇಳ್ತದೆ, ಸೌಲನು ದೇವರಿಂದ ಅಭಿಷೇಕವನ್ನ ನಷ್ಟಪಡಿಸ್ಕೊಂಡಿದ್ದ. ಇವಾಗ ಪಿಕ್ಚರ್ ಸ್ಟಾರ್ಟ್ ಆಗೋದು, ಇದಕ್ ಮೇಲೆ ಪ್ರಸಂಗ ಸ್ಟಾರ್ಟ್ ಆಗೋದು. ಇಲ್ಲಿವರೆಗೂ ನಾನು ಮಾಡಿದ ಪರಿಚಯ ಏನೋ ಪರಿಚಯ ಮಾಡಿದ್ದು ಹಿಂಗೆ ಅಂತ. ಇದಕ್ಕೆ ಮೇಲೆ ಪ್ರಸಂಗ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದೆ ಲಾಭ ನಷ್ಟ, ನಷ್ಟದಿಂದ ಆಗೋ ಕಾರ್ಯ ಏನು, ಲಾಭದಿಂದ ಆಗೋ ಕಾರ್ಯ ಏನು, ಈ ಎರಡು ಕುರಿತು ದೇವರಾತ್ಮ ಇವತ್ತು ನಮ್ಮ ಸಂಗಡ ಮಾತಾಡ್ತಾರೆ. ಈಗ ಈ ಸೌಲನು
ಸ್ವರ್ಗದ ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಒಂದು ವ್ಯಕ್ತಿಯಾಗಿದ್ದ. ಇವೆಲ್ಲರೂ ನೋಟಕ್ಕೆ ಬರಬೇಕು. ನಿದ್ದೆ ಬಂದ್ರೆ ಆರಾಮಾಗಿ ಪರವಾಗಿಲ್ಲ ಮಾಡ್ಕೊಂಬಿಡ್ರಿ, ನೋ ಪ್ರಾಬ್ಲಮ್. ನಿದ್ದೆ ಬಂದ್ರೆ ಹಂಗೆ ಮಲ್ಕೊಂಬಿಡ್ರಿ. ನಾ ಬೇಕಾದ್ರೆ ಪಕ್ಕದಲ್ಲಿ ಹೇಳ್ತೀನಿ ತಟ್ರಪ್ಪ ಮಲ್ಕೊಳ್ಳಿ ಅಂತ. ಚಪ್ಪಾಳೆ ಹೊಡಿಬಿಟ್ರೆ ಚಪ್ಪಾಳೆ ಬಂದು ಅವ್ರನ್ನ ತಟ್ಟಿ ಹಂಗೆ ಮಲ್ಕೊಳ್ಳಿ ಅಂತ. ಅಲ್ಲೇಲೂಯ. ಅಂದ್ರೆ ನೀವು ಇಲ್ಲಿವರೆಗೂ ಬಂದಿರೋದು ವ್ಯರ್ಥ ಆಗಬಾರ್ದು. ನೀವು ಇಲ್ಲಿವರೆಗೂ ಬಂದಿರೋದು ವೇಸ್ಟ್ ಆಗಬಾರ್ದು. ಇಲ್ಲಿ ನೀವು ಬಂದಿರೋದು ಬಿಡುಗಡೆ ಹೊಂದಿಕೊಂಡು ಹಿಂದಿರುಗಿ ಹೋಗ್ಬೇಕು. ದೇವ್ರು ಸುಮ್ಮನೆ ಏನೋ ಮಾತಾಡಲ್ಲ, ಸಮಥಿಂಗ್ ಏನಾದ್ರೂ ಇದ್ರನ್ನೇ ಮಾತಾಡೋದು. ಅಲ್ಲೇಲೂಯ. ಇವತ್ತು ನಿನ್ನ ಜೀವನದಲ್ಲಿ ನೀನು ಪಡ್ಕೊಂಡಿರುವಂತ ನಷ್ಟ ಅದು ಲಾಭವಾಗಿ ಹಿಂದಿರುಗಿ ಹೋಗ್ಬೇಕು. ಏನ್ ಕಳ್ಕೊಂಡಿದ್ದ ಹಿಂದಿರುಗಿ ಪಡ್ಕೊಂಡು ನೀನು ಹೋಗ್ಬೇಕು. ಅದು ಶತ್ರುವಿಂದ ನಷ್ಟ ಆಯ್ತು, ನಿನ್ನ ಅಹಂಕಾರದಿಂದ ನಷ್ಟ ಆಯ್ತು, ಅದು ನಿನ್ನಿಂದ ನಷ್ಟ ಆಯ್ತು, ಅದು ನಿನ್ನ ಮನೆಯಿಂದ ನಷ್ಟ ಆಯ್ತು. ಅದು ಹೇಗೆ ನಷ್ಟ ಆಯ್ತು ಐ ಡೋಂಟ್ ನೋ. ಗೊತ್ತಿದ್ದು ನಷ್ಟ ಆಯ್ತು, ಗೊತ್ತಿಲ್ಲದ್ರೆ ನಷ್ಟ ಆಯ್ತು, ಅದು ನನಗೆ ಗೊತ್ತಿಲ್ಲ. ಬಟ್ ನಷ್ಟದ ಕುರಿತು ದೇವರು ಮಾತಾಡುವಾಗ ಹೌದು ನನ್ನ ಜೀವನದಲ್ಲಿ ನಷ್ಟ ಆಗಿದೆ ಅನಿಸಿದ್ರೆ ಇವತ್ತು ನೀನು ಲಾಭವಾಗಿ ಹಿಂದಿರುಗಿ ಪಡ್ಕೊಂಡು ಹೋಗ್ಬೇಕು. ಹಲ್ಲೆಲೂಯ. ಈಗ ಈ ನಷ್ಟ ಯಾರು? ಸೌಲ. ಈಗ ಸೌಲ ನಷ್ಟ ಒಂದಕ್ಕಿಂತ ಮುಂಚೆ, ಆ ಅಭಿಷೇಕ ನಷ್ಟ ಆಗೋಕ್ಕಿಂತ ಮುಂಚೆ, ಆ ಅಭಿಷೇಕ ಕಳ್ಕೊಳ್ಳೋಕ್ಕಿಂತ ಮುಂಚೆ ಅವನ ಮೇಲೆ ದೇವರ ಆತ್ಮ ಇದ್ದ. ಸೌಲನ ಮೇಲೆ ಅಭಿಷೇಕ ಇರೋವರೆಗೂ ದೇವರ ಆತ್ಮ ಇತ್ತು. ದೇವರ ಆತ್ಮ ಇರೋವರೆಗೂ ಈ ಸೌಲ ಎಲ್ಲೆಲ್ಲ ಹೋಗ್ತಾನೋ, ಅದು ಎಂತ ಯುದ್ಧ ಆಗಿರ್ಲಿ, ಅದು ಎಂತ ಪಟ್ಟಣ ಆಗಿರ್ಲಿ, ಅದು ಎಂತ ಭಯಂಕರ ವ್ಯಕ್ತಿ ಆಗಿರ್ಲಿ, ಅವರು ಸೋತಿದವರಾಗಿ ಹಿಂದಿರುಗಿ ಬರ್ತಾ ಇರಲಿಲ್ಲ. ಬದಲಾಗಿ ಯುದ್ಧದಲ್ಲಿ ಜಯವನ್ನ ಹೊಂದಿದವರಾಗಿ ಜಯದ ಬಾವುಟವನ್ನ ಆರಿಸಿಕೊಂಡು ಬರುವವರಾಗಿದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರ ಮೇಲೆ ಅಭಿಷೇಕ ಇರೋವರೆಗೂ, ಅವನ ಮೇಲೆ ಅಭಿಷೇಕ ಇರೋವರೆಗೂ ಅವನು ಎಲ್ಲೆಲ್ಲ ಕಾಲಿಡ್ತಾನೋ ಅಲ್ಲೆಲ್ಲ ಜಯ, ಅಲ್ಲೆಲ್ಲ ಜಯ. ಅದಕ್ಕೆ ಸೈತಾನನಿಗೆ ಗೊತ್ತು, ಯಾರ ಮೇಲೆ ಅಭಿಷೇಕ ಇರ್ತದೋ ಆ ಅಭಿಷೇಕ ಉಳ್ಳವನನ್ನ ಕೆಣಕಕ್ಕಾಗಲ್ಲ, ಆ ಅಭಿಷೇಕ ಇರೋನ ಮುಟ್ಟಕ್ಕಾಗಲ್ಲ, ಆ ಅಭಿಷೇಕನೊಟ್ಟಿಗೆ ಯುದ್ಧ ಮಾಡಕ್ಕಾಗಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ ಗೊತ್ತಾ? ಯಾರ ಮೇಲೆ ಅಭಿಷೇಕ ಇರ್ತದೋ ಆ ಅಭಿಷೇಕವನ್ನ ನಷ್ಟಪಡಿಸ್ತಾನೆ. ಓ ರಾಬಾ ಶಬ್ದವಾದಿಗಾರಗಸೆ. ಅಭಿಷೇಕದ ತೂಕ ಅರ್ಥ ಮಾಡ್ಕೊಳ್ರಿ, ಅಭಿಷೇಕದ ಬೆಲೆ ಅರ್ಥ ಮಾಡ್ಕೊಳ್ರಿ, ಅಭಿಷೇಕದ ತಾಕತ್ ಅರ್ಥ ಮಾಡ್ಕೊಳ್ರಿ, ಅಭಿಷೇಕದ ನಡೆಸುವಿಕೆ ಅರ್ಥ ಮಾಡ್ಕೋ. ಇನ್ನ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವಾಗ ಹೇಳ್ಬೇಕಾದ್ರೆ, ಈ ಲೋಕದಲ್ಲಿರುವಂತಹ ಒಬ್ಬ ಪ್ರಧಾನಮಂತ್ರಿ, ಈ ಲೋಕದಲ್ಲಿರುವಂತಹ ಒಬ್ಬ ಪ್ರಧಾನಮಂತ್ರಿ ಬೇರೆ ಯಾರಿಗಾದ್ರೂ ಪಟ್ಟ ಕೊಡೋದಾದ್ರೆ, MLA ಪಟ್ಟ ಕೊಡೋದಾದ್ರೆ, ಮಂತ್ರಿಗಿರಿ ಪಟ್ಟ ಕೊಡೋದಾದ್ರೆ, ಹಲ್ಲೆಲೂಯಾ, ಆ ಪಟ್ಟ ಬಂದ್ಮೇಲೆ ಅವನ ಆಳ್ವಿಕೆನೇ ಬೇರೆ. ನಿಮ್ಗೆ ಅರ್ಥ ಆಗಿಲ್ಲ. ಈಗ ನಾನು ಮಂತ್ರಿ ಸ್ಥಾನಕ್ಕೆ ನನ್ನ ಎಲೆಕ್ಷನ್ ನಿಂತಿದ್ದೀನಿ. ಇದುವರೆಗೂ ಯಾವ ಎಲೆಕ್ಷನ್ ನಿಂತಿಲ್ಲ. ಡೈರೆಕ್ಟ್ ಮಂತ್ರಿ ಸ್ಥಾನಕ್ಕೆ ನಿಲ್ಲಕ್ಕೋಸ್ಕರವಾಗಿ ಫಸ್ಟ್ ಟೈಮಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದೀನಿ. ಈಗ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಿಂತ ಮುಂಚೆ ನನ್ನ ಗತ್ತು ಬೇರೆ, ನನ್ನ ಪವರ್ ಬೇರೆ, ನನ್ನ ಕೆಪಾಸಿಟಿ ಬೇರೆ. ಬಟ್ ಆ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರೆ, ಆ ಎಲೆಕ್ಷನ್ ಅಲ್ಲಿ ನಾನು ಗೆದ್ದು ಬಿಟ್ರೆ, ಮಂತ್ರಿಯ ಸ್ಥಾನ ನನಗೆ ಬಂದುಬಿಟ್ರೆ, ನಾನು ಒಂದು ಕಾರಲ್ಲಿ ಹೋದ್ರೆ ನನ್ನ ಹಿಂದೆಗಡೆ 4 ಕಾರ್ ಬರ್ತದ, 4 ಕಾರು ಹಿಂದೆಗಡೆ ಬರ್ತದೆ. ಮುಂದೆ ಹಿಂದುಗಡೆ 2 ಪೊಲೀಸ್ ಜೀಪ್ ಬರ್ತದೆ, ಪೊಲೀಸ್ ಕಾವಲು ಇರ್ತದೆ. ಸಾಮಾನ್ಯವಾಗಿ ನಂತರ ಯಾರು ಬರಕ್ಕಾಗಲ್ಲ, ಯಾರು ಮುಟ್ಟಕ್ಕಾಗಲ್ಲ. ಒಂದು ವೇಳೆ ಪೊಲೀಸ್ ಕಾವಲಾಗಿ ಬರುವಾಗ ಬರೀ ಕೈಯಲ್ಲಿ ಬರಲ್ಲ, ಬಂದೂಕುಗಳು ತಗೊಂಡು ನನ್ನ ಹಿಂದುಗಡೆ ಬರ್ತಾರೆ. ಏನಕ್ಕೆ? ನನಗೆ ರಕ್ಷಣೆ ಕೊಡ್ಲಿಕ್ಕೆ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಒಬ್ಬ ಪ್ರಧಾನಮಂತ್ರಿ, ಒಂದು ಮಂತ್ರಿ ಪಟ್ಟ ಕೊಡೋದಾದ್ರೆ ಯಾವಾಗ ಸಿಗೋದು ಪಟ್ಟ? ಈಗೆಲ್ಲ ಗೆದ್ಬಿಟ್ಟೆ, 1 ವಾರ ಆದ್ಮೇಲೆ ವಿಧಾನಸೌಧದಲ್ಲಿ ಹೈಕೋರ್ಟ್ ಡೆಲ್ಲಿಗೆ ಹೋಗ್ಬೇಕು. ಅಲ್ಲಾಗ ನಿಂತ್ಕೊಂಡು ರಾಷ್ಟ್ರಪತಿ ಎಲ್ಲಾರು ಇರ್ತಾರೆ, ಅವ್ರ ಮುಂದಗಡೆ
ವಚನ, ಏನು ವಚನ? ಪ್ರಮಾಣ ವಚನ ಮಾಡಿ ಅಧಿಕಾರವನ್ನ, ಸೀಟನ್ನ ಸ್ವೀಕಾರ ಮಾಡಿ ಬಂದ್ಮೇಲೆ ಅವನ ಗತ್ತೆ ಬೇರೆ, ಅವನ ಲೆವೆಲ್ ಬೇರೆ. ಒಬ್ಬ ಮನುಷ್ಯನಿಂದ ಬರುವಂತ, ಒಂದು ದೇಶದಿಂದ ಬರುವಂತ ಒಂದು ಸ್ಥಾನ, ಒಂದು ಪಟ್ಟಕ್ಕೆ ಆ ಪವರ್ ಇದ್ರೆ ನಿಮ್ಗಿನ್ನ ಅರ್ಥ ಆಗಿಲ್ಲ. ಒಬ್ಬ ಮನುಷ್ಯನ ಕೊಡುವಂತ ಈ ಪ್ರಪಂಚದಲ್ಲಿರುವಂತ, ಅರೇ ದೇವ್ರ ಸುಮ್ಮನೆ ಚಿಟ್ಕೆ ಹೊಡ್ರ ಅವ್ನು ಉಸು ನಿಂತ ಹೋಗ್ಬಿಡ್ತದ್ರಿ. ಹೋಗಲ್ವಾ? ಹೋಗಲ್ವಾ? ಯಾರು ನಿಮ್ಮ ಬಲ್ದಲ್ಲಿ ನೀವಿದ್ದೀರಾ? ನಿನ್ನ ಹೃದಯ, ನಿನ್ನ ಹಾರ್ಟ್, ನಿನ್ನ ಲಿವರ್, ನಿನ್ನ ಕಿಡ್ನಿ, ನಿನ್ನ ಒಂದೊಂದು ಪಾರ್ಟ್ಸ್ಗಳು ದೇವ್ರ ಕಾಯ್ದಿದ್ರೆ 20 ವರ್ಷ 19 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋಗ್ತಾ ಇದಾರೆ, ಎದೆ ಮೇಲೆ ಮಣ್ಣು ಹಾಕೊಂಡು ಹೋಗ್ತಾ ಇದಾರ. ಅಲ್ಲೇಲೂಯಾ. ಅಂದ್ರೆ ದೇವ್ರು ಸುಮ್ಮನೆ ಚಿಟ್ಕೆ ಹೊಡ್ರ ನಾವು ಹೋಗ್ಬಿಡ್ತೀವಿ. ಅಂತ ಒಬ್ಬ ಮನುಷ್ಯ ಕೊಟ್ಟಿರುವಂತ ಪದವಿಗೆ ಆ ಪವರ್ ಇದ್ರೆ, ಈ ಅಭಿಷೇಕ ಮನುಷ್ಯನು ಕೊಟ್ಟಿರುವಂತ ಅಭಿಷೇಕವಲ್ಲ. ಈ ಅಭಿಷೇಕ ಬರುವಂಥದ್ದು ಮನುಷ್ಯನಿಂದ ಅಲ್ಲ. ಈ ಅಭಿಷೇಕ ಬರುವಂಥದ್ದು ಪರಲೋಕದಿಂದ, ರಾಜಾದಿ ರಾಜನ ತೀರ್ಮಾನದ ಮೇರೆಗೆ. ರಾಜಾದಿ ರಾಜನು ತೀರ್ಮಾನ ಮಾಡಿ ಆ ತೀರ್ಮಾನದ ಮೇರೆಗೆ ಇಳಿದು ಬರುವಂತ ದೇವರ ಅಭಿಷೇಕ. ಈ ಅಭಿಷೇಕದ ಪಟ್ಟ ನಿನ್ನ ಒಳಗಡೆ ಬಂದು ಬಿಟ್ರೆ, ಹಲ್ಲೆಲೂಯಾ, ಈ ಅಭಿಷೇಕದ ಪಟ್ಟ ನಿನ್ನ ಒಳಗಡೆ ಬಂದ್ಬಿಟ್ರೆ, ಯಾವ ಊರಲ್ಲಿ ಇರ್ತೀಯೋ ಆ ಊರ ಮೇಲೆ ನಿನ್ನ ಆಳ್ವಿಕೆ ನಡೆಯೋದು. ನಿನ್ನ ಆಳ್ವಿಕೆ ನಡೆಯೋದು ಅಲ್ಲಿರೋ MLA ಅಲ್ಲಿರೋ ಮಂತ್ರಿದು ಅಲ್ಲ. ಅರ್ಥ ಆಗ್ತಾ ಇದೆಯಾ? ಅಧಿಕಾರಿ ಏನ್ ಮಾಡ್ತಾನೆ? ಜನರನ್ನ ಆಳ್ವಿಕೆ ಮಾಡ್ತಾನೆ. ಬಟ್ ಈ ಅಭಿಷೇಕ ಇರೋನು ದುಷ್ಟ ಶಕ್ತಿಗಳ ಮೇಲೆ ಆಳ್ವಿಕೆ ಮಾಡ್ತಾನೆ, ಅಂಧಕಾರ ಶಕ್ತಿಗಳ ಮೇಲೆ ಆಳ್ವಿಕೆ ಮಾಡ್ತಾನೆ, ದುಷ್ಟ ಶಕ್ತಿಗಳ ಪಾಳೆಗಳ ಆಳ್ವಿಕೆ ಮಾಡ್ತಾನೆ. ಜನರ ಯೋಗಕ್ಷೇಮ ಚೆನ್ನಾಗಿರ್ಬೇಕಾದ್ರೆ ಒಂದು ಪಟ್ಟಣದಲ್ಲಿ ಒಂದು ಅಭಿಷೇಕ ಇರ್ಬೇಕು. ಒಂದು ಊರಲ್ಲಿ, ಒಂದು ಪಟ್ಟಣದಲ್ಲಿ ಶುಭ ಕಾರ್ಯಗಳು ನಡಿಬೇಕಾದ್ರೆ, ಒಳ್ಳೆ ಕಾರ್ಯಗಳು ನಡಿಬೇಕಾದ್ರೆ, ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಒಬ್ಬ ಅಭಿಷೇಕ್ತನಾಗ್ಲಿ, ಒಬ್ಬ ಅಭಿಷೇಕ್ತಲಾಗ್ಲಿ ಒಂದು ಊರಲ್ಲಿ, ಒಂದು ಪಟ್ಟಣದಲ್ಲಿ ದೀಪಕ್ಕೆ ಸಮಾನವಾಗಿ, ಬೆಳಕಿಗೆ ಸಮಾನವಾಗಿ ಇರ್ಬೇಕು. ಆವಾಗಲೇ ಆ ಊರಿಗೂ, ಆ ಪಟ್ಟಣಿಗೂ, ಆ ಜನರಿಗೂ ಕಣ್ಣುಗಳು ಕಾಣಲಿಕ್ಕೆ ಸಾಧ್ಯ. ಓ ರಬಾ ಶಬ್ದವಾದಿಗಾರಗಸಿ. ಅಭಿಷೇಕ, ಅಭಿಷೇಕ ಅದು ಅಭಿಷೇಕದ ಗತ್ತು, ಅದು ಅಭಿಷೇಕದ ನಡೆಸುವಿಕೆ. ನಿನ್ನ ಕೈಯಲ್ಲಿ ಆಗದೆ ಇರುವುದನ್ನ ಅಭಿಷೇಕ ಸಾಧಿಸಿ ಕೊಡುವಂತದ್ದಾಗಿದೆ ದೇವರ ಅಭಿಷೇಕ. ಓ ಜೀಸಸ್, ದೇವರ ಆತ್ಮ ಮಾತಾಡ್ತಾ ಇದ್ದಾರೆ, ಸ್ವರ್ಗದ ದೇವರು ಮಾತಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಬಿಡಬೇಕಾದ ಕಾರ್ಯಗಳನ್ನೆಲ್ಲವನ್ನ ಬಿಟ್ಟು ಇವತ್ತು ನೀನ್ ನನ್ನ ಕಡೆಗೆ ಮನ ತಿರುಗೋದಾದ್ರೆ ಒಂದು ಸ್ಪೆಷಲ್ ಅನಾಂಟಿಂಗ್, ಒಂದು ಸ್ಪೆಷಲ್ ಅಭಿಷೇಕ ನಷ್ಟ ಆಗಿರೋದನ್ನ ಹಿಂದಿರುಗಿ ಸ್ಪೆಷಲ್ ಆಗಿ ಕೊಡುವುದಕ್ಕಾಗಿ ನಾನು ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳಿ ಸೈನ್ಯಗಳ ಒಡೆಯನು ಆಲೋಚನೆ ಒದಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅಭಿಷೇಕದ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ನಾನು ಪಾಸ್ಟರ್ಮನಿಗೆ ಯಾವ ಪ್ರಸಂಗ ಮಾಡ್ತೀನಿ ಅಂತ ನಾನು ಕೂಡ ಹೇಳಿಲ್ಲ. ನಾನು ಪ್ರಸಂಗ ಮಾಡೋದು ಪಾಸ್ಟರ್ಮನಿಗೆ ಗೊತ್ತೇ ಇಲ್ಲ. ಆದ್ರೂ ಕೂಡ ಪಾಸ್ಟರ್ಮನ ಮೂಲಕವಾಗಿ ಹೆಚ್ಚಿಸಿದ್ರು, ಹಾಡು ಮೂಲಕವಾಗಿ ಅಂತ್ಯಕಾಲ ಅಭಿಷೇಕ ಅಂತ ಹೇಳಿ. ಹಲ್ಲೆಲೂಯಾ. ಎಷ್ಟು ಹಾಡುಗಳಿತ್ತು, ಎಷ್ಟು ಹಾಡುಗಳು ತೆಗೆದು ಆಡುವುದಾಗಿತ್ತು. ಆದ್ರೂ ಕೂಡ ಪಾಸ್ಟರ್ಮನ ಮೂಲಕವಾಗಿ ಇವತ್ತು ಅಂತ್ಯಕಾಲದ ಅಭಿಷೇಕ ಆಡಿಸ್ಲಿಕ್ಕೆ ಕಾರಣ ಏನು? ಅದು ಸೂಚನೆ, ದೇವರಾತ್ಮ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅಭಿಷೇಕ ಉಳ್ಳವನು ದೇಶ, ರಾಜ್ಯ, ಪಟ್ಟಣಗಳನ್ನು ಆಳ್ವಿಕೆ ಮಾಡೋನಾಗಿರ್ತಾನೆ. ನಿಮಗೆ ಅಷ್ಟು ಡೌಟ್ ಇದ್ರೆ ಒಂದು ಸಾರಿ ನಾವು ಎಲಿನ ಕಡೆಗೆ ಹೋಗಿ ಬರೋಣ.
ಏಲಿನ ಕಡೆಗೆ ಹೋಗಿ ಬರೋಣ. ಏಲಿಯನನ್ನ ಸ್ವರ್ಗದ ದೇವರು ಪ್ರವಾದಿಯಾಗಿ ಅಭಿಷೇಕ ಮಾಡಿದರು. ಹಲ್ಲೆಲೂಯಾ. ಯಾವ ಆಲೋಚನೆ ಬೇಕಾದ್ರೂ ಲೋಕದಲ್ಲಿರುವಂತಹ ಅಧಿಕಾರಿಗಳು, ಮನುಷ್ಯರು ಏಲಿನ ಹತ್ರ ಹೋಗಿ ಆಲೋಚನೆ ಕೇಳಿ, ಇಸ್ರಾಯೇಲ್ ಜನರು ಏಲಿನ ಹತ್ರ ಹೋಗಿ ಆಲೋಚನೆ ಕೇಳಿ ನಂತರವಾಗಿ ತೀರ್ಮಾನ ಮಾಡ್ತಾ ಇದ್ರು. ಏಲಿಯ ಏನಾದ್ರೂ ಈ ಕಡೆ ಹೋಗಿದ್ರೆ ಮಾತ್ರ ಹೋಗ್ತಾ ಇದ್ರು, ಹೋಗ್ಬೇಡಂದ್ರೆ ಹೋಗ್ತಾ ಇರಲಿಲ್ಲ. ಇದು ಮಾಡಿದ್ರೆ ಮಾಡ್ತಾ ಇದ್ರು, ಮಾಡಬೇಡಂದ್ರೆ ಮಾಡ್ತಾ ಇರಲಿಲ್ಲ. ಅದು ಅಭಿಷೇಕ್ತನಿಗಿರುವಂತ ಗತ್ತು. ಒಂದು ದಿನ ದೇವ್ರು ಹೇಳ್ತಾರೆ, ನೀನು ಅಹಾಬನ ಮುಂದಗಡೆ. ಅಹಾಬ ಅಂದ್ರೆ ಯಾರು? ರಾಜ. ಒಂದು ದೇಶಕ್ಕೆ, ಒಂದು ಪಟ್ಟಣಕ್ಕೆ, ಒಂದು ಊರಿಗೆ ರಾಜನಾಗಿರುವಂತ ಅಹಾಬನ ಹತ್ರ ದೇವ್ರು ಏನ್ ಮಾಡ್ತಾರೆ? ಎಲಿನ ಕಳಿಸ್ತಾರೆ. ಏನಂತ ಹೇಳಿ? ನಾನ್ ಹೇಳೋ ಕೆಲವು ನುಡಿಗಳು, ನಾನು ಹೇಳೋ ಕೆಲವು ಮಾತುಗಳಿದೆ, ಆ ಮಾತುಗಳು ರಾಜನ ಮುಂದೆ ನೀನು ಹೇಳ್ಬೇಕು ಅಂತ. ಅವಾಗ ಈ ಎಲಿಯ ಹೋಗ್ತಾನೆ, ದೇವರ ಆತ್ಮದಲ್ಲಿ ಹೋಗ್ತಾ ಇದ್ದಾನೆ. ಎಲಿಯ ದೇವರ ಅಭಿಷೇಕದಲ್ಲಿ ಹೋಗ್ತಾ ಇದ್ದಾನೆ. ಎಲಿಯ ದೇವರ ಮಹಿಮೆಯಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ಬಿಟ್ಟು ರಾಜನ ಮುಂದೆ ನಿಂತ್ಕೊಂಡು ಅವನು ಹೇಳ್ತಾ ಇದ್ದಾನೆ, ಇದು ನನ್ನ ದೇವರು ಹೇಳ್ತಾ ಇದ್ದಾರೆ, ನಾನು ಸೇವಿಸುವ ದೇವರು, ನಾನು ಆರಾಧಿಸುವಂತ ದೈವ, ನಾನು ಆರಾಧಿಸುವಂತ ಸೈನ್ಯಗಳ ಒಡೆಯ, ಯುದ್ಧ ಭಟರ ದೇವರಾಗಿರುವಂತ ದೇವರು ನನ್ನಲ್ಲಿ ಕಳಿಸಿದಾನೆ. ನನ್ನ ಅಭಿಷೇಕ ಮಾಡಿರುವಂತ ದೇವರು, ನನ್ನನ್ನು ಆತ್ಮದಲ್ಲಿ ತುಂಬಿಸಿರುವಂತ ದೇವರು. ಏ ರಾಜನೇ, ನಿನ್ನ ಮುಂದಗಡೆ ಇವತ್ತು ನನ್ನ ಆ ದೇವರು ಕಳಿಸಿದಾನೆ. ಹಲ್ಲೆಲೂಯಾ. ಈಗ ಎಲಿಯ ಅಹಾಬನಾಗಿರುವಂತ ರಾಜದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದೆ, ನೋಡು, ನಮ್ ದೇವರು ಹೇಳ್ತಾರೆ, ನಾನು ಕಟ್ಟಲೆ ಕೊಡೋವರೆಗೂ, ನಾನ್ ಕಲ್ಪಿಸೋವರೆಗೂ, ನಾನ್ ನುಡಿಯೋವರೆಗೂ ಈ ದೇಶದ ಮೇಲೆ, ಈ ದೇಶದ ಭೂಮಿಯ ಮೇಲೆ ಮಂಜಾಗಲಿ ಮಳೆಯಾಗಲಿ ಬರಲ್ಲ. ಎಲಿಯ ಅಹಾಬ ರಾಜ, ಪ್ರಧಾನಮಂತ್ರಿ. ಈ ಪ್ರಧಾನಮಂತ್ರಿ ಹತ್ರ ಹೋಗ್ಬಿಟ್ಟು ಎಲಿಯ ಹೇಳ್ತಾ ಇದ್ದಾನೆ, ನಾನು ಹೇಳೋ ಗಂಟ ಈ ಭೂಮಿ ಮೇಲೆ, ಈ ಊರ್ ಮೇಲೆ ಮಂಜಾಗಲಿ ಮಳೆಯಾಗಲಿ ಬರೋದಿಲ್ಲ. ನಾನು ಯಾವಾಗ ಕಟ್ಟಲೆ ಕೊಡ್ತೀನೋ ಆವಾಗ ಮಂಜು ಬರುತ್ತೆ, ನಾನು ಯಾವಾಗ ಕಟ್ಟಲೆ ಕೊಡ್ತೀನೋ ಅವಾಗ ಮಳೆ ಬರುತ್ತೆ. ಇದು ಹೇಳ್ಬಿಟ್ಟು ಈಚೆ ಕಡೆ ಬರ್ತಾ ಇದ್ದಾನೆ. ಪಟ್ಟಣ ದೇವರು ಎಲ್ಲಿನ ಮಾತಾಡ್ತಾರೆ, ಇನ್ನ ನೀನ್ ಇಲ್ಲಿರಬಾರ್ದು. ನಿನ್ನ ಅಭಿಷೇಕದ ಬೆಲೆ, ನೀನ್ ಆರಾಧಿಸುವಂತ ದೇವರಾಗಿರುವ ನನ್ನ ಬೆಲೆ ಅವನು ಗೊತ್ತಾಗಬೇಕಾದ್ರೆ ಸ್ವಲ್ಪ ದಿನ ಅಭಿಷೇಕದೇ ನೀನ್ ಮರೆಯಾಗಿರು. ಹಲ್ಲೆಲೂಯಾ. ಅಭಿಷೇಕನೇ ಎಲಿನೇ ನೀನ್ ಮರೆಯಾಗಿರು. ಸ್ವಲ್ಪ ಕಾಲ, ಸ್ವಲ್ಪ ದಿನ, ಸ್ವಲ್ಪ ಅವಧಿಯಲ್ಲಿ ನೀನ್ ಮರೆಯಾಗಿರು. ನಾನು 7 ಗಂಟೆ ಆಚೆ ಬರಬಾರ್ದು. ಹಲ್ಲೆಲೂಯಾ. ದೇವರ ಬೆಲೆ ಗೊತ್ತು ಮಾಡಕ್ಕೂ ನನ್ನ ದೇವರು ಗೊತ್ತು, ದೇವರ ಅಭಿಷೇಕನ ಬೆಲೆ ಗೊತ್ತು ಮಾಡಕ್ಕೂ ನನ್ನ ದೇವರು ಗೊತ್ತು. ಹಲ್ಲೆಲೂಯಾ. ಈಗ ದೇವರು ಎಲಿನಿಗೆ ಹೇಳ್ತಿದ್ರೆ, ಎಲಿಯೋ, ಈಗ ನಾನು ನಿನಗೊಂದು ಪಟ್ಟಣ ಹೇಳ್ತೀನಿ, ಆ ಪಟ್ಟಣದಲ್ಲಿ ನೀನು ಹೋಗಿ ಅಡಗಿಕೊಳ್ಳಬೇಕು. ಕೆರೆತ್ ಎಂಬುದಾಗಿ ಹೇಳುವಂತ ಒಂದು ಹಳ್ಳ ಇದೆ. ಈ ಕೆರೆತ್ ಹಳ್ಳದಲ್ಲಿ ನೀನು ಏನ್ ಮಾಡಬೇಕು? ನಾನು 7 ಗಂಟೆ ಮರೆಯಾಗಿರು. ಹಲ್ಲೆಲೂಯಾ. ನೀವು ಮನೆಗೆ ಹೋಗ್ಬಿಟ್ಟು ಬೇಕಾದ್ರೆ ಅದೇ ಒಂದು ಸಾಮುವೇಲನಿಗೆ ಬರೆದ ಪ್ರವಾದನೆ ಗ್ರಂಥದಲ್ಲಿ, ಒಂದು ಅರಸರಿಗೆ ಬರೆದ ಪ್ರವಾದನೆ ಗ್ರಂಥದಲ್ಲಿ 16ನೇ ಅಧ್ಯಾಯದಲ್ಲಿ ನೀವು ಮನೆಗೆ ಹೋಗಿ ಓದ್ ನೋಡ್ರಿ. ಅಲ್ಲಿ ಒಂದು ಕಾರ್ಯ ನಡೆಯುತ್ತೆ. ನನ್ನ ದೇವರು ಚಾರಪ್ತ ಊರಿನಲ್ಲಿ ಕೆರೆ ತಳ್ಳದಲ್ಲಿ ಆದ್ಮೇಲೆ ಒಂದು ವಿಧವೆ ಮನೆಗೆ ಹೋಗಕ್ ಕೇಳ್ತಾರೆ. ಆ ವಿಧವೆ ಮನೆಯಲ್ಲಿ ಕೂಡ ಬರ, ಯಾಕಂದ್ರೆ ಇವನ್ ಕಟ್ಲ ಕೊಟ್ಟಿದ್ದಾನಲ್ಲ, ಮಳೆ ಬರಬಾರ್ದು, ಮಂಜು ಬೀಳಬಾರ್ದು ಅಂತ. ಯಾರಿಗೂ ವ್ಯವಸಾಯ ಮಾಡಕ್ ನೀರಿಲ್ಲ, ಮಂಜು ಇಲ್ಲ, ನೀರು ಇಲ್ಲ. ಈಗ ಮಳೆ ಬಿದ್ರೆ ತಾನೇ ವ್ಯವಸಾಯ ಮಾಡಕ್ ಆಗೋದು, ಒಳ್ಳೆ ಬೇರೆ ಫಸಲು ಬರ್ಲಿಕ್ಕೆ ಸಾಧ್ಯ. ಇವನ್ ಕಟ್ಲೆ ಕೊಟ್ಟಿದ್ದಾನೆ, ಕಟ್ಲೆ ಕೊಟ್ಟಾಗಿಂದ ಈ ಅಭಿಷೇಕನ ಹೇಳ್ದಾಗಿಂದ ಮಳೆ ಬರ್ತಾ ಇಲ್ಲ. ಅಭಿಷೇಕನ ಕಟ್ಲೆ ಕೊಟ್ರೆ ಆಕಾಶಕ್ಕೆ ಹೇಳುತ್ತೆ. ಅಭಿಷೇಕನ ಮಳೆಗೆ ನೀನ್ ಬರಬಾರ್ದು ನಾನು 7 ಗಂಟೆ ಅಂದ್ರೆ ಮಳೆ ಬರಲ್ಲ. ಹಲ್ಲೆಲೂಯಾ. ಹಂಗಂದ್ರೆ ಪಾಸ್ಟರ್ ನನ್ನ ಮೇಲೆ ಅಭಿಷೇಕ ಇದೆ, ನಾನು ಏನ್ ಮಾಡ್ರು ನಡೆಯಲ್ಲ. ಅಭಿಷೇಕ ಬಂದಿದ ತಕ್ಷಣ ಟೋಟಲ್ ನಿನ್ ಸ್ವಭಾವ ಚೇಂಜ್ ಆಗ್ಬಿಟ್ಟಿರ್ತದೆ. ನಿನ್ ರೂಟೇ ಚೇಂಜ್, ನಿನ್ ರೂಟ್ ಮ್ಯಾಪ್ ಚೇಂಜ್, ನಿನ್ನ ಎಲ್ಲ ಕೃತ್ಯಗಳು ಚೇಂಜ್. ಅದು ದೇವರಿಗೆ ಹತ್ತಿರವಾಗಿರುವಂತ ಸ್ವಭಾವ ನಿನ್ನ ಒಳಗಡೆ ಬಂದಿರ್ತದೆ. ಅವರೇ ನಿಜವಾದ ಅಭಿಷೇಕರು. ಹಲ್ಲೆಲೂಯಾ. ಈಗ ಕೆರೆ ಹಳ್ಳ ಮುಗಿದ ಮೇಲೆ ದೇವರು ಹೇಳಿದಾರೆ, ಚಾರಪ್ತ ಊರಿಗೆ ಹೋಗು, ಅಲ್ಲೊಂದು ವಿಧವೆ ಇದ್ದಾಳೆ, ಆ ವಿಧವೆ ಮನೇಲಿ ಇರ್ಬೇಕು ಅಂತ ನಾನು ನಿನ್ನ ಕಟ್ಲೆ ಕೊಡ್ತೀನಿ, ಅವಳಿಗೂ ನಾನು ಕಲ್ಪಿಸ್ತೀನಿ ಅಂತ ದೇವರು ಹೇಳ್ತಾರೆ.
ಇವನು ಹೋಗ್ತಾನೆ, ಹೋಗ್ಬಿಟ್ಟಮ್ಮ ಸ್ವಲ್ಪ ನೀರು ತಗೊಂಬರ್ತೀವಿ ಕುಡಿಯಕ್ಕೆ ಅಂತ ಸ್ಟಾರ್ಟಿಂಗ್ ಕೇಳ್ತಾನೆ. ಹೋಗ್ತಾಳೆ ಈ ವಿಧವೆ ತಗೊಂಬರಕ್ಕೆ. ಹಂಗೆ ಅಮ್ಮ ಬರ್ಬೇಕಾರೆ ಒಂದ್ ರೊಟ್ಟಿ ತಗೊಂಬರ್ತೀಯ ಅಂತ ಕೇಳ್ತಾನೆ ಯಾರು, ಎಲಿಯಾ. ಆಗ ಆ ವಿಧವೆ ಹೇಳ್ತಾಳೆ, ಸ್ವಾಮಿ ನನ್ನ ಮನೆಯಲ್ಲಿ ಒಂದ್ ಸ್ವಲ್ಪ ಹಸಿಟ್ಟು, ಇಡೀ ಹಸಿಟ್ಟು ಅಷ್ಟೇ ಇರೋದು, ಸ್ವಲ್ಪ ಹಸಿಟ್ಟು. ಆ ಹಸಿಟ್ಟಲ್ಲಿ ನಾನು ರೊಟ್ಟಿ ಮಾಡಿದ್ರೆ 2 ರೊಟ್ಟಿ ಆಗೋದು, ಅದು ನನಗೊಂದು ನನ್ನ ಮಗನಿಗೊಂದು. ಆ 2 ರೊಟ್ಟಿ ಮುಗಿದ್ರೆ ನನ್ನ ಮನೇಲಿ ಇನ್ನೇನಿಲ್ಲ, ನಾವು ತಿಂದು ಸಾಯ್ಬೇಕು, ಮುಗೀತು ಅಷ್ಟೇ. ಯಾಕಂದ್ರೆ ಮಳೆ ಇಲ್ಲ, ಮಂಜಿಲ್ಲ, ಇದು ಸ್ವಲ್ಪ ಹಸಿಟ್ಟು ಇಲ್ಲಿವರೆಗೂ ಬಂತು, ಇನ್ನು ಸ್ವಲ್ಪ ಹಸಿಟ್ಟು ಇವತ್ತಿಗೂ ಮುಗ್ದೋಗುತ್ತೆ, 2 ರೊಟ್ಟಿ ಆಗೋದು, ಅದನ್ನ ನಾನು ಕೊಡೋದ್ರೆ ಹೆಂಗ್ ಕೊಡೋದಪ್ಪ? ಅವಾಗ ಎಲಿ ಹೇಳ್ತಾನೆ, ಇಲ್ಲ ಅದ್ರಲ್ಲೇ ಆ 2ರಲ್ಲೇ ನನಗೊಂದು ಮಾಡ್ಕೊಂಬ, 2 ಮಾಡೋ ಜಾಗದಲ್ಲಿ 3 ಮಾಡು ಅಂತ ಹೇಳ್ತಾನೆ. ಹೆಂಗ ಮಾಡ್ಕೊಂಡ್ ಬರ್ತಾಳೆ. ಆಮೇಲೆ ಇವನೇನ್ ಮಾಡ್ತಾನೆ, ಅವರ ಮನೆ ಒಳಗಡೆ ಹೋಗ್ತಾನೆ. ಯಾರು? ಎಲಿಯಾ. ಈ ಅಭಿಷಕ್ತನು ಆ ವಿಧವೆ ಮನೆ ಒಳಗಡೆ, ಮನೆ ಒಳಗಡೆ, ಬರ ಒಳಗಾಗಿರೋ ಮನೆ ಒಳಗಡೆ ಅಭಿಷಕ್ತನ ಕಾಲಿಡ್ತಾನೆ. ಅಲ್ಲಿ ವಾಕ್ಯ ಹೇಳ್ತದೆ, 1 ಅರಸರಿಗೆ ಬರೆದ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯದಲ್ಲಿ 3 ವರ್ಷ 6 ತಿಂಗಳು ದೇಶದ ಮೇಲೆ ಮಳೆ ಬಂದಿಲ್ಲ ಅಂತೆ. ವರ್ಷ ಅಂದ್ರೆ 3 ವರ್ಷ 6 ತಿಂಗಳು ಆ ದೇಶದಲ್ಲಿ, ಆ ಪಟ್ಟಣದಲ್ಲಿ ಭಯಂಕರ ಬರ. ಹಲ್ಲೆಲೂಯ. ಆದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಆ ವಿಧವೆ ಮನೆಯಲ್ಲಿ ಏನಂದ್ಲ ವಿಧವೆ, ಸ್ವಲ್ಪ ಹಸಿಟ್ಟಿದೆ, ಈಗ ನಾನು ರೊಟ್ಟಿ ಮಾಡಕ್ ಪ್ರಾರಂಭ ಮಾಡ್ರೆ 2 ರೊಟ್ಟಿ ಆಗೋದು ಅಂತ ಹೇಳಿದವಳು 3 ವರ್ಷ 6 ತಿಂಗಳು ಅವಳ ಮನೇಲಿ ಹಿಟ್ಟಾಗ್ಲಿ ಎಣ್ಣೆ ಆಗ್ಲಿ ಮುದೋಗಿಲ್ವಂತೆ. ಹೆಂಗ್ ಬಂತು? ಒಂದು ಮನೆಯನ್ನು ಆಶೀರ್ವಾದ ಮಾಡೋಕ್ಕೂ ಅಭಿಷೇಕನಿಗೆ ಪವರ್ ಇದೆ. ಒಂದು ಮನೆ ಏನು ಇಲ್ದ್ರೆ ಬರಿದಾಗಿ ಮಾರ್ಪಡಿಸುವುದಕ್ಕೂ ಹಲ್ಲೆಲೂಯಾ ಅಭಿಷೇಕನಿಗೆ ಪವರ್ ಇದೆ. ನಿಮಗೆ ಅರ್ಥ ಆಗಿಲ್ಲ ಅಲ್ಲ? ಅಭಿಷೇಕ ತಾನೇ ಅಂತ ಕೂತಿದ್ದೀರ. ಹಲ್ಲೆಲೂಯಾ. ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ ಅಭಿಷಕ್ತನಿಗೆ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಒಬ್ಬ ಅಭಿಷಕ್ತನಿಗೆ ಇರತಕ್ಕಂಥ ಗತ್ತು, ಮಹಿಮೆ, ದೇವರು ಅವನು ಕೊಟ್ಟಿರೋ ಅಧಿಕಾರ, ದೇವರನ್ನು ಕೊಟ್ಟಿರೋ ಶಕ್ತಿ ಎಂತದ್ದು ಅಂತ ಹೇಳಿ ಸಾರಿ ನೋಡ್ರಿ ತೆಗಿರಿ. ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ ಆ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯ ನೆನೆಸ್ಕೊಳ್ತೀನಿ ನಾನು. ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಅದರ 9ನೇ ವಾಕ್ಯವನ್ನ ಯಾರಾದ್ರೊಬ್ರು ಓದ್ರಿ, ಇಲ್ಲ ನಾನೇ ಓದ್ತೀನಿ ಕೇಳ್ರಿ. ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ. ಆಗ ಯೆಹೋವನು ಅಂದ್ರೆ ದೇವರು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ. ಯಾರ ಬಾಯನ್ನ ಮುಟ್ಟಿ? ಅಭಿಷಕ್ತನ ಬಾಯನ್ನ ಮುಟ್ಟಿ. ಬಾಯನ್ನ ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ದೇವರು ಅಭಿಷೇಕದ ಬಾಯನ್ನ ಮುಟ್ಟಿ, ಇದೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳಿಟ್ಟಿದ್ದೀನಿ. ನೀನೇನು ನುಡಿತೀಯ ಅದು ನಡೆಯುತ್ತೆ, ನೀನೇನು ಕಟ್ಟಲು ಕೊಡ್ತೀಯ ನಡೆಯುತ್ತೆ, ನೀನೇನು ಕಲ್ಪಿಸ್ತೀಯ ಅದು ಸಂಭವಿಸುತ್ತೆ. ಓದಪ್ಪ ವಾಕ್ಯ ಓದು. ಕಿತ್ತು ಹಾಕುವುದಕ್ಕೂ ಕೆಡುವುದಕ್ಕೂ ನಾಶಪಡಿಸುವುದಕ್ಕೂ ಹಾಳು ಮಾಡುವುದಕ್ಕೂ ಕಟ್ಟುವುದು ನಡೆಸುವುದು ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೆಯೂ ರಾಜ್ಯಗಳ ಮೇಲೆಯೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕನಿಗೆ ಯಾವ ಪವರ್, ಯಾವ ಶಕ್ತಿ, ಯಾವ ಕೃಪೆ, ಯಾವ ಮಹಿಮೆಯನ್ನ ದೇವರು ಅವನು ಬಾಯಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿ ಈಗ ನೀವೇ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಮನೆ ನಷ್ಟ ಆದ್ರೂ ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ದುಡ್ಡು ನಷ್ಟ ಆದ್ರೂ ಪರವಾಗಿಲ್ಲ,
ನಿಮ್ಮ ಜೀವನದಲ್ಲಿ ಬಟ್ಟೆ ನಷ್ಟ ಆದ್ರೂ ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ಸ್ಥಾನ ಮಾನ ಪದವಿಗಳು ನಷ್ಟ ಆದ್ರೂ ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ಆರೋಗ್ಯ ನಷ್ಟ ಆದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಏನಿದೆಯೋ ಎಲ್ಲ ನಷ್ಟ ಆದ್ರೂ ನೋ ಪ್ರಾಬ್ಲಮ್. ಆದ್ರೆ ನಿಮ್ಮ ಒಳಗಡೆ ಇರುವಂತ ದೇವರ ಅಭಿಷೇಕ ಮಾತ್ರ ನಷ್ಟ ಆಗಬಾರ್ದು. ನಿಮ್ಮೆಲ್ಲ ದೇವರ ಅಭಿಷೇಕ ನಷ್ಟ ಆಗಬಾರ್ದು. ಒಂದು ವೇಳೆ ನಷ್ಟ ಆಗಿದ್ರೆ ಇವತ್ತು ಹಿಂದಿರುಗಿ ಕೊಡಪ್ಪ ಅಂತ ಕೇಳು. ಓ ರಾಪ ದಡಗದಬ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅಭಿಷಕ್ತನಿಗಿರೋ ಗತ್ತು. ಅದಕ್ಕೆ ದೇವರ ವಾಕ್ಯ ಅಭಿಷಕ್ತನೊಂದು ಮನೆ ಕಾಲಿಟ್ಬಿಟ್ಟು ಆ ಮನೆಗೆ ಶುಭವಾಗಲಿ ಅಂದ್ರೆ ಆ ಮನೆಗೆ ಶುಭ ಆಗುತ್ತೆ. ನಿಮಗೆ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಗಿಲ್ಲ. ಒಬ್ಬ ಅಭಿಷೇಕ್ತನು ಶೂನ್ಯವಾಗಿ ಬರಿದಾಗಿ ಎಲ್ಲ ಖಾಲಿ ಆಗಿರುವಂತ ಬದುಕಿನಲ್ಲಿ, ಜೀವನದಲ್ಲಿ, ಕುಟುಂಬದಲ್ಲಿ, ಒಂದು ಮನೆಯಲ್ಲಿ ಕಾಲಿಟ್ಟುಬಿಟ್ಟು ಆ ಮನೆಗೆ, ಆ ಮನೆಯವರಿಗೆ ಶುಭವಾಗಲಿ ಅಂತ ನೀನ ಬಾಯಿಂದ ಕಟ್ಲೆ ಕೊಟ್ರೆ, ಅವರು ಯೋಗ್ಯರಾಗಿದ್ರೆ ಆ ಮನೆಗೆ ಶುಭವಾಗುತ್ತೆ, ಆ ಮನೆಗೆ ಅನುಗ್ರಹ ಉಂಟಾಗುತ್ತೆ, ಆ ಮನೆಗೆ ದೇವರ ಕೃಪೆ ಒಳಿತೆ. ಹಲ್ಲೆಲೂಯಾ. ಏಲಿಯ ಅಭಿಷಕ್ತ ರಾಜನ ಮುಂದ್ಗಡೆ ನಿಂತ್ಕೊಂಡು ಅವನು ಕಟ್ಟಲೆ ಕೊಟ್ಟ, ನಾನು ಹೇಳೋ ಗಂಟ ಈ ದೇಶದ ಮೇಲೆ ಮಳೆಯಾಗಲಿ ಮಂಜಾಗಲಿ ಬರೋದಿಲ್ಲ, ಬರಬಾರ್ದು. ಇಷ್ಟೇ ಹೇಳಿದು. 3 ವರ್ಷ 6 ತಿಂಗಳು ಮಳೆನೇ ಬಂದಿಲ್ಲ. ಇರೋಬರ ರೇಷನ್ ಖಾಲಿ, ವ್ಯವಸಾಯಕ್ಕೆ ಬಿತ್ತನೆಗಿರೋ ಬೀಜಗಳೆಲ್ಲ ಖಾಲಿ, ಎಲ್ಲ ಪಾಳು ಬಿದ್ದೋಗಿದೆ. ಭೂಮಿ, ಜಮೀನ್, ವ್ಯವಸಾಯದ ಭೂಮಿ ಎಲ್ಲ ಬಿರುಕು ಬಿಟ್ಟು ಬಾಯಿ ಬಿಟ್ಬಿಟ್ಟಿದೆ. ನೀರಿಲ್ದಿರ ಏನ್ ಬಿತ್ತಿದ್ರು ಎಲ್ಲ ಒಣಗೋಗ್ತಾ ಇದೆ. ಭಯಂಕರ ಬಿಸಿಲು, ಬರ. ಅವ್ರ ಹತ್ರ ಇರೋ ಕುರಿ ಮೇಕೆಗಳೆಲ್ಲ ಸತ್ತೋಗ್ತಾ ಇದೆ. ಎಲ್ಲಕ್ಕೂ ಮರಣಗಳು ನಡೀತಾ ಇದೆ. ಯಾಕಂದ್ರೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ. ಏನ್ ಮಾಡೋದು? ಎಲ್ಲ ಒಂಟೆ, ಕತ್ತೆ, ಹಸು, ಕುದುರೆ, ಮೇಕೆ, ದನ ಎಲ್ಲ ಸತ್ತೋಗ್ತಾ ಇದೆ. ಲಾಸ್ಟ್ಗೆ ಆ ಬರ ರಾಜನ ಬಡಿತು, ರಾಜನ ಅರಮನೆಗೆ ಬಡಿತು. ರಾಜ ಅಲ್ಲಾಡ್ತಾ ಇದ್ದಾನೆ, ರಾಜನ ಮನೆ ಅಲ್ಲಾಡ್ತಾ ಇದೆ. ಅವನ ಹತ್ರ ಇರುವ ಆನೆ, ಅವನ ಹತ್ರ ಇರುವಂತ ಕುದುರೆ ಎಲ್ಲ ಒಣಗೋಗ್ತಾ ಇದೆ. ಆಗ ರಾಜ ಕಟ್ಟಲೆ ಕೊಡ್ತಾ ಇದ್ದಾನಪ್ಪ, ಬರ್ರಿ ಸೈನಿಕರೇ, ಏಲಿಯ ಎಲ್ಲಿದ್ದಾನೋ ಹುಡುಕಿ ಕರ್ಕೊಂಬರ್ರಿ. ಹಲ್ಲೆಲೂಯಾ. ಈಗ ರಾಜನ ಪವರ್ ನಡೀತಾ ಇಲ್ಲ ದೇಶದ ಮೇಲೆ. ಆಕಾಶದ ಮಂಡಳದಲ್ಲಿ, ಮಳೆಯ ಮಂಡಳದಲ್ಲಿ, ನೀರಿನ ಮಂಡಳದಲ್ಲಿ ರಾಜ ಅಂತ ಎಲ್ಲರೂ ಹೇಳ್ಬೇಕಾ? ರಾಜನ ಆಳ್ವಿಕೆ ನಡೀತಾ ಇಲ್ಲ, ರಾಜನ ಆಳ್ವಿಕೆನೂ ಅಲ್ಲಾಡ್ತಾ ಇದೆ. ಈಗ ರಾಜನ ಗೊತ್ತಾಯ್ತು, ನಾನ್ ರಾಜನಾಗಿರ್ಬೋದು, ಆದ್ರೂ ಕೂಡ ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ಮುಗೀತು ಅಂತ ಹೇಳುವಾಗ ಟಕ್ಕದ ಜ್ಞಾಪನ ಬರ್ತದೆ. ಹೆಂಗಾರು ಮಾಡಿ ಎಳೆಯ ಬಂದ್ರೆ ಅವನ್ ಮತ್ತೆ ಕಟ್ಲೆ ಕೊಟ್ರೆ ದೇಶಕ್ಕೆ ಶುಭ ಆಗುತ್ತೆ, ನಮ್ ದೇಶಕ್ಕೆ ಮಳೆ ಬರುತ್ತೆ. ಹಲ್ಲೆಲೂಯಾ. ನಾವೆಲ್ಲ ಬದುಕಿ ಬಾಳ್ಬೋದು, ಮರಣದಿಂದ ತಪ್ಪಿಸ್ಕೊಳ್ಬಹುದು, ಭಾರದಿಂದ ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ ತನ್ನ ಜನರನ್ನ ಹತ್ತಿರ ಕರೀತಾ ಇದ್ದಾನೆ. ಜನರು ಬಂದ್ರು, ರಾಜ ಹೇಳ್ತಾ ಇದ್ದಾನೆ, ನೋಡ್ರಿ ಹೋಗ್ಬಿಟ್ಟು ಎಲಿಯ ಎಲ್ಲೇ ಇದ್ರು ಕೂಡ ಅವನ್ ಕರ್ಕೊಂಬರ್ರಿ. ಎಲ್ಲ ಕಡೆ ಹುಡುಕ್ತಾ ಇದಾರೆ, ಎಲ್ಲೂ ಸಿಗ್ತಾ ಇಲ್ಲ. ಏಕೆ? ಒಂದು ಹಳ್ಳನು ಬಿಟ್ಟಿಲ್ಲ, ಒಂದು ಗ್ರಾಮನು ಬಿಟ್ಟಿಲ್ಲ, ಒಂದು ಊರು ಬಿಟ್ಟಿಲ್ಲ, ಒಂದು ಪಟ್ಟಣ, ಒಂದು ಮನೆನೂ ಬಿಟ್ಟಿಲ್ಲ. ಎಲ್ಲ ಹುಡುಕಿದ್ರು, ಆದ್ರೂ ಕೂಡ ಯಾರು ಸಿಕ್ಕಿಲ್ಲ, ಎಲಿಯ ಸಿಕ್ಕಿಲ್ಲ. ಯಾಕೆ? ಒಂದು ವೇಳೆ ರಾಜ ಏನಾದ್ರೂ ಬೇರೆ ಯಾರನ್ನಾದ್ರೂ ಒಂದು ವೇಳೆ ವ್ಯಕ್ತಿನ ಬಚ್ಚಿಟ್ಬಿಟ್ಟಿದ್ರೆ ಪಟ್ಟಣ ಸಿಕ್ಬಿಡ್ತಾ ಇದ್ರು.
ಈ ಅಭಿಷಕ್ತನನ್ನ, ಈ ರಾಜನ, ಈ ಅಭಿಷೇಕ ಹೊಂದಿರುವಂತ ದೈವ ಮನುಷ್ಯನನ್ನ ಬಚ್ಚಿಟ್ಟಿರೋದು ಮನುಷ್ಯ ಅಲ್ಲ, ರಾಜ ಅಲ್ಲ, ಒಬ್ಬ ದೇವರು. ಒಬ್ಬ ದೇವರು. ದೇವರು ಮರೆ ಮಾಡಿಟ್ರೆ ಯಾರಿಗೂ ಓಪನ್ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಲಿಯ ಅಭಿಷೇಕ್ತನನ್ನ ಬಚ್ಚಿಟ್ಟಿರೋದು ದೇವರು. ಬಚ್ಚಿಟ್ರು, ಒಬ್ರು ಕಡಿಡಕ್ಕಾಗಿಲ್ಲ. ಯಾವಾಗ ದೇವ್ರು ತೀರ್ಮಾನ ಮಾಡಿ ಹೊರಗಡೆ ಕರ್ಕೊಂಡು ಬಂದ್ರೆ ಅವಾಗಲೇ ಎಲ್ಲಿ ಹೊರಗಡೆ ಬರ್ತಾ ಇದ್ದಾನ. ಕೇಳಿಸ್ಕೊಳ್ರಿ. ಮತ್ತೆ ಎಲಿಯ ರಾಜನ ಮನೆ ಮುಂದೆ ನಿಂತ್ಕೊಂತ ಇದ್ದಾನೆ. ಎಷ್ಟು? 3 ವರ್ಷ 6 ತಿಂಗಳಾದ್ಮೇಲೆ. ರಾಜ ಎಲಿ ನೋಡಿದ ತಕ್ಷಣ ಹೋಗಿರೋ ಪ್ರಾಣ ಬಂದಂಗಾಯ್ತು. ರಾಜನಿಗೆ ಹೋಗಿರೋ ಪ್ರಾಣ ಬಂದಾಗೈತಕ್ಕೆ. ನೆಕ್ಸ್ಟ್ ಅವ್ರ ಮನೇಲಿ ಸಾವಾಗ್ತಾ ಇದ್ದು. ನೆಕ್ಸ್ಟ್ 6 ಮನೇಲಿ ದೊಡ್ಡ ಟಿಕೆಟ್ ತಗೊಳ್ತಾ ಇದ್ದು. ರಾಜನಿಗೆ ಗೊತ್ತಾಯ್ತು, ಅಪ್ಪ ಎಲ್ಲಪ್ಪ ಇದೆ ಎಲಿಯಾ, ನನ್ನ ಮಗನ ಈಗ ನನ್ನ ಬೆಲೆ ನಿನ್ಗೆ ಗೊತ್ತಾಗ್ತಾ ಇದೆಯಾ? ಹಲ್ಲೆಲೂಯಾ. ಈಗ ಅಭಿಷೇಕ್ತನ ಬೆಲೆ ನಿನಗೆ ಗೊತ್ತಾಗ್ತಾ ಇದೆಯಾ? ಪುನಪ್ಪ ನೀನು ಹೇಳ್ದಂಗೆ ನಡೆದ್ಬಿಡ್ತು. ನೀನು ಹೇಳ್ದೆ ಮಳೆ ಬಂದಿಲ್ಲ, ಯಪ್ಪ ಪುಣ್ಯ ಬರ್ಲಪ್ಪ. ನಿನ್ ದೇವರೇ ನಿಜವಾದ ದೇವರಪ್ಪ, ನೀನು ಆರಾಧಿಸೋ ದೇವರೇ ಪವರ್ಫುಲ್ ಅಪ್ಪ. ಒಂದು ಕೆಲಸ ಮಾಡಪ್ಪ, ಇವತ್ತು ಕಟ್ಲೆ ಕೊಟ್ಬಿಡಪ್ಪ, ಮಳೆ ಬರ್ಲಿ. ಹಲ್ಲೆಲೂಯಾ. ಸರಿ ನಡಿ ಅಂತ ಹೇಳ್ಬಿಟ್ಟು ಕಾರ್ ಮೇಲೆ ಬೆಟ್ಟಕ್ಕೆ ಹೋಗ್ತಿದ್ದಾರೆ. ಯಾರು? ಎಲಿಯ. ಕಾರ್ ಮೇಲೆ ಬೆಟ್ಟಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತಾ 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 ಒಂದ್ಸಾರಿ ಪ್ರಾರ್ಥನೆ ಮಾಡ್ತಾರೆ, ಮಳೆ ಬಂದಿಲ್ಲ. 2 ಸಾರಿ ಪ್ರಾರ್ಥನೆ ಮಾಡಿದ್ರು, ಮಳೆ ಬಂದಿಲ್ಲ. ಹಿಂಗೆ 6 ಸಾರಿ ಪ್ರಾರ್ಥನೆ ಮಾಡಿದ್ರು, ಮಳೆ ಬಂದಿಲ್ಲ. 7ನೇ ಸಾರಿ ಪ್ರಾರ್ಥನೆ ಮಾಡುವಾಗ ತನ್ನ ಆಳು ಹೇಳ್ತಾ ಇದ್ದೀನಿ, ಅಪ್ಪ ಮೋಡ ಅಂಗಯ್ಯ ಆಗಿ ನಾನು ಕಾಣ್ತಾ ಇದ್ದೀನಿ, ವಾತಾವರಣ ಎಲ್ಲ ಚೇಂಜ್ ಆಗ್ತದೆ ಅಂತ ಸುದ್ದಿ ಹೇಳ್ತಾನೆ. ಆಗ ಪಟ್ಟಂತ ಎಲಿ ಹೇಳ್ತಾನೆ, ಹೋಗ್ಬಿಟ್ಟು ಕೆಳಗಡೆ ರಾಜ ಇದ್ದಾನೆ. ಯಾರು? ರಾಜ. ರಾಜ ಮಳೆಗೋಸ್ಕರ ಕಾಯ್ತಾನಲ್ಲ ಅಹಾಬಾ, ಅವನ್ ಕೆಳಗಡೆ ಇದ್ದಾನೆ. ಪಟ್ಟಂತ ಓಡಬಿಟ್ಟು ಅವ್ನಿಗೆ ಹೇಳು, ಮೊಟ್ಟು ಮಾನ ಮರದ ಮನೆಗೆ ಓಡು ಅಂತ. ಯಾಕೆ? ಯಾಕೆ? ಯಾಕೆ ಅಂದ್ರೆ ಮಳೆ ಬರ್ಲಿಕ್ಕಾಗಿ ಹೋಗ್ತದೆ. ಆ ಮಳೆ ಬಂದ್ಬಿಟ್ರೆ ಯಾರ ಕೈ ನಿಲ್ಸಕ್ಕಾಗಲ್ಲ. ಆ ಮಳೆ ತಗೊಳಕೊಂಡ್ಬಿಟ್ರೆ ಮತ್ತೆ ಮನೆಗೆ ಸೇರಕ್ಕಾಗಲ್ಲ. ಆ ಮಳೆ ಬರಕ್ಕಿನ ಮುಂಚೆ ಈ ರಾಜನಿಗೆ ಹೋಗಿ ಹೇಳು, ನೀನ್ ಬೇಗ ರಥಗಳನ್ನ ಎತ್ತುಕೊಂಡು ನಿನ್ನ ಪಟ್ಟಣ, ನಿನ್ನ ಊರಿಗೆ ಹೋಗಿ ಸೇರ್ಕೋ. 7ನೇ ಸಾರಿ ಎಲಿಯ ಪ್ರಾರ್ಥನೆ ಮಾಡ್ತಾನೆ. ಗುಡುಗು ಮಿಂಚುಗಳು ಸ್ಟಾರ್ಟ್ ಆಗುತ್ತೆ. ಗುಡುಗು ಮಿಂಚುಗಳು ಸ್ಟಾರ್ಟ್ ಆಗುವಾಗ ಹಲ್ಲೆಲೂಯಾ ಮಳೆ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. 3 ವರ್ಷ 6 ತಿಂಗಳು ಬರೆದಿರುವಂತ ಮಳೆ ಅವನ ಒಂದೇ ಒಂದು ಪ್ರಾರ್ಥನೆ, ಅಭಿಷೇಕ್ತನ ಪ್ರಾರ್ಥನೆ. ಅಭಿಷೇಕ್ತನ ಮೂಲಕವಾಗಿ ಸ್ವರ್ಗದ ದೇವರು ಆಕಾಶದ ನೀರಿನ ಮಂಡಲವನ್ನು ತೆರೆದುಕೊಂಡಿರು. ಹಲ್ಲೆಲೂಯಾ. ಇವತ್ತು ದೇಶ ಸುರಕ್ಷಿತವಾಗಿದೆಯಾ? ಪಟ್ಟಣ ಸುರಕ್ಷಿತವಾಗಿದೆಯಾ? ಅಧಿಕಾರಿಗಳು ಸುರಕ್ಷಿತವಾಗಿದೆಯಾ? ಈ ದೇಶದ ಸುವ್ಯವಸ್ಥೆ ಸುರಕ್ಷಿತವಾಗಿದೆಯಾ? ಅನೇಕ ಕುಟುಂಬಗಳು ಸುರಕ್ಷಿತವಾಗಿದೆಯಾ? ಅದಕ್ಕೆ ಕಾರಣ ಯಾರು ಗೊತ್ತಾ? ಅಭಿಷೇಕ್ತರ ಪ್ರಾರ್ಥನೆ, ದೇವರ ಮಕ್ಕಳ ಪ್ರಾರ್ಥನೆ, ಅಭಿಷೇಕ್ತರ ಪ್ರಾರ್ಥನೆ. ದೇಶವನ್ನ ಕಾಯ್ತಾ ಇದೆ, ಪಟ್ಟಣವನ್ನ ಕಾಯ್ತಾ ಇದೆ, ಜನರನ್ನ ಕಾಯ್ತಾ ಇದೆ. ಪ್ರಾರ್ಥನೆ ಮಾಡೋರು ದೇಶದಲ್ಲಿ ಇಲ್ಲ ಅಂದ್ರೆ, ಪ್ರಾರ್ಥನೆ ಮಾಡೋಂತ ಅಭಿಷೇಕ್ತನು ಪಟ್ಟಣದಲ್ಲಿ ಇಲ್ಲ ಅಂದ್ರೆ ಆ ಪಟ್ಟಣ ಅದು ನಾಶವಾಗಿ ಹೋಗ್ತದೆ. ಆ ಊರು ಇಲ್ಲದಂತೆ ಮಾರ್ಪಡ್ತದೆ. ಇವತ್ತು ಪಟ್ಟಣ ಊರು ಚೆನ್ನಾಗಿ ಬೆಳೀತಾ ಇದೆಯಾ? ಅದಕ್ಕೆ ಕಾರಣ ಅಭಿಷೇಕನು. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ. ಈ ಅಭಿಷಕ್ತನಿಗೆ ಒಂದು ಕಾಲ ಬರ್ತದೆ. ಆ ಕಾಲ ಏನಪ್ಪ? ಈ ಅಭಿಷಕ್ತನಿಗೆ ಒಂದು ಕಾಲ ಬರ್ತದೆ. ಅದೇನ್ ಕಾಲಪ್ಪ ಅಂದ್ರೆ ಹೆಣ್ಣು ನೋಡುವಂತ ಕಾಲ. ಏನ್ ನೋಡೋ ಕಾಲ? ಈ ಅಭಿಷಕ್ತನಿಗೆ ಹೆಣ್ಣು ನೋಡಲಿಕ್ಕಾಗಿ ಇದೇ ಊರಿಗೆ ಈ ಅಭಿಷಕ್ತನ್ ಬಂದ. ಈ ಅಭಿಷಕ್ತನು ಈ ತಾತ್ಕುಣಿ ಊರಿಗೆ ಒಂದು ಹೆಣ್ಣು ನೋಡ್ಲಿಕ್ಕಾಗಿ ಬರುವಾಗ ಈ ಊರು ಹಿಂಗಿರ್ಲಿಲ್ಲ. ಎಲ್ಲ ವ್ಯವಸಾಯ ಮಾಡುವಂತ ಹೊಲ. ಅವಾಗ ಸ್ಕ್ವೇರ್ ಫೀಟ್ ಎಷ್ಟು ಗೊತ್ತಾ ಅಡಿಯಲ್ಲಿ? ಸ್ವಲ್ಪ ರೋಡ್ ಬಿಟ್ಟು ಸ್ವಲ್ಪ ಆ ಕಡೆ ತಗೊಳ್ಬೇಕು ಅಂದ್ರೆ 105 ರೂಪಾಯಿ ಅಡಿ. ರೋಡ್ ಸೈಡ್ ತಗೊಬೇಕಾದ್ರೆ 110ರಿಂದ 115 ರೂಪಾಯಿ ಅಡಿ. ಇವತ್ತು ರೋಡ್ ಸೈಡ್ ನಲ್ಲಿ ಒಂದು ಸೈಟ್ ತಗೊಬೇಕಂದ್ರೆ ಸ್ಕ್ವೇರ್ ಫೀಟಿಗೆ 12ರಿಂದ 13 ಸಾವಿರ ಹೋಗ್ತಾ ಇದೆ.
ಈಗ ಈ ರೋಡ್ ಮೈಸೂರು ರೋಡ್ ಅಟ್ಯಾಚ್ ಆಗುತ್ತೆ. ಈಗ ಈ ರೋಡ್ ಡಬಲ್ ರೋಡ್ ಆಗಿ ಮಾರ್ಪಡಿಸ್ತಾ ಇದ್ದಾರೆ. ಅಲ್ಲೆಲೂಯ. ನಾನು ಇಲ್ಲಿ ಬಂದು ಸಭೆ ಸ್ಟಾರ್ಟ್ ಮಾಡುವಾಗ ಈ ಊರು ಏನು ಇಲ್ಲ, ಏನೂ ಇಲ್ಲ. ಹೇಳ್ತಾ ಇದೀನಿ, ಎಲ್ಲ ಖಾಲಿ. ಈ ಕಡೆ ಎಲ್ಲ ಕಾಡು. ಈ ಕಡೆ ಇದೆಲ್ಲ ನಮ್ಮ ಅತ್ತವ್ರ ಮನೆ ಬಿಟ್ಟು ಸ್ವಲ್ಪ ಆ ಕಡೆ ಫುಲ್ ಬೈಲ್, ಫುಲ್ ಕಾಡು. ಆ ಕಡೆ ಎಲ್ಲ ಕಾಡು, 4 ಕಡೆನೂ ಕಾಡು. ಇದೆಲ್ಲ ಅಷ್ಟು ಇಂಪ್ರೂವ್ ಇಲ್ಲ, ಅಷ್ಟು ಮನೆಗಳಿಲ್ಲ. ಅಲ್ಲೆಲೂಯ. ಯಾವಾಗ ಇಲ್ಲಿ ಅಭಿಷೇಕ್ತನ ಬಂದು ಕಾಲಿಟ್ನೋ, ಯಾವಾಗ ಇಲ್ಲಿ ಸಭೆ ಪ್ರಾರಂಭ ಆಯ್ತೋ, 4-5 ವರ್ಷದಲ್ಲಿ ಈ ಊರ್ ಚರಿತ್ರೆ ದೇವರು ಬದಲಾಯಿಸ್ಬಿಟ್ರು. ಇವತ್ತು ಒಂದು ಸೈಟ್ ತಗೊಳ್ಬೇಕಾದ್ರೆ 80-60 ಲಕ್ಷ ಇದೆ. ಅಲ್ಲೇಲೂಯ. ಒಂದು ಪಟ್ಟಣದಲ್ಲಿ, ಒಂದು ಊರಲ್ಲಿ, ಒಂದು ಗ್ರಾಮದಲ್ಲಿ ಯೇಸು ಸ್ವಾಮಿಯ ನಿಜವಾದ ಅಭಿಷೇಕ್ತರು ಎಲ್ಲಾದ್ರೂ ಕಾಲಿಟ್ರೆ ಅಲ್ಲಿ ಶುಭನೇ. ದೇವರ ವಾಕ್ಯ ಹೇಳ್ತದೆ ಧರ್ಮೋಪದೇಶ ಕಾಂಡದಲ್ಲಿ 28ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶ ಕಾಂಡದಲ್ಲಿ 28ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ನೀನು ಹೋಗುವಾಗಲೂ ಶುಭ, ನೀನು ಬರುವಾಗಲೂ ಶುಭ. ನೀನು ಆ ಕಾಡಲ್ಲಾದ್ರೂ ಇರು ಶುಭ, ನೀನು ಪಟ್ಟಣದಲ್ಲಾದ್ರೂ ಇರು ಶುಭ. ಒಬ್ಬ ಅಭಿಷೇಕ್ತನು ಎಲ್ಲಿರ್ತಾನೋ ಅಲ್ಲಿ ಶುಭನೇ. ಒಬ್ಬ ದೇವ ಮಗನು ಎಲ್ಲಿರ್ತಾನೋ ಅಲ್ಲಿ ಶುಭನೇ. ಅಭಿಷೇಕವನ್ನು ಅಸಡ್ಡೆ ಮಾಡಬೇಡ. ಹಲ್ಲೆಲೂಯಾ. ಆದ್ರೆ ಈಗ ಸೌಲ ಅಭಿಷೇಕವನ್ನ ನಷ್ಟಪಡಿಸ್ಕೊಳ್ತಾ ಇದ್ದಾನೆ. ಈಗ ಯುದ್ಧಕ್ಕೆ ಹೋಗಿದಾರಲ್ಲ, ಈ ಯುದ್ಧದಲ್ಲಿ ನಾನು ಹೇಳಿದ್ನಲ್ಲ, ಒಂದು ಗುಂಪು ಆ ಕಡೆ ಇದೆ, ಅದು ಶತ್ರುಗಳ ಗುಂಪು. ಒಂದು ಗುಂಪು ಈ ಕಡೆ ಇದೆ, ದೇವ್ರ ಮಕ್ಕಳ ಗುಂಪು ಅಂತ ಹೇಳಿ. ಈ ದೇವ್ರ ಮಕ್ಕಳ ಗುಂಪಿನಲ್ಲಿ ಸೌಲನೇ ರಾಜ. ಈ ರಾಜ ಏನ್ ಮಾಡ್ಬಿಟ್ಟಿದ್ದಾನೆ, ಅಭಿಷೇಕ ಕಳ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನ ಒಳಗಡೆ ದೇವರಾತ್ಮ ಇಲ್ಲ, ಈಗ ಅವನ ಒಳಗಡೆ ದುರಾತ್ಮ. ಎಲ್ಲಿ ದುರಾತ್ಮ ಇರ್ತದೋ ಅಲ್ಲಿ ಸೋಲು, ಎಲ್ಲಿ ದುರಾತ್ಮ ಇರ್ತದೋ ಅಲ್ಲಿ ಭಯ, ಎಲ್ಲಿ ದುರಾತ್ಮ ಇರ್ತದೋ ಅಲ್ಲಿ ದೇವರಿರಲ್ಲ. ಹಲ್ಲೆಲೂಯಾ. ಈಗ ಸೌಲ ದೇವರ ಮಾತು ಕೇಳ್ದಿರ, ದೇವರ ಮಾತಿಗೆ ವಿರೋಧವಾಗಿ ನಡ್ಕೊಂಡ ನಿಮಿತ್ತವಾಗಿ ದೇವರು ಸೌಲನಿಗೆ ಹೇಳ್ತಾರೆ, ನೋಡಪ್ಪ, ಎರಿಕೋ ಪಟ್ಟಣಕ್ಕೆ ನೀನು ಹೋಗ್ಬೇಕು, ಅಲ್ಲಿ ಯುದ್ಧ ಮಾಡಬೇಕು. ಅಲ್ಲಿ ಯುದ್ಧ ಮಾಡಿ ಅಲ್ಲಿ ಇರುವಂತ ಎಲ್ಲ ವಸ್ತುಗಳನ್ನ ಕಡ್ದಾಕ್ಬೇಕು, ನೀನು ತುಂಡು ಮಾಡಬೇಕು. ಒಂದು ವಸ್ತು ಅಲ್ಲಿಂದ ತಗೊಂಡು ಬರಬಾರ್ದು ಅಂತ ಹೇಳ್ಬಿಟ್ಟು ದೇವರು ಸೌಲನಿಗೆ ಹೇಳ್ತಾರೆ. ಆದ್ರೆ ಈ ಸೌಲ ಏನ್ ಮಾಡ್ತಾನೆ, ಗ್ಯಾಂಗ್ ಕಟ್ಕೊಂಡು ಆ ಎರಿಕೋ ಪಟ್ಟಣಕ್ಕೆ ಹೋಗ್ತಾನೆ. ನೋಡ್ತಾನೆ ಎಲ್ಲ ಸುಂದರವಾಗಿದೆ, ನೋಡ್ತಾನೆ ಹಸು ಎಷ್ಟು ಚೆನ್ನಾಗಿದೆ, ಕುರಿಗಳು ಎಷ್ಟು ಚೆನ್ನಾಗಿದೆ, ವಸ್ತುಗಳು ಸೂಪರ್ ಆಗಿದೆ. ಬಟ್ ದೇವ್ರು ಫಸ್ಟ್ ಏನ್ ಹೇಳಿದ್ರು ಏನಂತ ಹೇಳಿ, ಆ ಪಟ್ಟಣಕ್ಕೆ ಹೋಗಿ ಏನ್ ಮಾಡ್ಬೇಕು, ಎಲ್ಲ ತುಂಡಾಗಿ ಕತ್ತರಿಸ್ಬಿಡ್ಬೇಕು. ಒಂದು ಐಟಮ್ಸ್, ಒಂದು ಚಿಕ್ಕ ವಸ್ತು ಕೂಡ ಅಲ್ಲಿಂದ ನೀವು ತಗೊಂಡು ಬರಬಾರ್ದು ಅಂತ ಹೇಳಿ ದೇವರು ಸೌಲನಿಗೆ ಹೇಳಿದ್ರು. ಆದ್ರೆ ಇವನೇನ್ ಮಾಡ್ಬಿಟ್ಟ, ಅಲ್ಲಿ ಹೋಗಿ ನೋಡಿದ ತಕ್ಷಣ ಆಸೆ ಬಂದ್ಬಿಡ್ತು. ಓ, ಇದೆಲ್ಲ ನಮ್ಗಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇವನೇನ್ ಮಾಡ್ತಾನೆ, ಯಾವ್ದನ್ನು ಕಡಿಬೇಕು ಅದನ್ನ ಮಾತ್ರ, ಚೆನ್ನಾಗಿರೋದನ್ನೆಲ್ಲ ಕಡ್ದಾಕ್ಬಿಟ್ಟು ಚೆನ್ನಾಗಿರೋದನ್ನೆಲ್ಲ ತಗೊಂಡ್ ಬರ್ತಾವನು. ದೇವ್ರು ಹೇಳಿದೇನು, ಒಂದು ವಸ್ತು ತಗೊಂಡ್ಬರಬಾರ್ದು ಅಂತ. ಹಲ್ಲೆಲೂಯಾ. ಇವನ್ ಮಾಡ್ತಾರದೇನು, ಯಾವ್ದು ಬೇಡವೋ ಅದನ್ನೆಲ್ಲ ಬಿಟ್ಬಿಟ್ಟ, ಬೇಕಾಗಿರೋದನ್ನ ಚೆನ್ನಾಗಿರೋದನ್ನ ತಗೊಂಡ್ ಬರ್ತಾ ಇದ್ದಾನೆ. ತಗೊಂಡ್ ಬಂದು ಇಟ್ಕೊಳ್ತಾನೆ. ಇದು ಯಾರು ಗೊತ್ತಾಯ್ತು? ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಿರೋ ದೇವರಿಗೆ ಮೂಲೆಗಳಲ್ಲಿ ಎಷ್ಟು ತೂತುಗಳಿದೆ, ಎಷ್ಟು ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಏನೇನಿದೆ ದೇವ್ರಿಗೆ ಗೊತ್ತಿಲ್ವಾ? ಯಾವ ಮೂಲೆಯಲ್ಲಿ, ಯಾವ ಜಾಗದಲ್ಲಿ, ಯಾವ ಮನೆಯಲ್ಲಿ, ಯಾವ ಕುಟುಂಬದಲ್ಲಿ ಏನ್ ನಡೀದೆ ದೇವ್ರಿಗೆ ಗೊತ್ತಿಲ್ವಾ? ಎಲ್ಲ ದೇವ್ರಿಗೆ ಗೊತ್ತು. ಇದು ತಿಳ್ಕೊಂಡ ಏನು ಗೊತ್ತಾಗಲ್ಲ ಅಂತ. ಬಟ್ ಇನ್ ತಗೊಂಡು ಬಂದಿದ್ದೇನೆ ದೇವ್ರಿಗೆ ಗೊತ್ತಾಯ್ತು. ಈಗ ದೇವರು ಸಾಮುವೇಲ ಎಂಬುದಾಗಿ ಹೇಳಿದ ಪ್ರವಾದಿನ ಕಳಿಸಿ ಎಚ್ಚರಿಸ್ತಾ ಇದಾರೆ. ಸಾಮುವೇಲ ಎಂಬುದಾಗಿ ಹೇಳಿದ ಪ್ರವಾದಿನ ಕಳಿಸ್ಬಿಟ್ಟು ದೇವ್ರು ಹೇಳ್ತಾ ಇದಾರೆ, ನೀನ್ ಮಾಡಿದ್ ಸರಿ ಇಲ್ಲ. ಅವನು ಹೇಳ್ತಾನೆ, ಇಲ್ಲ, ನನಗೆ ತಗೊಂಡ್ ಬಂದಿಲ್ಲ, ನಾನು ದೇವ್ರಿಗೆ ಯಜ್ಞ ಕೊಡಕ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾವ. ಅಂದ್ರೆ ನನಗ್ ತಗೊಂಡ್ ಬಂದಿಲ್ಲ, ನಾನು ದೇವ್ರಿಗೆ ತಂದಿದ್ದೀನಿ. ದೇವ್ರು ಹೇಳ್ತಾರೆ, ನಿಮ್ಮ ಓತನ್ನು ಬೇಕಾಗಿಲ್ಲ, ನಿಮ್ಮ ಕುರಿನೂ ಬೇಕಾಗಿಲ್ಲ, ನಿಮ್ಮ ಯಾವುದು ಬೇಕಾಗಿಲ್ಲ, ಕಾಣಿಕೆನೂ ಬೇಕಾಗಿಲ್ಲ, ನಿಮ್ಮ ವಿಧೇಯತ್ವವೇ ನನಗೆ ಶ್ರೇಷ್ಠ ಅಂತ ದೇವ್ರು ಹೇಳ್ತಾರೆ. ನಿನ್ನ ಯಜ್ಞ ಹೋಮಗಳಿಗಿಂತಲೂ ನಿನ್ನ ವಿಧೇಯತ್ವವೇ ನನಗೆ ಶ್ರೇಷ್ಠ ಅಂತ ದೇವ್ರು ಹೇಳ್ತಾರೆ. ಇವನು ವಿಧಿಯನಾಗಿಲ್ಲ, ಇವನು ಮಾರ್ಪಟ್ಟ, ದೇವ್ರ ಮಾತು ಬಿಟ್ಟು ದೂರ ಹೋದ. ಈಗ ದೇವರಿಗೆ ಬೇಸರ ಆಯ್ತು. ದೇವರಿಗೆ ಬೇಸರ ಆಯ್ತು. ದೇವರಿಗೆ ಬೇಸರ ಆಗುವಾಗ ಇವನೇನ್ ಮಾಡ್ತಾ ಇದ್ದಾನೆ, ಓ ದೇವರು ಬೇಸರ ಆಗ್ಬಿಟ್ಟಿದ್ದಾರೆ, ತಪ್ಪಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ದೇವರಿಗೆ ಏನ್ ಮಾಡ್ಬಿಡೋಣ, ಯಜ್ಞ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಯಾಚಕನು ಪ್ರವಾದಿ ಮಾಡ್ಬೇಕಾಗಿರೋ ಕೆಲಸ ಇವನು ಹೋಗ್ಬಿಟ್ಟು ಮಾಡ್ತಾವನೆ. ದೇವ್ರು ಒಪ್ತಾರ?
ಪ್ರಧಾನಮಂತ್ರಿನೇ ಆಗಿರ್ಬೇಕು. ಸಿದ್ದರಾಮಯ್ಯ ಹೋಗ್ಬಿಟ್ಟು ಪ್ರಧಾನಮಂತ್ರಿ ತರ ಆಳ್ವಿಕೆ ಮಾಡಕ್ಕಾಗ್ತದ? ಈಗ ಇಲ್ಲಿ ಕತೆ ನಡೀತದ ಹಂಗೇನೆ. ಸೌಲ ರಾಜನ ಅಭಿಷೇಕ ಬೇರೆ, ಪ್ರವಾದಿ ಅಭಿಷೇಕ ಬೇರೆ. ಆ ಪಟ್ಟ ಬೇರೆ, ಈ ಪಟ್ಟ ಬೇರೆ. ಆ ಕೆಲಸ ಬೇರೆಯವ್ರಿಗೆ, ಈ ಕೆಲಸ ಬೇರೆಯವ್ರಿಗೆ. ಆ ಕೆಲಸ ಮಾಡೋರು ಈ ಕೆಲಸ ಮಾಡಂಗಿಲ್ಲ, ಈ ಕೆಲಸ ಮಾಡೋರು ಆ ಕೆಲಸ ಮಾಡಂಗಿಲ್ಲ. ಇವನೇನು ಮಾಡ್ತಾವನೆ? ಪ್ರವಾದಿ ಮಾಡ್ಬೇಕಾಗಿರೋ ಕೆಲಸ ಇವನು ಮಾಡ್ತಾವನೆ. ದೇವ್ರಿಗೆ ಇನ್ನೂ ಕೋಪ ಬಂತು. ದೇವ್ರ ವಾಕ್ಯ ಹೇಳ್ತಾರೆ, ದೇವ್ರು ಅವನ ತಳ್ಳಿ ಬಿಟ್ರಂತೆ. ದೇವರ ಮಾತು ಕೇಳದೆ ಹೋಗಿದ್ದಕ್ಕೆ, ದೇವರಿಗೆ ಅವಿದ್ಯನಾಗಿ ಮಾರ್ಪಟ್ಟಿದ್ದಕ್ಕೆ ದೇವರು ಅವನ ತಳ್ಳಿ ಬಿಟ್ರಂತೆ. ದೇವರು ತಳ್ಳಿ ಬಿಟ್ಟಿದ ತಕ್ಷಣ ದೇವರಿಂದ ಬಂದ ದೇವರಾತ್ಮ ಏನಾಯ್ತು? ಅವನ ಬಿಟ್ಟೋಯ್ತು. ಅವನ ಒಳಗಡೆ ಇದ್ದ ಅಭಿಷೇಕ, ದೇವರ ಅಭಿಷೇಕ, ದೇವರಾತ್ಮ ಅವನ ಬಿಟ್ಟೋಯ್ತು. ಈಗ ಅವನ ಒಳಗಡೆ ದೇವರಿಂದ ಕಳಿಸ್ತಾರ ದುರಾತ್ಮ ಬರ್ತಾ ಇದೆ. ದುರಾತ್ಮ ಬಂದ್ರು ಕೂಡ ಅಭಿಷೇಕ ತರನೇ ನಾಟಕ ಮಾಡ್ತಾವನೆ. ಕೆಲವು ಜನರು ಹಂಗೇನೆ, ಅಭಿಷೇಕ ಇಲ್ಲ, ದುರಾತ್ಮನ ಅಭಿಷೇಕ ಇರೋದು, ಆದ್ರೂ ಕೂಡ ದೇವರ ಅಭಿಷೇಕ ಇರುವ ಹಾಗೆ ನಡೆಸುವಂತವ್ರು. ಈ ದೇವರ ಆತ್ಮನ ಅಭಿಷೇಕ ಇರುವವರ ಹಾಗೆ ನಟಿಸುವಂತವರಿಂದಲೂ ತುಂಬಾ ಪ್ರಾಬ್ಲಮ್. ಇಲ್ದಿರೋ ಮಾತುಗಳು, ಇಲ್ದಿರೋ ಸಮಸ್ಯೆಗಳು, ಇಲ್ದಿರೋ ಹೋರಾಟಗಳು, ಇಲ್ದಿರೋ ಕಾರ್ಯಗಳು. ಬಟ್ ದೇವರ ಆತ್ಮನಿಂದ ನಡೆಸಲ್ಪಡುವಂತ ಅಭಿಷೇಕ ಯಾರಲ್ಲಿ ಇದೆಯೋ ಅಲ್ಲಿ ಸಮಸ್ಯೆಗಳಿರಲ್ಲ. ಅಲ್ಲಿ ಸಮಾಧಾನ ಇರುತ್ತೆ, ತಾಳ್ಮೆ ಇರುತ್ತೆ, ತಗ್ಗಿಸುವಿಕೆ ಇರುತ್ತೆ, ದೇವರ ಭಯ ಇರುತ್ತೆ. ಸೇವಕರುಗಳಿಗೆ ವಿಧೇಯರಾಗ್ತಾರೆ. ಇದು ಅಭಿಷೇಕ ನಡೆಸುವಂಥದ್ದು. ಅಭಿಷೇಕ ದೇವರ ವಾಕ್ಯದಲ್ಲಿ ನಡೆಸುತ್ತೆ, ಅಭಿಷೇಕ ದೇವರ ಭಯದಲ್ಲಿ ನಡೆಸುತ್ತೆ, ಅಭಿಷೇಕ ದೇವರ ದರ್ಶನದಲ್ಲಿ ನಡೆಸುತ್ತೆ. ಅಲ್ಲೇಲೂಯ. ಪಕ್ಕದಲ್ಲಿ ತಟ್ಟೇಳ್ರಿ, ನಿದ್ದೆ ಮಾಡಬೇಡ. ಅಲ್ಲೇಲೂಯ. ಇದು ನಿದ್ದೆ ಮಾಡೋ ಸ್ಥಳ ಅಲ್ಲ. ನಿದ್ದೆ ಮಾಡೋ ಸ್ಥಳ ಬೆಡ್ರೂಮ್ ಬೇರೆ, ಇದು ಬೆಡ್ರೂಮ್ ಅಲ್ಲ. ರಾಜನು ಇಳಿದು ಬಂದು ಮಾತಾಡುವಂತ ಸ್ಥಳ. ಪರಲೋಕವೇ ಇಳಿದು ಬಂದು ಪ್ರಕಟವಾಗುವಂತ ಸ್ಥಳ ದೇವರ ಆಲಯ. ಹಲ್ಲೆಲೂಯ. ಈಗ ಸೌಲನ ಒಳಗಡೆ ಅಭಿಷೇಕ ನಷ್ಟ ಆಯ್ತು. ಯಾಕೆ? ದೇವರಿಗೆ ವಿರೋಧವಾಗಿ ನಡ್ಕೊಂಡ, ದೇವ್ರ ಮಾತು ಕೇಳಿಲ್ಲ, ದೇವ್ರು ಮಾಡಬೇಡ ಅನ್ನೋದನ್ನ ಮಾಡ್ದ, ಮಾಡು ಅನ್ನೋದನ್ನ ಮಾಡಿಲ್ಲ. ದೇವ್ರ ಬೇಜಾರಾಯ್ತು, ಅಭಿಷೇಕ ಕಿತ್ಕೊಂಡ್ರು, ದುರಾತ್ಮ ಬಂತು. ಈಗ ಇವನ ಒಳಗಡೆ ದೇವರಾತ್ಮ ಇಲ್ಲ, ದುರಾತ್ಮ ಇದೆ. ಈಗ ಈ ದುರಾತ್ಮ ಇಟ್ಕೊಂಡಿರೋದು ಯಾರಿಗೂ ಗೊತ್ತಿಲ್ಲ, ಈ ದುರಾತ್ಮ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಯುದ್ಧಕ್ಕೆ ಹೋಗಿರುವಾಗ ಜನರಿಗೆ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಆಶ್ಚರ್ಯ. ನಮ್ಮ ರಾಜನ ಇವನು, ನಮ್ಮ ರಾಜನ ಇವನು. ಯಾವತ್ತು ಈ ತರ ಭಯ ಪಟ್ಟಿಲ್ಲಲ್ಲ, ಯಾವತ್ತು ಈ ತರ ಸೋತೋಗಿ ನೀನು ಕುತ್ಕೊಂಡಿಲ್ಲಲ್ಲ, ಯಾವತ್ತು ಈ ತರ ಬಂಡೆ ಹಿಂದ್ಗಡೆ ಬಚ್ಚಿಟ್ಕೊಂಡಿಲ್ಲಲ್ಲ, ಇವತ್ತೇನು ಸ್ಪೆಷಲ್ ಆಗಿ ಬಚ್ಚಿಟ್ ಏನ ಇರ್ಬೇಕೇನೋ ಅಂತ ಕೆಲವು ಜನರು. ಅದ್ರಲ್ಲೂ ಕೂಡ ದೊಡ್ಡದಿದೆ ನೋಡ್ರಿ, ಕಂಡು ಹಿಡಿಲಿಕ್ಕೆ ಆಗ್ತಾ ಇಲ್ಲ ದೇವರಾತ್ಮನ ದುರಾತ್ಮನ ಅಂತ. ಸ್ವಲ್ಪ ಹೊತ್ತೋಯ್ತು, ಅಂತ ಹೇಳಿದ್ವಿ. ಸೌಲ ನಡುಕ್ತಾವನೆ. ಇವರಿಗೆ ಸಾಕು, ನಮ್ಮ ರಾಜ ಇಷ್ಟೊತ್ತವರೆಗೂ ತಡೆಯಲ್ವಲ್ಲ, ಇಷ್ಟೊತ್ತಿಗೆ ಅವನ ಕತ್ತು ಅವನ ತಲೆನ ಹೋಗ್ಬೇಕಾಗಿತ್ತು, ಆದ್ರೂ ಸೈಲೆಂಟ್ ಆಗಿದ್ದಾನೆ. ಯಾಕೆ ಗೊತ್ತಾಗ್ತಾ ಇಲ್ಲ. ಯಾಕೆ ಭಯ ಪಡ್ತಾ ಇದ್ದಾನೆ? ಅಭಿಷೇಕ ಇಲ್ಲ, ದೇವರಾತ್ಮ ಇಲ್ಲ, ಭಯ ಪಡ್ತಾ ಇದ್ದಾನೆ, ಬಚ್ಚಿಟ್ಕೊಳ್ತಾ ಇದ್ದಾನೆ, ಮರೆಯಾಗ್ತದಾನೆ. ದೇವರಿಂದ ಕಲ್ಪಿಸಿದ ಯುದ್ಧಗಳಿಗೆ ಅವನ ಪಾಲುಗಾರನಾಗ್ತಾ ಇಲ್ಲ. ಆ ದೇವರು ಕಲ್ಪಿಸಿರುವಂತ ಯುದ್ಧದಲ್ಲಿ ಜಯಿಸಕ್ ಆಗ್ತಾ ಇಲ್ಲ, ಬಚ್ಚಿಟ್ಕೊಳ್ತಾ ಇದ್ದಾನೆ. ಆ ಟೈಮಲ್ಲಿ ಒಬ್ಬ ಬರ್ತಾ ಇದ್ದಾನೆ. ಆ ಟೈಮಲ್ಲಿ ಎಲ್ಲರೂ ಬಚ್ಚಿಟ್ಕೊಂಡು ಭಯ ಪಡ್ತಾ ಇರುವಾಗ, ಅಭಿಷೇಕ ನಷ್ಟ ಆಗಿರೋ ಗುಂಪು ಜನ ಭಯ ಪಡ್ತಾ ಇರುವಾಗ, ಅದನ್ನ ಮೊದಲಲ್ಲಿ ಒಬ್ಬನು ಹೊರಗಡೆ ಬರ್ತಾ ಇದ್ದಾನೆ. ಅವನೇ ಅವನು ದೇವರಿಂದ ಅಭಿಷೇಕಿಸಲ್ಪಟ್ಟಂತ ದಾವೀದ. ದೇವರ ಅಭಿಷೇಕ ನಷ್ಟ ಹೊಂದಿರೋನು ಭಯಪಟ್ಟು ಮೂಲೆಯಲ್ಲಿರುವಾಗ, ದೇವರಿಂದ ಫ್ರೆಶ್ ಆಗಿ ಅಭಿಷೇಕಿಸಲ್ಪಟ್ಟವನು, ದೇವರ ಆತ್ಮವನ್ನು ಹೊಂದಿರೋನು ನೇರವಾಗಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಅಭಿಷೇಕ ಹೊಂದಿರೋನು ಬರ್ತಾ ಇರುವಾಗ ಆ ಮನುಷ್ಯನು ದೇವರನ್ನ ಹೀಯಾಳಿಸ್ತಾ ಇದ್ದಾನೆ. ಆ ಟೈಮ್ನಲ್ಲಿ ದಾವೀದ ಹೇಳ್ತಾನೆ, ಕೇಳಿಸ್ಕೊಳ್ರಿ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜುಗಳೊಡನೆ ನನ್ನ ಬಳಿಗೆ ಬರ್ತಿ. ನನ್ನ ಹತ್ರ ಕತ್ತಿ ಇಲ್ಲ, ನನ್ನ ಹತ್ರ ಈಟಿ ಇಲ್ಲ, ನನ್ನ ಹತ್ರ ಬುರ್ಜ್ ಇಲ್ಲ, ನನ್ನ ಹತ್ರ ಯಾವ ಬಲವೂ ಇಲ್ಲ. ನಾನಾದರೂ ಬರೋದಿಂದಲೇ ಗೊತ್ತಾ, ನೀನು ಹೀಯಾಳಿಸ್ತಾ ಇರುವಂತಹ ಒಬ್ಬ ದೇವರಿದಾರಲ್ಲ,
ಆ ಸೇನಾಧೀಶ್ವರನಾಗಿರುವಂತ ಆ ಇಸ್ರಾಯೇಲ್ಯರ ಯುದ್ಧ ಭಟರ ದೇವರ ಆಗಿರುವಂತ ಯೆಹೋವನ ನಾಮದೊಡನೆ ನಾನು ನಿನ್ನ ಬಳಿಗೆ ಬರ್ತೇನೆ. ಆ ದೇವರ ಅಭಿಷೇಕದಲ್ಲಿ ನಾನು ಬರ್ತೇನೆ. ಆ ದೇವರ ನಾಮದಲ್ಲಿ ನಾನು ಬರ್ತೇನೆ. ನನ್ನ ಹತ್ರ ಕತ್ತಿ ಇಲ್ಲ, ನನ್ನ ಹತ್ರ ಈಟಿ ಇಲ್ಲ, ನನ್ನ ಹತ್ರ ಗುರಾಣಿ ಇಲ್ಲ, ನನ್ನ ಹತ್ರ ಬುರುಜ್ ಇಲ್ಲ, ನನ್ನ ಹತ್ರ ಏನು ಇಲ್ಲ. ನನ್ನ ಹತ್ರ ಇರೋದು ಒಂದೇ ಒಂದು ಅಭಿಷೇಕ. ನನ್ನ ಹತ್ರ ಇರೋದು ಒಂದೇ ಒಂದು ಅಭಿಷೇಕ. ನಿನ್ನ ಮೇಲೆ ಜಯ ಹೊಂದಲಿಕ್ಕೆ, ನಿನ್ನ ಮೇಲೆ ಯುದ್ಧ ಮಾಡಲಿಕ್ಕೆ, ನಿನ್ನ ಮೇಲೆ ಬಿಡುಗಡೆ ಹೊಂದಲಿಕ್ಕೆ, ನಿನ್ನ ಮೇಲೆ ನಾನು ಸಾಧಿಸಲಿಕ್ಕೆ ನನ್ನ ಹತ್ರ ಇರೋದು ಒಂದೇ ಒಂದು, ಅದು ದೇವರ ಅಭಿಷೇಕ. ಹಲ್ಲೆಲೂಯಾ. ಒಂದು ವೇಳೆ ದೇವರಿಗೆ ವಿರೋಧವಾಗಿ ನಡ್ಕೊಂಡು, ದೇವ್ರ ಮಾತಿಗೆ ಅವಿದ್ಯರಾಗಿ, ದೇವರು ಹೇಳಿದನ್ನ ಮಾಡದೆ, ದೇವರನ್ನ ಬಿಟ್ಟು ದೂರ ಹೋಗಿ ಅಭಿಷೇಕವನ್ನ ಯಾರಾದ್ರೂ ನಷ್ಟಪಡಿಸ್ಕೊಂಡಿದ್ರೆ, ಕೃಪೆಯನ್ನ ಯಾರಾದ್ರೂ ನಷ್ಟಪಡಿಸ್ಕೊಂಡಿದ್ರೆ, ಇವತ್ತು ನೀನು ಮನ ತಿರುಗಿ ಒಪ್ಪಿಸಿಕೊಟ್ಟು, ಇಲ್ಲ ದೇವರೇ, ನನ್ನ ಜೀವಿತದಲ್ಲಿ ನಾನು ಅಭಿಷೇಕವನ್ನು ನಷ್ಟಪಡಿಸ್ಕೊಂಡ್ಬಿಟ್ಟಿದ್ದೇನೆ, ಅಭಿಷೇಕದ ಬೆಲೆ, ಅಭಿಷೇಕದ ಗತ್ತು, ಅಭಿಷೇಕದ ಶಕ್ತಿ, ಅಭಿಷೇಕದ ಮಹಿಮೆ ನಾನು ಸರಿಗೆ ಅರ್ಥ ಮಾಡ್ಕೊಳ್ದಿರ ನಷ್ಟಪಡಿಸ್ಕೊಂಡ್ಬಿಟ್ನಪ್ಪ ದೇವರೇ. ನನ್ನ ಸ್ವಭಾವ, ನನ್ನ ನಡೆ, ನನ್ನ ನುಡಿ, ನನ್ನ ಕ್ರಿಯೆ, ನನ್ನ ಕಾರ್ಯಗಳನ್ನು ಮೊತ್ತವಾಗಿ ಚೇಂಜ್ ಮಾಡುವಂತ, ದೇವರ ಕಾರ್ಯಗಳನ್ನು ಸಾಧಿಸುವ ಹಾಗೆ ನನ್ನ ಮೂಲಕವಾಗಿ ನಡೆಸುವಂತ ಆ ಅಭಿಷೇಕ, ಆ ದೇವರಾತ್ಮ ಹಿಂದಿರುಗಿ ನನಗೆ ಬೇಕು. ಅಭಿಷೇಕ ನನಗೆ ಬೇಕು. ಅಭಿಷೇಕ ಇಲ್ಲದ ಜೀವಿತ ಅದು ಶೂನ್ಯ. ಅಭಿಷೇಕ ಇಲ್ಲದಿರುವಂತ ದೇವರೊಟ್ಟಿಗೆ ನಡೆಯುವಂತ ನಡಿವಿಕೆ ಅದು ಶೂನ್ಯ. ದೇವರೊಟ್ಟಿಗೆ ನೀನು ನಡಿಬೇಕಾ, ದೇವರ ರಾಜ್ಯಕ್ಕಾಗಿ ನೀನು ಉಪಯೋಗಿಸಲ್ಪಡಬೇಕಾ, ದೇವರ ಚಿತ್ತ ನೀನು ನೆರವೇರಬೇಕಾ, ನಿನ್ನ ಒಳಗಡೆ ಬೇಕಾಗಿರೋದು ಹಣ ಬಲ ಅಲ್ಲ, ನಿನ್ನ ಬೇಕಾಗಿರೋದು ಆಸ್ತಿ ಬಲ ಅಲ್ಲ, ನಿನಗೆ ಬೇಕಾಗಿರೋದು ಅಧಿಕಾರಿ ಬಲ ಅಲ್ಲ, ನಿನಗೆ ಬೇಕಾಗಿರೋದು ದೇವರ ಅಭಿಷೇಕ. ಇನ್ನೊಂದು ಸ್ಟೋರಿ ಹೇಳ್ತೀನಿ. ಅದು ಕೇಳಿದ ಮೇಲೂ ಕೂಡ ನನಗೆ ಅಭಿಷೇಕ ಬೇಡ ಅಂತ ಕೂತ್ಕೊಂಡ್ರೆ ನಾನೇನ್ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಎಲಿಷಾ ದೇವರು ಬಂದು ದೇವರು ಎಲಿಯನನ್ನ ಕರ್ಕೊಂಡೋದ್ಮೇಲೆ ರಥಗಳಲ್ಲಿ, ಬಿರುಗಾಳಿಗಳಲ್ಲಿ ಪರಲೋಕದಿಂದ ರಥಗಳು ಬಂದು ಎಲಿಯನ್ನ ಜೀವಂತವಾಗಿ ಕರ್ಕೊಂಡೋದು ದೇವರು. ಇವತ್ತು ಕೂಡ ಎಲಿಯ ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ಎಲಿಯ ಹೋದ್ಮೇಲೆ ಎಲಿಷಾ ಬರ್ತಾನೆ. ಎಲಿಯಾ ಅಂತ ಹೇಳುವಂತ ಅಭಿಷೇಕ್ತನು ಹೋದ್ಮೇಲೆ ಎಲಿಷಾ ಎಂಬುದಾಗಿ ಹೇಳುವಂತ ಅಭಿಷೇಕ್ತನು ಬರ್ತಾನೆ. ಈ ಎಲಿಷಾ ಕಾಲದಲ್ಲಿ ಕೆಲವು ಅದ್ಭುತಗಳು ನಡೆಯುತ್ತೆ. ಎಲಿಷನ ಕಾಲದಲ್ಲಿ ಕೆಲವು ಅದ್ಭುತಗಳು ನಡೆಯುತ್ತೆ. ಶಾಪಗಳು ಹೊಡೆಯಲ್ಪಡ್ತದೆ, ಪಂಚಿತನ ಹೊಡೆಯಲ್ಪಡ್ತದೆ, ಮಕ್ಕಳು ಇಲ್ಲದೆ ಇರೋರಿಗೆ ಮಕ್ಕಳು ಉಂಟಾಗುತ್ತೆ. ಹಲ್ಲೆಲೂಯಾ. ಆ ಟೈಮ್ನಲ್ಲಿ ಬೇರೆ ದೇಶದ ಒಬ್ಬ ರಾಜನ ಕೈ ಕೆಳಗಡೆ ದೊಡ್ಡ ಉದ್ಯೋಗದಲ್ಲಿರುವಂತ ನಾಮಾನನು ಎಂಬುದಾಗಿ ಹೇಳುವಂತ ಒಂದು ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿ ಎಲ್ಲೆಲ್ಲ ಹೋಗ್ತಾನೆ, ಆ ದೇಶದ ರಾಜನಿಗೆ ಜಯ. ಈ ವ್ಯಕ್ತಿ ರಾಜನ ಜೊತೆ ಎಲ್ಲೆಲ್ಲ ಹೋಗ್ತಾನೆ, ಅಲ್ಲೆಲ್ಲ ಬರೀ ಶುಭನೆ. ಸಡನ್ ಆಗಿ ಒಂದಿನ ಏನಾಗುತ್ತೆ, ಆ ಮನುಷ್ಯನಿಗೆ ಕುಷ್ಠರೋಗ ಬಂದ್ಬಿಡ್ತದೆ. ಯಾರಿಗೆ? ನಾಮಾನನಿಗೆ ಕುಷ್ಠರೋಗ ಬಂದ್ಬಿಡ್ತದೆ. ಹೇಳ್ಬೇಕಾ? ಎಲ್ರಿಗೂ ಕೊರೋನಾ ಬಂತು. ಮೋದಿಗೆ ಬಂತಾ? ಬಂತ? ಎಲ್ರಿಗೂ ಕೊರೋನಾ ಬಂತು. ಅಮಿತ್ ಶಾ ಕೊರೋನಾ ಬಂತ? ಯಾಕೆ? ದುಡ್ಡಿರೋರಪ್ಪ, ಕೊರೋನಾ ಎಲ್ಲ ಹತ್ರನೇ ಬರಲ್ಲ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಕೊರೋನಾ ಬಂತ? ಬಂದಿಲ್ಲ. ಏಕೆ? ದುಡ್ಡಿರೋರಪ್ಪ, ದುಡ್ಡಿರೋ ಹತ್ರ ಕೊರೋನಾ ಬರಲ್ಲ. ಈಗ ನೀವೇ ಲೆಕ್ಕ ಹಾಕೊಳ್ರಿ ರೀ, ಇವೆಲ್ಲ ವಯಸ್ಸು ಮೋದಿಕ್ಕಿಂತ ವಯಸ್ಸಾಗ್ಬಿಟ್ಟಿದೆ ನಿಮ್ಗೆ. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂತ, ಗೌರವಯುಕ್ತ ಆಗಿರುವಂತ ನಮ್ಮ ಪ್ರಧಾನಮಂತ್ರಿ ಆಗಿರೋ ವಯಸ್ಸಿಗಿಂತಲೂ ನಿಮ್ಗೆ ವಯಸ್ಸು ಜಾಸ್ತಿ ಆಗಿದೆಯಾ? ಅಮಿತ್ ಶಾ ಅವ್ರಿಗಿಂತಲೂ ನಿಮ್ಗೆ ವಯಸ್ಸು ಜಾಸ್ತಿ ಆಗಿದೆಯಾ? ನಿಮ್ಗೆಲ್ಲರಿಗೂ ಕೊರೋನಾ ಬಂತು, ನನಗೂ ಕೊರೋನಾ ಬಂತು.
ಯಾಕೆ ನಮಗೆ ಅವ್ರಿಗಿಂತ ಜಾಸ್ತಿ ಆಗ್ಬಿಟ್ಟಿದೆ ವಯಸ್ಸು. ನಮಗೆ ಆ ಶಕ್ತಿ ಇಲ್ಲ. ಏನು ಶಕ್ತಿ ಇಲ್ಲ? ಕೊರೋನಾ ಮೇಲೆ ಯುದ್ಧ ಮಾಡಿ ಜಯಿಸುವಂತ ವಿಟಮಿನ್ಸ್ ಒಳಗಡೆ ಇಲ್ಲ. ಅವ್ರಿಗೆಲ್ಲ ಆ ವಿಲ್ ಪವರ್ ಇದೆ. ಯಾಕೆ? ಅವ್ರಿಗಿನ್ನ ವಯಸ್ಸು. ಹೆಂಗವರು ಯಾರು? ಪ್ರಧಾನಮಂತ್ರಿಯವರು, ಅಮಿತ್ ಶಾ ಅವರು, ದೊಡ್ಡ ದೊಡ್ಡ ರಾಜಕಾರಣಿಗಳು. ಹಲ್ಲೆಲೂಯಾ. ಕೊರೋನಾದಲ್ಲಿ ಸತ್ತಿದೆ ಎಲ್ಲ ಬಡವರು, ಶ್ರೀಮಂತರು ಯಾರು ಸತ್ತಿಲ್ಲ. ಸುಮ್ಮನೆ ಪುಂಗ್ಲಿ ಬಾಬಾ ಅಂತ ಹೇಳ್ತಾರಲ್ಲ, ಅದ್ರ ಸುಮ್ಮನೆ ಬಿಟ್ಟಿದಷ್ಟೇ ಎಲ್ಲರೂ ಸಾಯ್ಸಕ್ಕೆ. ಹಲ್ಲೆಲೂಯಾ. ಈಗ ವಯಸ್ಸಾಗಿರೋರು ಯಾರು ಸತ್ತಿಲ್ಲ. 2 ವರ್ಷ 3 ವರ್ಷ ಕೋಲ್ ಇಟ್ಕೊಂಡು ಓಡಾಡ್ತಾರೆ ಅಂತವ್ರು ಯಾರು ಸತ್ತಿಲ್ಲ. ಎಲ್ಲ ವಯಸ್ಸು ಮಕ್ಕಳೇ ಸತ್ತಿದ್ದು. ಹಲ್ಲೆಲೂಯಾ. ಎಲ್ಲ ಯಾಕೆ? ಪಾಪ ವಯಸ್ಸು ಮಕ್ಕಳಿಗೆ ಆ ಪವರ್ ಇಲ್ಲ. ಎಲ್ಲ ವಯಸ್ಸಾಗ್ಬಿಟ್ಟಿದೆ, ಎಲ್ಲ ವಯಸ್ಸಾಗಿ ಉದುರೋಗ್ಬಿಟ್ಟಿದೆ, ಆ ಶಕ್ತಿ ಎಲ್ಲ ಉದುರೋಗ್ಬಿಟ್ಟಿದೆ. ಅದಕ್ಕೆ ಅವ್ರು ಬೇಗ ಕೊರೋನಾ ಬಂದ ಪಟ್ಬಿಟ್ಟು ಸತ್ತೋಗ್ಬಿಟ್ಟು. ಅವ್ರಿಗೆ ಮಾತ್ರ ಕೊರೋನಾ ಬಂದಿಲ್ಲ. ಯಾಕೆ ಕೊರೋನಾ ಬಂದಿಲ್ಲ ಅಂದ್ರೆ ಅವ್ರಿಗೆಲ್ಲ ದುಡ್ಡಿದೆ. ದುಡ್ಡಿರೋರಿಗೆ ಕೊರೋನಾ ಬರಲ್ಲ. ಈಗ ಒಂದು ವೇಳೆ ಬಂದ್ಬಿಟ್ರು ಕೂಡ ಎಂತ ಟ್ರೀಟ್ಮೆಂಟ್ ಅವ್ರು ತಗೊಳ್ಬೋದು. ನಮ್ಮ ಯಡಿಯೂರಪ್ಪ ಅವ್ರನವರು ಅವ್ರಿಗೆ ಬಂತು, ಸತ್ತಿಲ್ಲ ರೀ. ವಯಸ್ಸು ಹುಡುಗ ನೋಡ್ರಿ ಅವ್ರು. ನಿಮ್ಗೇನೇ ಅರ್ಥ ಆಗಿಲ್ಲ. ನೀವೆಲ್ಲ ನಿದ್ದೆ ಮಾಡ್ತಾ ಇದ್ದೀರ. ನಿಮ್ಮ ದೇಹ ಎಲ್ಲ ಇಲ್ಲಿದ್ರು ಕೂಡ ನಿಮ್ಮ ಆತ್ಮ ಇಲ್ಲಿಲ್ಲ, ನಿಮ್ಮ ಮೈಂಡ್ ಇಲ್ಲಿಲ್ಲ. ಮನೆಯಲ್ಲಿ ಕುಕ್ಕರಲ್ಲಿ ಬೇಯಿಸಿರುವಂತ ಮಾಂಸದ ಮೇಲಿದೆ. ಹಲ್ಲೆಲೂಯಾ. ಎಲ್ಲ ಜನರಿಗೆ ಕುಕ್ಕರ್ ಆಫ್ ಮಾಡೋದ್ನ ಇಲ್ವಾ, ಗ್ಯಾಸ್ ಸ್ಟವ್ ಆಫ್ ಮಾಡೋದ್ನ ಇಲ್ವಾ ಅಂತೇಳಿ ಕೂತಿದ್ದೀರಿ. ಹಲ್ಲೆಲೂಯಾ. ಏನು ಆಗಲ್ಲ, ಟೆನ್ಷನ್ ಎಲ್ಲ ಮರಿವಿ. ಇವೆಲ್ಲ ಇಲ್ಲೇ ಇರಬೇಕು. ನಮ್ಮ ಯಡಿಯೂರಪ್ಪಾಜಿ ಇದರಲ್ಲ ಹುಲಿ, ಕರ್ನಾಟಕದ ಹುಲಿ. ಇವ್ರಿಗೇನು ಬಂತು? ಕೊರೋನಾ ಬಂತು, ಸತ್ತೇ ಇಲ್ಲ ರೀ ಮನುಷ್ಯ. ಇವತ್ತು ನಾಳೆ ಕೊಟ್ಟಕ್ಕನಂಗೆ ಅವರ ಸತ್ತಿಲ್ಲ, ಇವತ್ತು ಜೀವಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಜಿ ಅವ್ರಿಗೂ ಕೂಡ ಕೊರೋನಾ ಬಂತು. ಏನ್ ಬಂತು? ಕೊರೋನಾ. ಕೊರೋನಾ ಬಂದ್ರೆ ಸತ್ತೋಗ್ಬಿಡ್ತಾ ಇದ್ದಾರೆ. ಅವ್ರು ಬಂದಿದ್ದು ಕೊರೋನಾ ಅಲ್ಲ, ಕೊರೋನಾ. ಸಿದ್ದರಾಮಯ್ಯ ಅವರು ಸತ್ತಿಲ್ಲಮ್ಮ, ಎಲ್ರಿಗೂ ಬಂತು. ಯಾರು ಸತ್ತಿಲ್ಲ? ಸತ್ತಿದೆ ಬಡವರು. ಹಲ್ಲೆಲೂಯಾ. ಈಗ ಒಂದು ವೇಳೆ ಅವ್ರ ರೋಗ ಬಂದ್ರು ಕೂಡ ಏನ್ ಟ್ರೀಟ್ಮೆಂಟ್ ತಗೊಳ್ಬೇಕೋ, ಎಷ್ಟು ಲಕ್ಷ ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ತಯಾರ್. ಅದೇ ತರ ಒಬ್ಬ ರಾಜನ ಕೈ ಕೆಳಗಡೆ ದೊಡ್ಡ ಉದ್ಯೋಗದಲ್ಲಿರೋನು, ಅವನಿದ್ರೇನೆ ಆ ರಾಜನಿಗೆ ಜಯ ಅಂತ ರಾಜನಿಗೆ ಗೊತ್ತಿರುವಂತ ಒಂದು ವ್ಯಕ್ತಿಗೆ ಕುಷ್ಠರೋಗ ಬಂದ್ರೆ ರಾಜ ಬಿಡ್ತಾವನ? ಎಂತೆಂತ ಹಾಸ್ಪಿಟಲ್ಗಳ ತೋರಿಸಿರಲ್ಲ, ಎಂತೆಂತ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ, ಎಂತೆಂತ ಔಷಧಿಗಳು ಕೊಟ್ಟಿರಲ್ಲ. ಏನು ಮಾಡಿದ್ರು ಆ ನಾಮನಿಗೆ ಕುಷ್ಠ ಮಾತ್ರ ಹೋಗಿಲ್ಲ. ಹಲ್ಲೆಲೂಯಾ. ಆ ನಾಮನಿಗೆ ಕುಷ್ಠ ಮಾತ್ರ, ಆ ಕುಷ್ಠರೋಗ ಹೋಗಿಲ್ಲ. ಪ್ರತಿದಿನ ಇನ್ನ ಬಳಲ್ತಾ ಇದ್ದಾನೆ, ಸಾಯ್ಬೇಕಷ್ಟೇ. ಎಲ್ಲಿ ಹೋದ್ರು ಕೂಡ ಏನ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಗುಣ ಆಗಿಲ್ಲ, ಫೈನಲ್. ಆ ಟೈಮ್ನಲ್ಲಿ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತ ಒಬ್ಳು ಹುಡುಗಿ ಇದ್ಲು. ಈ ಹುಡುಗಿ ಯಾರಪ್ಪ ಅಂದ್ರೆ ಯುದ್ಧದಲ್ಲಿ ಇಸ್ರೇಲ್ ದೇಶದಿಂದ ಸೆರೆಗೆ ಒಯ್ಯಲ್ಪಟ್ಟಂತ ಒಂದು ಹುಡುಗಿ. ಈ ಹುಡುಗಿ ಅವನ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ, ನೋಡ್ತಾಳೆ, ಅವಳ ಪರಿಸ್ಥಿತಿ ಎಲ್ಲ ನೋಡ್ತಾಳೆ. ಆ ಅಪ್ಪಂದು ಯಾರ್ದು ನಾಮನೊಂದು ಎಲ್ಲ ಓದಾಡ್ತಾನೆ, ಎಲ್ಲ ಹೋದ್ರು ವಾಸಿ ಆಗಲ್ಲ. ಆವಾಗ ಈ ಹುಡುಗಿ ಏನು ಮಾಡ್ತಾಳೆ, ಅವರ ಹೆಂಡತಿಗೆ ಹೇಳ್ತಾಳೆ, ಅಮ್ಮ ನಮ್ಮ ಯಜಮಾನ್ರು ಅಂದ್ರೆ ಅವಾಗೆಲ್ಲ ಯಜಮಾನ್ರನ್ನ ಹೇಳೋದು ಓನರ್ಗೆ, ನಮ್ಮ ದಣಿ, ನಮ್ಮ ಯಜಮಾನ್ರು ಏನಾದ್ರೂ ಒಂದು ವೇಳೆ ಇಂಥ ಒಂದು ಊರಿದೆ, ಅಲ್ಲಿ ಒಬ್ಬ ಅಭಿಷೇಕ್ತನಿದ್ದಾನೆ, ಇಂಥ ಒಂದು ಊರಿದೆ, ಅಲ್ಲೊಬ್ಬ ಅಭಿಷೇಕ್ತನಿದ್ದಾನೆ, ಆ ನನ್ನ ಅಭಿಷೇಕ್ತನನ್ನ ಇವ್ರು ನೋಡಿದಿದ್ರೆ ಇವ್ರು ಕುಷ್ಠರೋಗ ಬಿಟ್ಟು ಹೋಗ್ತಾ ಇತ್ತು ಅಂತ ಹೇಳ್ತಾಳೆ. ಆ ನನ್ನ ಅಭಿಷೇಕ್ತನನ್ನ, ಆ ಊರಲ್ಲಿರುವಂತ ದೇವರ ಮನುಷ್ಯನನ್ನ ನಮ್ಮ ಯಜಮಾನ್ರು ಹೋಗಿ ನೋಡ್ತಾ ಇದ್ದಿದ್ರೆ ಅವನ್ ರೋಗ ಬಿಟ್ಟು ಹೋಗ್ತಾ ಇತ್ತು ಅಂತ ಹೇಳ್ತಾಳೆ. ಇದು ಟೆಕ್ ಅಂತ ಹೇಳಿ ಅವನ್ ಬರ್ತಾನೆ, ನಾಮನ ಬಂದಿದ ತಕ್ಷಣ ಇವಳು ಹೇಳ್ತಾಳೆ, ಎಂತಿ ಈ ರೀತಿ ಇವಳು ಹೇಳ್ತಾ ಇದ್ಲು, ಅಲ್ಲಲ್ಲೋ ಅಭಿಷೇಕ್ತನಿದಾನಂತೆ, ಹೋಗ್ಬರ್ರಿ ಅಂತ. ಅವಾಗ ಈ ನಾಮನ ಮೇಲೆ ಇದ್ದಂತ ರಾಜ ಏನ್ ಮಾಡ್ತಾನೆ, ಒಂದು ಲೆಟರ್ ಕಳಿಸ್ತಾನೆ. ನನ್ನ ಆಳಾಗಿರುವಂತ ನಾಮನಾಗಿರುವಂತ ಮೇಲಧಿಕಾರಿಯಾಗಿರುವಂತ ನಾಮನಿಗೆ ಕುಷ್ಠರೋಗ ಬಂದಿದೆ, ಅವನು ನಿಮ್ಮ ದೇಶಕ್ಕೆ ಬರ್ತಾನೆ, ನಿಮ್ಮ ದೇಶದಲ್ಲಿ ಯಾರೋ ಇದಾರಂತಲ್ಲ, ನೀನು ಗುಣ ಮಾಡಿ ಕಳಿಸ್ಬೇಕು ಅಂತ ಲೆಟರ್ ಕಳಿಸ್ತಾರೆ. ಈ ಲೆಟರ್ ನೋಡಿದ ತಕ್ಷಣ ಇವನ್ ಬಟ್ಟೆ ಎಲ್ಲ ಹರ್ಕೊಂಡ್ಬಿಡ್ತಾನೆ. ಯಾರು? ಈಗ ಕುಷ್ಠರೋಗ ಗುಣ ಆಗ್ಬೇಕು, ಇಲ್ಲ ಅಂದ್ರೆ ಅವ್ರು ಯುದ್ಧಕ್ಕೆ ಬರ್ತಾರೆ. ಅರ್ಥ ಆಗಿಲ್ಲ? ಅರ್ಥ ಆಗಿಲ್ಲಲ್ಲ? ಈಗ
ನಾನು ಒಬ್ಬರನ್ನ ಕಳಿಸ್ತೀನಿ, ನಾನು ದೊಡ್ಡ ರೌಡಿ. ಸುಮ್ಮನೆ ಇಟ್ಕೊಳ್ರಿ, ನಾನು ದೊಡ್ಡ ರೌಡಿ. ಹ್ಞೂ ಅಂದ್ರೆ ಸಾಕು, ಅಲ್ಲಿ ನಿನ್ ತಲೆ ಹೋಗುತ್ತೆ. ಇಷ್ಟು ದೊಡ್ಡ ರೌಡಿ ಏನ್ ಮಾಡ್ತೀನಿ, ರಾಬರ್ಟ್ನ ಕಳಿಸ್ತೀನಿ ಅವ್ರ ಮನೆಗೆ. ನಾಳೆ ಅವ್ನು ನಿಮ್ಮ ಮನೆಗೆ ಬರ್ತಾನೆ, 50 ಕೋಟಿ ರೂಪಾಯಿ ಕೊಟ್ಟು ಕಳಿಸ್ಬೇಕು ಅಂತ. ಸಿಸ್ಟರ್, ನಿಮ್ಮ ಹೆಸರೇನು? ಸಹನಾ ಸಿಸ್ಟರ್. ಈಗ ನಾನು ದೊಡ್ಡ ರೌಡಿ, ನಾನು ಸುಮ್ಮನೆ ಚಿಟ್ಕಿ ಹಾಕಿದ್ರೆ ಸಾಕು, ಚಿಟ್ಕಿ ಇನ್ನೇ ಅಲ್ಲಿ ಬಂದಿರಲ್ಲ, ಅವಾಗಿನ ತಲೆ ಹೋಗಿರ್ತದೆ. ಅಷ್ಟು ದೊಡ್ಡ ರೌಡಿ. ನಾನೇನು ಮಾಡ್ತೀನಿ, ನಾನು ಆಳನ್ನ ಕಳಿಸ್ತೀನಿ ನಿಮ್ಮ ಮನೆಗೆ, ಸಹನಾ ಸಿಸ್ಟರ್ ಮನೆಗೆ ಕಳಿಸ್ತೀನಿ. ಬರ್ತಾರೆ, ನಾನು ಹೇಳ್ತೀನಿ ಈ ಥರ ಕಳಿಸ್ತೀನಿ, ಎಷ್ಟು ಫೋನ್ ಮಾಡ್ತೀನಿ, ಕಳಿಸ್ತೀನಿ, ನಾಳೆ ಕರೆಕ್ಟಾಗಿ 6 ಗಂಟೆಗೆ 50 ಕೋಟಿ ರೂಪಾಯಿ ನೀನು ಎತ್ತಿಕ್ಕಿರ್ಬೇಕು ಬ್ರೀಫ್ ಕೇಸ್ನಲ್ಲಿ ಅಂತ ಫೋನ್ ಮಾಡಿಬಿಟ್ಟು ಕಟ್ ಮಾಡಿ. ಏನು ಮಾಡ್ತೀರ? ಅವ್ರಿಗೆ ಡೌಟ್, ನಾನೇನ ಸಹನಾ ಅಂತ. ಹಲ್ಲೆಲೂಯಾ. ಬ್ರದರ್ ಏನ್ ಮಾಡ್ತೀರಾ? ನಾನು ದೊಡ್ಡ ರೌಡಿ, ನಾನು ಚಿಟ್ಟಿಗೆ ಹಿಂಗೆ ಹಾಕ್ತೀನಲ್ಲ, ಇದು ಸೌಂಡ್ ಅಲ್ಲಿವರೆಗೂ ಇನ್ನೂ ಬಂದಿರಲ್ಲ, ಅವಾಗ ತಲೆ ಹೋಗಿರ್ತದೆ. ಅದು ಎಂಥವನೇ ಆಗಿರ್ಲಿ, ಇದು ಯಾರೇ ಆಗಿರ್ಲಿ, ಅದು ಎಂಥ ಅಧಿಕಾರಿ ಆಗಿರ್ಲಿ, ನಾನು ನೋಡ್ರಿ ಎಲ್ಲ ಭಯ ಪಡ್ತಾರೆ. ನಾನು ಹೇಳಿದ್ ನಡಿಬೇಕು. ಅಷ್ಟು ದೊಡ್ಡ ರೌಡಿ. ನಾನು ಆಳನ್ನ ಕಳ್ಸೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಫೋನ್ ಮಾಡ್ತೀನಿ, ನಾಳೆ ನಮ್ಮ ಹುಡುಗ ಬರ್ತಾನೆ, 50 ಕೋಟಿ ರೂಪಾಯಿ ರೆಡಿ ಮಾಡಿ ಇಟ್ಕೊ. ಫೋನ್ ಬಂದ್ಬಿಡ್ತು, ಏನ್ ಮಾಡ್ತೀರಾ? ಸದ್ಯ ಇರೋ ಬರ ಜಮೀನ್ ಮಾರಿದ್ರೆ 50 ಲಕ್ಷ ಬರಲ್ಲ. ಅರ್ಥ ಆಗಿಲ್ಲ? ಇರೋ ಬರ ಜಮೀನೆಲ್ಲ ಮಾರಿದ್ರೆ 50 ಲಕ್ಷ ಬರಲ್ಲ, 50 ಕೋಟಿ. ನೆಕ್ಸ್ಟ್ ನೀವು ಅಲ್ಲಿ ಇರೋದೇ ಇಲ್ಲ. ನೆಕ್ಸ್ಟ್ ನಮಗೆ ಯಾಕಪ್ಪ ಜಮೀನು ಹೋದ್ರೂ ಪರವಾಗಿಲ್ಲ, ನಾವು ಎಸ್ಕೇಪ್. ಸೇಮ್ ಸಿಚುವೇಶನ್. ನಮ್ಮ ಆಳನ್ನ ಕಳಿಸ್ತೀನಿ, ಅವನ್ ರೋಗ ಗುಣ ಆಗಿರ್ಬೇಕಂತ ಹೇಳಿ ಕಳಿಸ್ತಾರೆ. ರೋಗ ಗುಣ ಮಾಡಕ್ಕೆ ಅವನ ಬೈದನ ದೊಡ್ಡ ದೊಡ್ಡ ಡಾಕ್ಟರ್ ಕೈಯಲ್ಲಿ ಆಗಿಲ್ಲ. ಇವನಿಗೆ ಹುಚ್ಚ ಆಗ್ಬಿಟ್ಟ. ಇವನು ಇದೇನಪ್ಪ ಇಂಥ ಸುದ್ದಿ ಬರ್ತದೆ, ನಾನು ಅವನು ಗುಣ ಮಾಡ್ಬೇಕಂತ, ಅಯ್ಯಯ್ಯೋ ನಾನು ಎಲ್ಲೋಗ್ಲಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಹಾರ್ಕೊಂಡ್ಬಿಡ್ತಾನೆ. ಬಟ್ಟೆ ಎಲ್ಲ ಹಾರ್ಕೊಂಡು ಹುಚ್ಚ ಹಾಕ್ಬಿಡ್ತಾನೆ. ಎಲ್ಲಿ ನಾನೇನ್ ಮಾಡ್ಲಿ? ಇಲ್ಲ, ಗುಣ ಮಾಡ್ಲಿಲ್ಲ ಅಂದ್ರೆ ಅವ್ನು ಬಂದು ಯುದ್ಧ ಮಾಡ್ತಾರೆ, ನಾನು ಏನ್ ಮಾಡ್ಲಿ? ಆ ಟೈಮಲ್ಲಿ ಅವನ ಜ್ಞಾಪನ ಬರುತ್ತೆ, ಎಲಿಶಾ ಅಭಿಷೇಕ್ ಒಬ್ಬ ಪ್ರವಾದಿ ಇದನ್ನಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು, ಅಪ್ಪ ಈಗ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ನಾನು ಇದೀನಿ, ನಾನು ಈ ರಜಾ ಕಳಿಸು ಅಂತ. ಎಲಿಶಾ ಹೇಳ್ತಾನೆ, ಇಲ್ಲೊಬ್ಬ ಅಭಿಷೇಕ್ತರಿದ್ದಾನೆ, ದೇವರ ಪ್ರವಾದಿ ಇದ್ದಾನೆ, ದೇವರ ಮನುಷ್ಯ ಇದ್ದಾನೆ, ಅವನು ಬಂದ್ರೆ ನನ್ನ ಹತ್ರ ಕಳಿಸು. ರಾಜನೇ ಭಯ ಪಡ್ತಾನೆ, ಅಭಿಷೇಕ ಧೈರ್ಯವಾಗಿ ಹೇಳ್ತಾನೆ ಹತ್ರ ಕಳಿಸು ಅಂತ. ಅರ್ಥ ಆಗ್ತಾ ಇಲ್ಲ. ರಾಜ ಬಟ್ಟೆಲ್ಲ ಹರ್ಕೊಂಡು ಹುಚ್ಚ ಹಾಕ್ಬಿಟ್ಟು ಗಡ 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 ನಡುತ್ತಾ ಇದ್ದಾನೆ. ಈ ಸುದ್ದಿ ಅಭಿಷೇಕನ ಹತ್ರ ಹೋಗುವಾಗ ಅಭಿಷೇಕ್ ಹೇಳ್ತಾನೆ, ಅಷ್ಟೇ, ಅದು ನಾರ್ಮಲ್, ನನ್ನ ಹತ್ರ ಕಳಿಸು ಅಂತ ಹೇಳ್ತಾ ಇದ್ದಾನ. ಈ ಲೋಕದ ರಾಜನಿಗಿರೋ ಶಕ್ತಿಗೂ ಒಬ್ಬ ಅಭಿಷೇಕನ ಒಳಗಡೆ ಇರೋ ಶಕ್ತಿಗೂ ಇರುವಂತ ವ್ಯತ್ಯಾಸ ರಾಜನ ಕೈಲಿ ಆಗ್ದಿರೋದು ಅಭಿಷೇಕ ಉಳ್ಳವ್ರ ಕೈಲಿ ಆಗುತ್ತೆ. ಹಲ್ಲೆಲೂಯಾ. ನಿಮಗಿನ್ನ ಡೌಟ್ ಹೋಗಿಲ್ಲ? ನಿಮಗಿನ್ನ ಡೌಟ್ ಹೋಗಿಲ್ಲ? ಮಾರ್ಕನ ಬರೆದ ಸುವಾರ್ತೆಯಲ್ಲಿ ವಾಕ್ಯ ತೆಗೀರಿ, ಅದೊಂದು ವಾಕ್ಯ ಓದಿಸ್ಬಿಡ್ತೀನಿ. ಮಾರ್ಕನ ಬರೆದ ಸುವಾರ್ತೆ ಕೊನೆಯ ಅಧ್ಯಾಯ, ಅಂದ್ರೆ 16ನೇ ಅಧ್ಯಾಯ, 16ನೇ ವಾಕ್ಯನ ಓದ್ಕೊಬರ್ರಿ ಬೇಗ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕೇಳಿಸ್ಕೊಳ್ರಿ, ನಂಬುವವನಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಒಂದದಾಗಿ ದೆವ್ವಗಳನ್ನು ಓಡಿಸ್ತಾರೆ, ಹೊಸ ಭಾಷೆಗಳಿಂದ ಮಾತಾಡುವರು. ಎರಡದಾಗಿ ಅಭಿಷೇಕದಲ್ಲಿ ತುಂಬಲ್ಪಟ್ಟು ಹೊಸ ಭಾಷೆಗಳನ್ನು ಆಡ್ತಾರೆ, ಹಾವುಗಳನ್ನು ಎತ್ತುತ್ತಾರೆ, ವಿಷ ಪದಾರ್ಥವನ್ನಾದರೂ ಸೇವಿಸಿದ್ರು ಕುಡಿದರೂ ಅವರಿಗೆ ಯಾವ ಕೇಡು ಆಗೋದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣ. ಅಭಿಷೇಕ್ತರು, ದೇವರಿಂದ ಅಭಿಷೇಕಿಸಲ್ಪಟ್ಟವರು, ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವರು, ಅದು ಎಂತ ರೋಗವಾಗಿರಲಿ, ಆ ರೋಗಿ ಮೇಲೆ ಕೈ ಇಡುವಾಗ ಏನಾಗುತ್ತೆ? ರೋಗ ವಾಸಿಯಾಗುತ್ತೆ.
ರೋಗಿಗಳ ಮೇಲೆ ಕೈ ಇಟ್ಟರೆ ಇವರಿಗೆ ಗುಣವಾಗುವುದು ಎಂದು ಹೇಳಿದನು. ಹಲ್ಲೆಲೂಯ. ರೋಗಿ ಮೇಲೆ ಕೈ ಇಟ್ರೆ ದೇವಗಳು ಮಾಟ ಮಂತ್ರ ಕಟ್ಟುಗಳು. ಅಲ್ಲೇ ಅಲೂಯ. ನೀವು ನಂಬ್ತೀರಾ ಬಿಡ್ತೀರೋ? ಮೊನ್ನೆ ಒಂದು ಅಮಾವಾಸ್ಯೆ ಹೋಯ್ತು ಗೊತ್ತಾ? ಆ ಮೊನ್ನೆ ಅಮಾವಾಸ್ಯೆಗೆ ಪವರ್ಫುಲ್ ಆಗಿ ನನಗೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಮಾಟ ಮಂತ್ರ ಮಾಡಿಸಿದ್ರು. ಹಲ್ಲೆಲೂಯ. ನಿಮಗೆ ಡೌಟ್ ಆಮೇಲೆ ತೋರಿಸ್, ನನ್ನ ಫೋನಲ್ಲಿ ಇದೆ, ತೋರಿಸ್. ಫುಲ್ ಪವರ್ಫುಲ್ ಆಗಿ ಮಾಟ ಮಂತ್ರ. ನಮ್ಮ ಮನೇಲಿ ಅನ್ನ ಎಲ್ಲ ರಕ್ತ ಆಗಿದೆ. ನಮ್ಮ ಮನೇಲಿ ಅನ್ನ ಇದೆಯಲ್ಲ, ತಿನ್ನೋ ಅನ್ನ ಮಾತ್ರ ರಕ್ತ ಆಗಿದೆ. ನಿಜ, ಸತ್ಯ. ಬೈಬಲಲ್ಲಿ ವಾಕ್ಯ ಏನ್ ಹೇಳಿದಲ್ಲ, ಮಾಟಗಾರರು, ಅಗೆಗಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು ಇವರು ಯಾರು ದೇವರ ರಾಜ್ಯಕ್ಕೆ ಸೇರಲಾರ ಅಂತ ವಾಕ್ಯ ಹೇಳಿದೆ. ಪ್ರಕಟಣೆ ಗ್ರಂಥದಲ್ಲಿ ಮಾಟಗಾರರು ಅಂತ ಇದೆ. ಮಾಟ ಇದೆ, ನಿಜ, ನಡೆಯುತ್ತೆ. ಅಷ್ಟೆಲ್ಲ ಡೌಟ್ ಯಾಕೆ? ನಮ್ಮ ಸಭೆಗೆ ಒಂದು ವಿಶ್ವಾಸಿ ಬರ್ತಾ ಇತ್ತು ಪಕ್ಕದ ಮನೆಯಿಂದ, ಇಲ್ಲಿಂದ, ಗೊತ್ತಲ್ಲ ಪವನ್, ಅವ್ರು ನಮ್ಮ ಸಭೆಗೆ ಬರ್ತಾ ಇರಲ್ಲ. ಅವ್ರ ದೊಡ್ಡ ಸ್ಟೋರಿ. 5 ಫ್ಯಾಮಿಲಿ, 5 ಜನ ಸೇರಿ ಅವರಿಗೆ ಮಾಟ ಮಂತ್ರ ಮಾಡಿ ದುರಾತ್ಮ ಕಳಿಸಿದ್ದು. ಅವನ ಒಳಗಡೆ ದುರಾತ್ಮ ಬಂದಿತ್ತು. ಯಾವ್ದು ದುರಾತ್ಮ? ಮಾಟ ಮಂತ್ರದ ಆತ್ಮ. ಪೂಜಾರಿ ಮಾಡಿ ಕಳಿಸಿರೋ ಆತ್ಮ ಬಂದಿತ್ತು. ಅದು ಹೆಂಗ್ ಮಾಡಿಸಿದ್ರೆ ಗೊತ್ತಾ? ಅವನ ಹೆಸರು ಹೇಳಿ, ಅವನ ಹೆಸರಿನಲ್ಲಿ ಒಂದು ಕಪ್ಪು ಕಲರ್ ಬೊಂಬೆ ಮಾಡಿ, ಆ ಬೊಂಬೆ ಸೊಂಟಕ್ಕೆ ಆಣಿ ಹೊಡೆದಿದ್ದಾರೆ. ಆ ಬೊಂಬೆ ಸೊಂಟಕ್ಕೆ ಆಣಿ ಹೊಡೆದಿದ ತಕ್ಷಣ ಅವನ ಸೊಂಟ ಬಿದ್ದೋಗಿತ್ತು. ಬರೀ 16 ವಯಸ್ಸು ಹುಡುಗ. ಅವನ ಹೆಸರಲ್ಲಿ ಒಂದು ಬೊಂಬೆ ಮಾಡಿ, ಆ ಬೊಂಬೆ ಮಣ್ಣು ಕಾಲುಗಳಿಗೆ ಆಣಿ ಹೊಡೆದಿದ್ದಾರೆ. ಕಾಲು ಬಿದ್ದೋಯ್ತು ಅವನು. ಇನ್ನು 2 ವಾರ 3 ವಾರ ಅವನು ಬಿಟ್ಟಿದ್ರೆ ಸತ್ತೋಗ್ತದೆ ಅವನು. ಬೇಕಾದ್ರೆ ಅವ್ರನ್ನ ಕೇಳಿ ನೋಡ್ರಿ, ಸಿಕ್ಕಿದಾಗ ಯಾವಾಗಾದ್ರೂ. ಇದಕ್ಕಿದ್ದಾಗೆ ಈ ಹೆಬ್ಬೆರಳಿದೆಯಲ್ಲ, ಇಷ್ಟು ದಪ್ಪ ಊದ್ಕೊಂಡ್ಬಿಡೋದು. ಎಲ್ಲ ತೋರಿಸ್ತಾರೆ ನಾರ್ಮಲ್, ಆದ್ರೂ ಒಂದಿನ ನಾರ್ಮಲ್ ಆಗ್ಬಿಡ್ತದೆ, ನೆಕ್ಸ್ಟ್ ದಿನಕ್ಕೆ ಇಷ್ಟ ದಪ್ಪ ಆಗ್ಬಿಡ್ತದೆ. ಅದನ್ನು ಆಪರೇಷನ್ ಮಾಡೋಕ್ಕೂ ರೆಡಿ ಆಗ್ಬಿಟ್ಟಿದ್ರು. ಆಪರೇಷನ್ ಮಾಡಿ ಮಾಡಿ ಕೊಳ್ತು ಸಾಯ್ಬೇಕು ಅಂತ. ಎರಡನೇದಾಗಿ ಯವ್ವನಸ್ಥ, ಸೊಂಟ ಬಿದ್ದೋಗಿದೆ, 2 ಮಂಡಿ ಕಾಲು ಬಿದ್ದೋಗಿದೆ, ಹಿಂಗ್ ನಡೆಯೋನು. 16 ವರ್ಷದ ಹುಡುಗ, ಸೂಪರ್ ಹೀರೋ ತರ ಇದೆ ನೋಡಕ್ಕೆ. ಹಿಂಗ್ ನಡೆಯೋನು ಗೋಡೆ ಇಟ್ಕೊಂಡು. 7 ತಿಂಗಳಾಗಿದೆ ಅವನು ಕುತ್ಕೊಂಡು ಕಕ್ಕ ಮಾಡಿ, ನಿಂತ್ಕೊಂಡೆ ಕಕ್ಕ ಮಾಡಿರೋದು. ಹಲ್ಲೆಲೂಯಾ. ಒಂದು ದಿನ ಅವರ ಮನೆ ಒಳಗಡೆ ಒಂದು ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಕ್ಕೆ ತೀರ್ಮಾನ ಮಾಡ್ದು. ಹೋ ರಬಾ ಶಂಗಬಾದಿಕಾರಗಸಿ. ಅದೇ ನಾನು ಹೇಳ್ತಾ ಇರೋದು, ದೇವರ ಅಭಿಷೇಕನಿಗಿರೋ ಪವರ್ ಅದು ಅಂತ. ಅಭಿಷೇಕ ಸುಮ್ಮನೆ ಅಲ್ಲ. ಒಂದು ದಿನ ಅವ್ರ ಮನೇಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಒಂದು ದಿನನೂ ಆಗಿಲ್ಲ, ಅರ್ಧ ದಿನದಲ್ಲೇ ನನ್ನ ದೇವ್ರ ಮ್ಯಾಟರ್ ಕ್ಲೋಸ್ ಮಾಡಿದ್ರು. ಹಲ್ಲೆಲೂಯ. ಆ ದುರಾತ್ಮ ಮೇಲ್ ಬಂದು ಮಾತಾಡಕ್ಕಿಂತ ಮುಂಚೆನೆ ದೇವ್ರ ಆತ್ಮ ಪ್ರತಿಯೊಂದು ಏನೇನು ಪಿಕ್ಚರ್ ಆಗಿತ್ತು, ಯಾರ್ಯಾರು ಮಾಡಿಸಿದ್ರೆ ಎಲ್ಲ ನನ್ನ ಮೂಲಕ ಮಾತಾಡಿಸ್ಬಿಟ್ರು. ಇವನು 2 ಸಾರಿ ಇವನ ಕರ್ಕೊಂಡೋಗಿ ನೇಣಾಕೊಂಡು ಸಾಯಿಸ್ಲಿಕ್ಕೆ ರೆಡಿ ಮಾಡಿತ್ತು ಆ ದುರಾತ್ಮ. ಮಾಟ ಮಂತ್ರದಿಂದ ಕಳಿಸಲ್ಪಟ್ಟ ದುರಾತ್ಮ ಕರ್ಕೊಂಡು ಹೋಗಿದೆ. ನೇಣಾಕೊಳಕ್ಕೆ ನೋಡಿದಾನೆ, ಬಟ್ ಅಲ್ಲಿ 2 ದೇವದೂತರು ಇಳಿದು ಬಂದ್ರು. ಹಲ್ಲೆಲೂಯಾ. ಹೋ, 2 ದೇವದೂತರು ಇಳಿದು ಬಂದಷ್ಟ ಆ ಶಕ್ತಿ ಬಿಟ್ಟೋಗಿದೆ. ಅದರ ಕೈಲಿ ನೇಣಾಕಾಗಿಲ್ಲ. ಅಲ್ಲಿಂದ ವಾಪಸ್ ಬಂದಿದ್ದಾನೆ. ಮತ್ತೆ 5 ಫ್ಯಾಮಿಲಿ ಯಾರ್ಯಾರು ಹೆಂಗೆ ಏನೇನು ಮಾಡಿದ್ರೆ ಪ್ರತಿಯೊಂದು ದೇವ್ರು ಮಾತಾಡ್ಬಿಟ್ರು. ಎಲ್ಲ ಆದ್ಮೇಲೆ ಪ್ರಾರ್ಥನೆ ಮಾಡ್ತಾ ಇದೀವಿ. ಒಳಗಡೆ ಆ ಮಾಟ ಮಂತ್ರದಿಂದ ಕಳಿಸಲ್ಪಟ್ಟ ದುರಾತ್ಮ ಇದೆಯಲ್ಲ, ಅದಕ್ಕೆ ಇರಕ್ಕಾಗಿಲ್ಲ. ಈಚೆ ಬಂದ್ಬಿಡ್ತು. ಈಚೆ ಬಂದು ಮಾತಾಡಕ್ ಸ್ಟಾರ್ಟ್ ಮಾಡ್ತು. ಯಾರು ನೀನು? ಹಿಂಗೆ ಇಂಥವರೇ ಮಾಡಿದ್ದಾರೆ, ಹಿಂಗೆ ಬೊಮ್ಮೆ ಮಾಡಿದ್ದಾರೆ, ಸೊಂಟೆಗೆ ಆಣಿ ಹೊಡೆದಿದ್ದಾರೆ, ಕಾಲುಗಳಿಗೆ ಆಣಿ ಹೊಡೆದಿದ್ದಾರೆ. ಅದೆಲ್ಲ ಮಾಡಿದ್ ನಾನೇ. ನ್ಯಾಣಕ್ಕೆ ಸಾಯಿಸ್ಲಿಕ್ಕೆ ಕರ್ಕೊಂಡೋದೆ. ಅಲ್ಲಿ ದೇವದೂತರು ಬಂದ್ಬಿಟ್ರು, ಆಗಿಲ್ಲ. ಇದೆಲ್ಲ ಮಾಡಿದ್ ನಾನೇ. ಇನ್ನೊಂದು 2 ವಾರ ಬಿಟ್ಟಿದ್ದಾನೆ, ಸತ್ತೋಗ್ತಾ ಇದ್ದ. ನೀವು ನಂಬ್ತೀರಾ ಬಿಡ್ತೀರೋ? 6 ತಿಂಗಳು ಹಿಂಗ ನಡೆದವನು. ಅವತ್ತು ಒಂದೇ ಒಂದು ಪ್ರಾರ್ಥನೆ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ದುರಾತ್ಮ ಈಚೆ ಬಂದು ಹೋಗಿ ಕಟ್ಟು ಒಡೆಯಲ್ಪಟ್ಟಿದ ತಕ್ಷಣ ಹಿಂಗಿದ್ದ ಮನುಷ್ಯ ಸ್ಟಡಿ ಆಗ್ಬಿಡ. ಹಲ್ಲೆಲೂಯಾ. ಹೋ ರಬಾ ಶಬ್ದವಾದಿಗಾರಗಸಿ ರಿಕಾ ಬಾಬಾ ದಾಟಗಾದಬು ರಿಕಾ ಬಾಗಡಗಾದಬ. ಹಲ್ಲೆಲೂಯಾ. 80% ರೆಡಿ ಆಗ್ಬಿಟ್ಟ. ಎಷ್ಟು? 80%, 80% ರೆಡಿ ಆಗ್ಬಿಟ್ಟ.
ದೇವ್ರು ಮಾತಾಡ್ರು, ನೆಕ್ಸ್ಟ್ ಇವನ್ ಯಾವಾಗ ನೀರಿನಲ್ಲಿ ಮುಳುಗಿ ದೀಕ್ಷಿಸ್ತಾನ ತೆಗೆದುಕೊಳ್ತಾನೋ, ನೀರಿನಲ್ಲಿ ಮುಳುಗಿ ದೀಕ್ಷಿಸ್ತಾನ ತೆಗೆದುಕೊಂಡು ಮೇಲ್ ಬರ್ತಾ ಇರುವಾಗಲೇ 20% ಕ್ಲಿಯರ್ ಆಗುತ್ತೆ ಅಂತ. ಅದೇ ತರ ಅವನೇನ್ ಮಾಡ್ದ ಗೊತ್ತಾ, ದೀಕ್ಷಾಸ್ಥಾನಕ್ಕೆ ಒಪ್ಪಿಸ್ಕೊಟ್ಟು ರೆಡಿಯಾದ. ಅವನ್ ಬರ್ತಡೇ ದಿನನೇ, ನನ್ನ ಬರ್ತಡೇ ದಿನನೇ ನಾನು ದೀಕ್ಷಾ ತಗೊಳ್ಬೇಕಂತೇಳಿ ಅವನ್ ಬರ್ತಡೇ ದಿನನೇ, ಆ ಟೈಮ್ನಲ್ಲಿ ಬಗ್ಗೆ ಇರಲಿಲ್ಲ, ಸಂಪೆಲ್ಲ ಇರಲಿಲ್ಲ, ಇಲ್ಲಿ ಚರ್ಚ್ ಆಗಿರ್ಲಿಲ್ಲ, ಮನೇಲಿ ನಡೆಸ್ತಾ ಇದ್ದಿದ್ದು. ಆ ಟೈಮ್ನಲ್ಲಿ ಇವನ್ನ ಕರ್ಕೊಂಡು ಅಲ್ಲಿ ಒಂದು ಕೆರೆ ಇದೆ, ಇಲ್ಲಿ ಸ್ವಲ್ಪ ಮುಂದ್ಗಡೆ ಒಂದು ಕೆರೆ ಇದೆ, ಆ ಕೆರೆನಲ್ಲಿ ಅವನಿಗೆ ಮುಳುಗಿಸಿ ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟಿದ್ದು. ದೇವರು ಮಾತಾಡಿದ ಹಾಗೆ ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಮೇಲ್ ಬರ್ತಾವನೆ, ಆ 20% ಕ್ಲಿಯರ್. ಅಭಿಷೇಕ ಅಂದ್ರೆ ಸುಮ್ಮನೆ ಅಲ್ಲ, ದೇವರನ್ನು ನಡೆಸಲ್ಪಡೋ ಸೇವಕ ಅಂದ್ರೆ ಸುಮ್ಮನೆ ಅಲ್ಲ. ಅವನ ಬಾಯಲ್ಲಿ ದೇವರ ಮಾತುಗಳಿವೆ, ದೇವರವನ ಮುಟ್ಟಿ ಅಭಿಷೇಕ ಮಾಡಿದಾನೆ, ದೇವರ ಮಾತುಗಳು ಅಭಿಷೇಕನ ಬಾಯಲ್ಲಿ ಹೊರಡಿದಾನೆ. ಎಲ್ಲ ಕ್ಲಿಯರ್. ಎಷ್ಟೋ ದಿವಸ ನೈಸ್ ರೋಡಲ್ಲಿ ಕೆಲಸ ಬೇಕಂದ್ಬಿಟ್ಟು ಎಷ್ಟೋ ದಿನ ಪರದಾಡ ಸಿಕ್ಕಿಲ್ಲ. ಈ ಎಲ್ಲ ಕಟ್ಟು ಒಡೆದು ಪಟ್ಟಾಗಿ ಒಂದೇ ಒಂದು ತಿಂಗಳು ಕೆಲಸ ಸಿಕ್ಬಿಡ್ತು. ಅವಾಗ ಸಿಕ್ಕಿದ ಕೆಲಸ ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಇವಾಗ 25,000 ರೂಪಾಯಿ ಮೇಲೆ ಇರ್ಬೇಕು ಸಂಬಳ, 28,000 ಇರ್ಬೇಕು ಸಂಬಳ. ಚೆನ್ನಾಗಿದ್ದಾರೆ, 2 ಮಕ್ಕಳಾಯ್ತು, ಸೂಪರ್ ಆಗಿದ್ದಾರೆ. ಮದುವೆ ಆಯ್ತು, 2 ಮಕ್ಕಳಾಯ್ತು, ಎಲ್ಲ ಆಯ್ತು, ಸೂಪರ್ ಆಗಿದ್ದಾರೆ. ಅವತ್ತು ಹೋಗಿದ್ದು ಮತ್ತೆ ಬಂದಿಲ್ಲ ಅವನಿಗೆ. ಮಾಟ ಮಂತ್ರ ನಿಜ. ನಮಗೂ ಮಾಡಿಸಿದ್ರೆ ಈಗ ಮೊನ್ನೆ ನಮ್ಗೆ ಯಾರಾದ್ರೂ ತೋರಿಸ್ಕೊಟ್ರು, ಮಾತಾಡಿದ್ರು, ಬಟ್ ನಮಗೇನು ಆಗಿಲ್ಲ. ದೇವ್ರ ಅಂದಲ್ಲಿ ತೋರಿಸ್ಕೊಟ್ರು, ನೋಡು ನೀವು ಮಾಡಿಸಿದಾರ ಅಂತ. ಅಲ್ಲೇಲೂಯಾ. ಇವತ್ತು ನಾವು ಜೀವಂತವಾಗಿದ್ದೀವಿ, ಇವತ್ತು ಸೂಪರ್ ಆಗಿದ್ದೀವಿ. ಲಕ್ಷ ಅಲ್ಲ ಕೋಟಿ ಕೊಟ್ಟು ನಮ್ಗೆ ವಿರೋಧವಾಗಿ ಮಾಟ ಮಂತ್ರ ಮಾಡಿಸ್ಕೊಂಡು ಕೂದಲು ಮುಟ್ಟಕ್ಕಾಗಲ್ಲ. ಯಾಕೆಂದ್ರೆ ನಾವಿರೋದು ಮನುಷ್ಯರ ಕೈಯಲ್ಲ, ನಾನು ನನ್ನ ಕುಟುಂಬ ದೇವರ ಕೈಯಲ್ಲಿದ್ದೀವಿ. ನನ್ನ ಒಳಗಡೆ ಇರುವುದು ದುರಾತ್ಮ ಅಲ್ಲ, ನನ್ನ ಒಳಗಡೆ ಇರುವುದು ದೇವರ ಆತ್ಮ. ದೇವರ ಅಭಿಷೇಕದ ಜಾಗದಲ್ಲಿ ದೇವರ ಅಭಿಷೇಕ ನುಗವನ್ನ ಮುರಿದೆ. ಅಭಿಷೇಕ ನುಗವನ್ನ ಒಡೆಯುತ್ತೆ, ಕಟ್ಟುಗಳನ್ನ ಒಡೆಯುತ್ತೆ, ಕಟ್ಟುಗಳನ್ನ ಸುಟ್ಟಾಕುತ್ತೆ. ಅದಕ್ಕೆ ಈ ಅಭಿಷೇಕ್ತರು ಯಾರ ಮನೇಲಿ ಕಾಲಿಡ್ತಾರೋ ಅಲ್ಲೇನೇ ಮಾಟ ಮಂತ್ರಗಳಿದ್ರು ಹೊಡೆಯಲ್ಪಡ್ತದೆ. ದೇವಗಳು ಬಿಟ್ಟು ಓಡ್ತವೆ, ದುರಾತ್ಮಗಳು ಬಿಟ್ಟು ಹೋಗ್ತವೆ, ರೋಗಗಳು ಸೌಖ್ಯ ಆಗುತ್ತೆ. ಕೇಳ್ರಿ ಬ್ರದರ್, ಕೇಳ್ರಿ ಬ್ರದರ್, ಅದಕ್ಕಿಂತ ಮುಂಚೆ ಹಾಸ್ಪಿಟ್ಲಿಗೆ ಹೋಗಿದ್ರಾ? ನಮ್ಮ ಚರ್ಚಿಗೆ ಬರೋಕ್ಕಿಂತ ಮುಂಚೆ ಹಾಸ್ಪಿಟ್ಲಿಗೆ ಹೋಗಿದ್ರಾ? ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾರ? ವಾಸಿ ಆಗಿತ್ತಾ? ಹಾಸ್ಪಿಟ್ಲಿಗೆ ಹೋಗಿ ವಾಸಿ ಆಗಿತ್ತಾ? ಹೇಳ್ರಿ. ಅಲ್ಲ, ಸಾಕ್ಷಿ ಇಲ್ಲೇ ಕೇಳ್ರಿ. ಇರ್ಲಿ, ಅವ್ರನ್ನ ಕೇಳೋಣ. ಅಮ್ಮ ಇಲ್ಲಿ ಚರ್ಚಿಗೆ ಇವ್ರನ್ನ ಕರ್ಕೊಂಬರಕ್ಕಿಂತ ಮುಂಚೆ ನೀವು ಹಾಸ್ಪಿಟಲ್ ಕರ್ಕೊಂಡ್ರ ಇಲ್ವಾ? ವಾಸಿ ಆಯ್ತಾ? ಚರ್ಚಿಗೆ ಬಂದು ಒಂದೊಂದಲ್ಲಿ ಬಿಡುಗಡೆ ಆಗಿಲ್ವಾ? ಅದೇ ಹೇಳೋದು, ಅದೇ ವಾಕ್ಯಗಳನ್ನ ಓದಿಸಿದ್ದು. ಯಾರು ರೋಗಿಗಳ ಮೇಲೆ ಕೈ ಇಡ್ತಾರೋ, ಈ ದೇವ್ರು ಹೇಳಿದ ಮಾತು ನಡೀತಾ ಇದೆ ಅಂದ್ರೆ ಅರ್ಥ ಏನು? ನಿಮ್ಗೆ ಅರ್ಥ ಆಗಿಲ್ಲಲ್ಲ. ಈಗ ಇದು ನಂಬಿ ದೀಕ್ಷೆ ತಗೊಂಡ್ರು ರಕ್ಷಣೆ ನಂಬದೇ ಒಂದು ಧನ್ಯನ ಗುರಿ ಆಗುವಂತೆಲ್ಲ ಹೇಳಿದ ಮೇಲೆ, ಇದು ನಂಬುವವನಿಂದ ಈ ಸೂಚಕ ಕಾರ್ಯಗಳು ನಡೆಯುತ್ತೆ, ಉಂಟಾಗುವು. ಯಾವುದು? ನನ್ನ ಹೆಸರು ಹೇಳಿ ದೆವ್ವಗಳನ್ನು ಬಿಡಿಸ್ತಾರೆ, ಅನ್ಯ ಭಾಷೆಗಳಲ್ಲಿ ಮಾತಾಡ್ತಾರೆ, ಹಾವುಗಳನ್ನು ಎತ್ತುವರು, ವಿಷದ ಪದಾರ್ಥಗಳನ್ನು ಸೇವಿಸಿದ್ರು ಕುಡಿದ್ರು ಏನೂ ಆಗೋದಿಲ್ಲ. ಆಮೇಲೆ ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣ ಆಗುವುದು. ಗುಣ ಆಗ್ತದೆ ಇಲ್ವಾ? ರೋಗ ಗುಣ ಆಗ್ತದೆ ಇಲ್ವಾ? ದೆವ್ವಗಳು ಬಿಟ್ಟು ಓಡಾಗ್ತದೆ ಇಲ್ವಾ? ಅರ್ಥ ಏನು? ನಾವು ದೇವರ ಮಾತಿಂದ ದೂರ ಇದ್ರೆ ಇದೆಲ್ಲ ನಡೆಯಲ್ಲ. ನಾವು ದೇವರ ಮಾತಿಗೆ ಒಳಗಾಗಿದ್ರೇನೆ, ದೇವರಿಂದ ಅಭಿಷೇಕಿಸಲ್ಪಟ್ಟು ದೇವರ ಅಭಿಷೇಕದಲ್ಲಿ ನಡೆಸಲ್ಪಟ್ರೆ ಅದೆಲ್ಲ ನಡೆಯೋದು. ಹಲ್ಲೆಲೂಯ. ಅಭಿಷೇಕ ಬೇಕಾ? ಅಭಿಷೇಕ ಬೇಕು. ಇದು ನಮಗ್ ಮಾತ್ರ ಅಲ್ಲ, ನಂಬುವಂತ ಪ್ರತಿಯೊಬ್ಬೊಬ್ಬರಿಗೂ ದೇವರು ಇದು ವಾಗ್ದಾನ ಮಾಡಿದ್ದಾರೆ. ಕ್ರೈಸ್ತಿಯ ಜೀವಿತ ನೀನು ನಡೆಸಬೇಕಾದ್ರೆ ನಿನಗೆ ಅಭಿಷೇಕ ಬೇಕೇ ಬೇಕು. ಹಲ್ಲೆಲೂಯ. ಅರ್ಥ ಬೇಕಾದ್ರೆ ಆಮೇಲೆ ಎಲ್ಲ ಆದ್ಮೇಲೆ ವಿಡಿಯೋ ತೋರಿಸ್ತೀನಿ ನೋಡ್ರಿ. ಅನ್ನ ಹಿಂಗಾಗಿದೆ ಅಂದ್ರೆ ಅದು ಮಾಟ ಮಂತ್ರ ಮಾಡಿದ್ರೆ ನಮ್ಗಾಗಿಲ್ಲ. ಅದು ಅನ್ನದ ಮೇಲೆ ಹೋಗಿದ್ದು ದೇವ್ರ ಅನ್ನದಲ್ಲಿ ತೋರಿಸ್ಕೊಟ್ರೆ. ಬೆಳಗ್ಗೆ ಬಂದು 5 ಗಂಟೆಗೆ, ಬೆಳಿಗ್ಗೆ 5 ಗಂಟೆಗೆ ಆ ಕಲರ್ ಹೊಡಿತದೆ ಕಣ್ಣಿಗೆ. ಹಲ್ಲೆಲೂಯ. ಬಟ್ ನಾನೇನು ಮಾಡಿದೆ ಗೊತ್ತಾ? ಇಮ್ಮಿಡಿಯೇಟ್ಲಿ ಅನ್ನ ತಗೊಂಡ ದೇವ್ರೆ, ನಮಗೆ ವಿರೋಧವಾಗಿ ಮಾಟ ಮಂತ್ರ ಯಾರು ಮಾಡಿಸಿದಾರೋ, ಏನಂತೇಳಿ ಮಾಡಿಸಿದಾರೋ, ಯೇಸುವಿನ ನಾಮದಲ್ಲಿ ಅದು ಅವ್ರಿಗೆ ರಿವರ್ಸ್ ಆಗಿ ಹೋಗ್ಲಿ ಅಂತ.
ಇದಾಗುತ್ತಾ ಪಾಸ್ಟ್ರೆ? ಖಂಡಿತವಾಗಲೂ ಆಗುತ್ತೆ. 3 ವರ್ಷದ ಮುಂಚೆಗಡೆ ನಮ್ಮ ಚಿಕ್ಕಪ್ಪರು ಗೊತ್ತಿರ್ಬೇಕಲ್ಲ ನಿಮ್ಗೆ, ನಾಗರಾಜ್ ಅವರು, ಅವ್ರ ಮಾವ ನಂಬರ್ 1 ಎಕ್ಸ್ಪರ್ಟ್ ಮಾಟ ಮಂತ್ರದಲ್ಲಿ. ಏನ್ ಬೇಕಾದ್ರು ಮಾಡ್ತಾರೆ, ಏನ್ ಬೇಕಾದ್ರು ಮಾಡಕ್ ರೆಡಿ. ಇದೇನಾಗಿದೆ, ಅವರೇ ನಮ್ಮ ಚಿಕ್ಕಪ್ಪನಿಗೆ ಮಾಡಿಸಿದ್ದಾರೆ. ಇವನು ನನ್ನ ಮಗಳನ್ನ ಬಿಟ್ಟು ಹೋಗ್ಬಾರ್ದು, ಹಂಗೆ ಹಿಂಗೆ ಏನೇನ ಮಾಡಿ ಮಾಡಿಸಿದ್ದಾರೆ. ಅದು ಬೇರೆ. ಅಂದ್ರೆ ಕೆಲವು ಸಮಸ್ಯೆಗಳು ಏನೇನೋ ಅವ್ರ ಜೀವನದಲ್ಲಿ ನಡೆದಿದೆ, ನಮ್ಮ ಚಿಕ್ಕಪ್ಪನ ಜೀವಿತದಲ್ಲಿ. ಅಂದ್ರೆ ಈ ಅಮ್ಮನ ಹತ್ರ ಹೋಗೋಕಿನ ಮುಂಚೆ ದೊಡ್ಡೆಂತಿ ಇರುವಾಗ ಮಾಟ ಮಂತ್ರ ಮಾಡಿಸಿದ್ರು. ಲಾಸ್ಟ್ ಟೈಮ್ 3 ವರ್ಷದ ಹಿಂದ್ಗಡೆ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಯಾರ ಮಾಟ ಮಂತ್ರ ಮಾಡಿಸಿದಾರೋ ಯೇಸುವಿನ ನಾಮದಲ್ಲಿ ರಿವರ್ಸ್ ಆಗಿ ಹೋಗ್ಬೇಕಂತ ಪ್ರಾರ್ಥನೆ ಮಾಡಿ ಮಾರನೇ ದಿನಕ್ಕೆ ನ್ಯೂಸ್ ಬರ್ತಾ ಇದೆ, ಅಪ್ಪನಿಗೆ ಸ್ಟ್ರೋಕ್ ಹೊಡೆದು ಕೆಳಗಡೆ ಬಿದ್ದೋಗಿದ್ದಾನೆ ಅಂತ. ಹಲ್ಲೆಲೂಯಾ. ನಿಜ. ಬೇಕಾದ್ರೆ ನಮ್ಮ ಚಿಕ್ಕಪ್ಪ ಯಾವಾಗ ಸಿಗ್ಬೇಕಾದ್ರೆ ಕೇಳ್ರಿ. ಪ್ರಾರ್ಥನೆ ಮಾಡಿ ಮಾರನೇ ದಿನಕ್ಕೆ ಫೋನ್ ಬರ್ತಾ ಇದೆ, ಆ ಅಪ್ಪನಿಗೆ ಸ್ಟ್ರೋಕ್ ಹೊಡೆದು ಕೈ ಕಾಲು ಬರೆದ್ರೆ ಬಿದ್ದೋಗಿದ್ದಾನೆ ಅಂತ. ಇವತ್ತು ಕೂಡ ತಿಂಗಳಿಗೊಂದ್ಸಾರಿ ಆ ಮಾಟ ಮಂತ್ರ ಹೋಗ್ತಾನೆ, ಕಪ್ಪು ಕೊಳ್ಳಿ ಕೊಡ್ತಾನೆ, ಒಂದು ಕೋಟಿ ಕೊಡ್ತಾನೆ, 5,000 ರೂಪಾಯಿ ಕೊಟ್ಟು ಬರ್ತಾನೆ. ಅಪ್ಪ ಇಲ್ಲ ಅಂದ್ರೆ ಇವ್ ಸತ್ತೋಗ್ತಾನೆ. ಆ ಸಿಚುವೇಶನ್ಗೆ ನಡೀತಾ ಇರೋದು. ನಮ್ಮ ಚಿಕ್ಕಪ್ಪ ಹೇಳಿದ್ರು, ನೀನು ಪ್ರಾರ್ಥನೆ ಮಾಡಿದ್ರೆ ರಿವರ್ಸ್ ಆಗ್ಲಿ ಅಂತ. ನನ್ನ ಮಗನಿಗೆ ರಿವರ್ಸ್ ಆಗಿದೆ ಅಂತ. ಹಲ್ಲೆಲೂಯಾ. ಇವತ್ತು ಆ ಮನುಷ್ಯ ಹಿಂಗೆ ನಡೀತಾನೆ. ಬಟ್ ನಮ್ಮ ಚಿಕ್ಕಪ್ಪನ ಮೇಲೆ ಕಟ್ಟು ಒಡೆದ್ಪೆಟ್ಟ ಮೇಲೆ ನಮ್ಮ ಚಿಕ್ಕಪ್ಪ ಚೆನ್ನಾಗಿದ್ದಾರೆ. ಇದೇ ತರ ಎಷ್ಟೋ ಅದ್ಭುತಗಳು. ಹಲ್ಲೆಲೂಯಾ. ಅಭಿಷಕ್ತನ ಒಳಗಡೆ ದೇವರಿರ್ತಾರೆ. ಅಭಿಷೇಕ ಬಂದಿರೋದು ಮನುಷ್ಯನಿಂದ ಅಲ್ಲ, ಅಭಿಷೇಕ ಬರೋದು ದೇವರಿಂದ. ಹಲ್ಲೆಲೂಯಾ. ಒಂದು ವೇಳೆ ಅಭಿಷೇಕ ನಷ್ಟ ಆಗಿದ್ರೆ, ಒಂದು ವೇಳೆ ಅಭಿಷೇಕ ಕಳ್ಕೊಂಡಿದ್ರೆ, ಒಂದು ವೇಳೆ ಅಯ್ಯಯ್ಯೋ ಅಭಿಷೇಕ ನನಗಿಲ್ವೇ ಅಂತ ಇಲ್ಲಿ ಯಾರಾದ್ರೂ ಇದ್ರೆ, ಇವತ್ತು ನೀನು ಕೇಳೋದಾದ್ರೆ, ಇವತ್ತು ನನಗೆ ಬೇಕಂತ ನೀನು ಒಪ್ಪಿಸಿಕೊಡೋದಾದ್ರೆ, ಇವತ್ತು ಮತ್ತೆ ನೀನು ಹಿಂದಿರುಗಿ ಬರೋದಾದ್ರೆ, ಆ ಅಭಿಷೇಕ ನಿನ್ನ ಮೇಲೆ ಇಳಿದು ಬರುತ್ತೆ. ರಬ ಶಬ್ದವಾದಿಗಾರಗಸಿ. ಅಭಿಷೇಕ ಇದು ಶತ್ರುವಿನ ಕೋಟೆಗಳನ್ನು ಕೆಡುವಂಥದ್ದು, ಶತ್ರುವಿನ ಪ್ಲಾನ್ ಹಾಳು ಮಾಡುವಂಥದ್ದು, ಮಾಟ ಮಂತ್ರಗಳನ್ನ ಒಡೆದಾಕುವಂಥದ್ದು, ದೇವಗಳನ್ನ ಓಡಿಸುವಂಥದ್ದು, ದುರಾತ್ಮಗಳನ್ನ ಓಡಿಸುವಂಥದ್ದು, ರೋಗ ಸೌಖ್ಯ ಮಾಡುವಂಥದ್ದು. ಅಭಿಷೇಕ ದೇವರ ಚಿತ್ತ ನೆರವೇರಿಸುವಂಥದ್ದು. ಅಭಿಷೇಕ ದೇವರ ರಾಜ್ಯವನ್ನ ಕಟ್ಟುವಂಥದ್ದು. ಅಭಿಷೇಕ ನಿನಗೆ ಜಯವನ್ನ ಕೊಡುವಂಥದ್ದು. ನಾವೆಲ್ಲರೂ ಎದುರು ನಿಂತುಕೊಳ್ಳೋಣ ಕರ್ತನ ಪಾದಪೀಠದಲ್ಲಿ. ನಾನು ಗೊತ್ತಿಲ್ಲ, ನಾನು ದೇವರ ಆತ್ಮದಲ್ಲಿ ಕೆಲವರ ಮೇಲೆ ಕೈ ಇಡ್ತೀನಿ. ದೇವರ ಮಾತಿಗೆ ಅವಿದ್ಯರಾಗಿ ದೇವರು ಹೇಳದನ್ನ ಮಾಡದೆ ಬಿಟ್ಟು ದೂರ ಹೋಗಿರೋರು ಅಭಿಷೇಕ ನಷ್ಟ. ಅಭಿಷೇಕ ನಷ್ಟ ಆದ್ಮೇಲೆ ದೇವರಾತ್ಮ ನಿನ್ನ ಬಿಟ್ಟೋದ್ಮೇಲೆ ನಿನ್ನ ಆಳ್ವಿಕೆ ಮಾಡೋ ದೇವರಾತ್ಮ ಅಲ್ಲ, ನಿನ್ನ ಮನೆಯನ್ನು ನಡೆಸೋ ದೇವರಾತ್ಮ ಅಲ್ಲ, ನಿನ್ನನ್ನು ಆಳ್ವಿಕೆ ಮಾಡೋ ದುರಾತ್ಮ, ನಿನ್ನ ಮನೆಯನ್ನು ಆಳ್ವಿಕೆ ಮಾಡೋ ದುರಾತ್ಮ ಇರೋ ಜಾಗದಲ್ಲಿ ಯಾವಾಗೂ ಜಗಳ, ಅಸಮಾಧಾನ, ರೋಗ, ಭಯ ಇದೆ. ಆದ್ರೆ ದೇವರಾತ್ಮ ಇದ್ದು ನಡೆಸುವ ಜಾಗ ಜಯ, ಸಮಾಧಾನ, ಶಾಂತಿ, ಆರೋಗ್ಯ, ಜಗಳ ಇರಲ್ಲ, ಶಾಂತಿಯ ತೋಟವಾಗಿ ಮಾರಪಟ್ಟಿರ್ತದ. ನಷ್ಟ ಹೊಂದಿದ್ಯಾ, ಕಳ್ಕೊಂಡಿದ್ಯಾ, ಒಪ್ಪಿಸ್ಕೊಟ್ಬಿಡು, ಹಿಂದಿರುಗಿ ಬಂದ್ಬಿಡು. ಹೌದಪ್ಪ, ನಿನ್ನ ಮಾತು ನಾನು ಒಳಗಾಗಿಲ್ಲ ದೇವರೇ, ನಿನ್ನ ಮಾತಿಗೆ ನಾನು ಅವಿದ್ಯನಾಗಿ ನಡ್ಕೊಂಡ್ಬಿಟ್ಟೆ, ನನ್ನ ಕ್ಷಮಿಸಿ. ಸೌಲನ ಹಾಗಿರ್ಲಿಕ್ಕೆ ನಾನು ಇಷ್ಟಪಡಲ್ಲಪ್ಪ, ನಾನು ದಾವೀದನ ಹಾಗಿರಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ಆ ಕೃಪೆ ಬೇಕಪ್ಪ. ಕಳ್ಕೊಂಡ್ರೆ ಅಭಿಷೇಕ ಮತ್ತೆ ಬೇಕು, 2ರಷ್ಟು ಬೇಕಪ್ಪ, 2 ಪಟ್ಟು ಬೇಕಪ್ಪ, 2ರಷ್ಟು ಅಧಿಕವಾಗಿ ನನಗೆ ಬೇಕಪ್ಪ. ನಾನು ಗೊತ್ತಿಲ್ಲ ದೇವ್ರ ಮಕ್ಕಳೇ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ
ಒಂದು ವೇಳೆ ನಿನ್ನ ಮೇಲೆ ರೋಗ ಇದ್ರೆ ವಾಸಿಯಾಗಿರುತ್ತೆ. ನಾನು ನಿಮ್ಮ ತಲೆ ಮೇಲೆ ಕೈ ಇಡುವಾಗ ಒಂದು ರೋಗ ಇದ್ರೆ ರೋಗ ವಾಸಿಯಾಗಿರುತ್ತೆ. ಗಡ್ಡೆಗಳಿದ್ರೆ ಗಡ್ಡೆಗಳ ಮಾಯ ಆಗಿರುತ್ತೆ. ಎರಡನೇದು ಮಾಟ ಮಂತ್ರ ಏನಾದರೂ ಇದ್ರೆ ಆ ಮಾಟ ಮಂತ್ರ ಕಟ್ಟು ಅಲ್ಲೇ ಹೊಡೆಯಲ್ಪಟ್ಟಿರ್ತದೆ. ಮೂರನೇದಾಗಿ ದುರಾತ್ಮಗಳಿದ್ರೆ ಬಿಟ್ಟು ಹೋಗಿರ್ತದೆ. ನಾಲ್ಕನೇದಾಗಿ ಅಭಿಷೇಕ ಬೇಕಾಗಿದ್ರೆ ದೇವರ ಅಭಿಷೇಕ ಮಾಡಿರ್ತಾರೆ. ಅಲ್ಲೇಲೂಯ 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 ಅಲ್ಲೇಲೂಯ. ಎಲ್ಲರೂ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿ, ನಾನು ಪಾಪದಲ್ಲಿದ್ದು ಪಾಪ ಮಾಡೋಳಾಗಿ ಇದ್ರೆ ನಾನು ದೇವರ ಆತ್ಮನ ಹೊಂದ್ಕೊಳ್ಳೋಕ್ಕಾಗಲ್ಲ, ಅಭಿಷೇಕ ಹೊಂದ್ಕೊಳ್ಳೋಕ್ಕಾಗಲ್ಲ, ದೇವರ ಕೃಪೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ಇವತ್ತು ನಾನು ಹಿಂದಿರುಗಿ ಬರ್ತೀನಿ, ನನಗೆ ಆ ಕೃಪೆ ಬೇಕು. Holy fire in the name of Jesus. ಬೆಕ್ಕಿ ಎಲ್ಲ ಅಳಿಲಿ. ಓ ರಾಬಾ ಶಾಬಾದ ಡಾಗದಬಾ. ಬೆಕ್ಕಿ ಇಳಿಲಿ ಯೇಸುವಿನ ನಾಮದಲ್ಲಿ, ಬೆಕ್ಕಿ ಇಳಿಲಿ ಯೇಸುವಿನ ನಾಮದಲ್ಲಿ. ಅಗ್ನಿ 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 ಅಭಿಷೇಕನ ಕೈ ಇಟ್ಟಿರುವಾಗ ನಡೆಯಬೇಕಾದ ಕಾರ್ಯಗಳು ನಡೆಯಲಿ. ಹೋ, ನಡೆಯಬೇಕಾದ ಕ್ರಿಯೆಗಳು ನಡೆಯಲಿ. ಓ ರಬಾ ಶಬ್ದವಾದಿಗಾರಗಸಿ. Fire in the name of Jesus. ಏನ್ ನಡಿಬೇಕಾದ ನಡೀಲಿ. Fire touch in the name of Jesus. ಓ ರಾಬಾ ಶಾಬಾದ ಡಾಗದಬಾ. ಅಗ್ನಿ ನಡೀಲಿ. ದೇವರ ಕಾರ್ಯ ನಡೀಲಿ. ದೇವರ ಕಾರ್ಯ ನಡೀಲಿ. ದೇವರ ಕಾರ್ಯ ನಡೀಲಿ. ದೇವರ ಕಾರ್ಯ ನಡೀಲಿ. ದೇವರ ಕ್ರಿಯೆ ನಡೀಲಿ. ಓ ರಾಬಾ ಶಾಬಾದ ಡಾಗದಬಾ. ಅಭಿಷೇಕನ ಕೈ ಇಟ್ಟಿದ್ದೇನೆ. ಓ ರಾಬಾದ ಡಾಗದಬಾ. Jesus, 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 Jesus. Holy fire, fire in the name of Jesus, fire in the name of Jesus. ಅಗ್ನಿ ಇಳಿಲಿ. ಎಲ್ಲ ಕಟ್ಟು ಹೊಡಿಲಿ. ನಡೀಲಿ. ಏನ್ ಆಗ್ಬೇಕು ಇವತ್ತು? ಏನ್ ಬಿಡುಗಡೆ ಆಗ್ಬೇಕು? ಏನ್ ಅದ್ಭುತ ನಡಿಬೇಕು? ಏನ್ ಅತಿಶಯ ನಡಿಬೇಕು? ನಡೀಲಿ. ಪರಿಪೂರ್ಣವಾಗಿ ನಡೀಲಿ. ನಡೀಲಿ ಯೇಸುವಿನ ನಾಮದಲ್ಲಿ. ನಡೀಲಿ. ದೇವರ ಕಾರ್ಯ ನಡೀಲಿ. ದೇವರ ಕಾರ್ಯ ನಡೀಲಿ. ದೇವರ ಕಾರ್ಯ ನಡೀಲಿ. ದೇವರ ಕಾರ್ಯ ನಡೀಲಿ. ಹೋ ರಾಬಾ. ಸರ್ಪದ ಆತ್ಮ ಅಳಿಲಿ. ಸರ್ಪದ ಆತ್ಮ ಅಳಿಲಿ. ಮಹತ್ವವಾಗಿ ಬಿಡುಗಡೆ ಆಗಲಿ. ಓ ರಾಬಾ ಶಬ್ದವಾದಿಗಾರಗಸಿ. ರೀಕಾ ಮನ ಪ್ರೌಢ ಪ್ರಮಾಣ. ಮಾಟ ಮಂತ್ರಗಳ ಕಟ್ಟುಗಳು ಬಂಧನಗಳು ಏನಾದ್ರು ಇದ್ರು ಅದೆಲ್ಲ ಕ್ಲಿಯರ್ ಆಗ್ಬೇಕು ಇವತ್ತು. 3 ಎಣಿಸ್ತೇನೆ. ಎಲ್ಲ ಕ್ಲಿಯರ್ ಆಗಿರ್ಬೇಕು. ಓ 3 ಎಣಿಸ್ತೀನಿ. ಎಲ್ಲ ಕ್ಲಿಯರ್ ಇನ್ ದ ನೇಮ್ ಆಫ್ ಜೀಸಸ್. ಅಭಿಷೇಕನ ತಲೆ ಮೇಲೆ ಕೈ ಇಡುವಾಗ ಅದು ರಿಲೇಷನ್ ಇಂದ ಆಗಿರ್ಬೋದು, ಗೊತ್ತಿರೋದ್ರಿಂದ ಆಗಿರ್ಬೋದು, ಅದು ಯಾರಿಂದ ಬಂದಿರ್ಬೋದಾಗಿರ್ಬೋದು. 3 ಎಣಿಸ್ತೀನಿ. ಆ ಕಟ್ಟೆಗಳೆಲ್ಲ ಸುಟ್ಟು ಬೂದಿಯಾಗಿ ಹೋಗಿರ್ಬೇಕು. ಈ ಮಗನ ಭವಿಷ್ಯತ್ತಿಗೆ, ಈ ಮಗನ ಅನುಗ್ರಹಕ್ಕೆ, ಈ ಮಗನ ಬಿಡುಗಡೆಗೆ, ಈ ಮಗನ ಆಶೀರ್ವಾದಕ್ಕೆ ತಡೆಯಾಗಿರುವ, ಫೈಟ್ ಮಾಡ್ತಾ ಇರುವ, ಯುದ್ಧ ಮಾಡ್ತಾ ಇರುವ ಎಲ್ಲ ದುರಾತ್ಮ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. 3 ಎಣಿಸ್ತೀನಿ. ಎಲ್ಲ ಕ್ಲಿಯರ್ ಆಗಿರ್ಬೇಕು. 1 2 ಯೇಸುವಿನ ನಾಮದಲ್ಲಿ 3. ಮಹತ್ವವಾಗಿ ಎಲ್ಲ ಕ್ಲಿಯರ್ ಆಗಲಿ. ದೇವರ ಕಾರ್ಯ ನಡೀಲಿ. ದೇವರ ಕ್ರಿಯೆ ನಡೀಲಿ. ರಬ ಶಬ್ದವಾದಿಗಾರಗಸೆ. ದೇವರ ಶಕ್ತಿ ಇಳೀಲಿ. ದೇವರ ಅಗ್ನಿ ಇಳೀಲಿ. ದೇವರ ಬೆಂಕಿ ಇಳೀಲಿ. 3 ಎಣಿಸ್ತೀನಿ. ಎಲ್ಲ ಕ್ಲಿಯರ್ ಆಗಿರ್ಬೇಕು. 1 2 ಯೇಸುವಿನ ನಾಮದಲ್ಲಿ 3. ಮಹತ್ವ ಬಿಡುಗಡೆ ಆಗಲಿ. ರಬಾದ ಡಾಗದಬ. ಜೀಸಸ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಕಟ್ಟ ಅಳಿಲಿ. 3 ಎಣಿಸ್ತೀನಿ. ಮತ್ತೆ ಎಲ್ಲ ಕ್ಲಿಯರ್ ಆಗಿರ್ಬೇಕು. 1 2 ಯೇಸುವಿನ ನಾಮದಲ್ಲಿ
ಮೊತ್ತ ಕ್ಲಿಯರ್ ಆಗ್ಲಿ, ಮೊತ್ತ ಕ್ಲಿಯರ್ ಆಗ್ಲಿ, ಮೊತ್ತ ಕ್ಲಿಯರ್ ಆಗ್ಲಿ. ಅಭಿಷೇಕ್ ತನ್ನ ಕೈ ಹಿಡಿದಾನ. ನಡಿಬೇಕಾದ ಕಾರ್ಯಗಳು ನಡೀಲಿ, ನಡೆಯಬೇಕಾದ ಕಾರ್ಯಗಳು ನಡೀಲಿ, ನಡಿಲೇ. ಹೋ ರಬಾ ದಡಗದಬ ನಡಿಲೇ ಯೇಸುವಿನ ನಾಮದಲ್ಲಿ. ಹೋ ಎಲ್ರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲರ ಮೇಲೆ ದೇವರ ಕರ ಇಳಿಯಲಿ, ಎಲ್ಲರ ಮೇಲೆ ದೇವರ ಶಕ್ತಿ ಇಳಿಯಲಿ, ಎಲ್ಲರ ಮೇಲೆ ದೇವರ ಅಗ್ನಿ ಫೈರ್ ಇಳಿಯಲಿ. ದೇವರಾತ್ಮನ ಕಾರ್ಯ ನಡೀಲಿ, ದೇವರಾತ್ಮನ ಕ್ರಿಯೆ ನಡೀಲಿ. ಠಾ 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 ಠಾ. ರಾ 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 ರಾ. ಹೋ ಅಗ್ರಿ ಅಗ್ರಿ. ಫಾ 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 ಫಾ. ಟಚ್ ಟಚ್. ಹೋ ಟಚ್. ಬಲವಾಗಿ ಬಲವಾಗಪ್ಪ. ದೇವರ ಕಾರ್ಯ ನಡೀಲಿ. ಓ ರಬ ಶಬ್ದಬಾಧಿಕಾರಗಸ್ಸಿ ದಗ 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 ಶಬ್ದಬಾಧಿಕಾರಗಜ ರೀಕಮಾನ ಠಾ 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 ಠಾ. ಹೋ ದುರಾತ್ಮನ ಬಲ ಮುರಿಲಿ, ದುರಾತ್ಮನ ಆಳ್ವಿಕೆ ಅಳಿಲಿ, ದುಷ್ಟ ಶಕ್ತಿಗಳ ಕ್ರಿಯೆ ಅಳಿಲಿ. ಬಿಡುಗಡೆಗಳ ನಡೀಲಿ. ಏನ್ ನಷ್ಟಪಡಿಸಿಕೊಂಡಿದ್ರೆ ದೇವರ ಕೃಪೆ ಅಭಿಷೇಕ ಹಿಂದಿರುಗಿ ಹೊಂದಿಕೊಳ್ಳಿ. ಅನುಗ್ರಹಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ಮಹಿಮೆ ನಿಮಗೆ. ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ನಮ್ಮನ್ನೇನ ತಗ್ಗಿಸ್ತೀವಿ, ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ ಗಾನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ ಇದ್ದಾನೆ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನ್ಯತೆಯು, ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರಣದನಕವಿರಲಿ. ಜಯ ಕೊಟ್ಟ